ಎಲ್ಲರಿಗೂ ನಮಸ್ಕಾರ ಹಾಗೂ ಆಸಕ್ತಿ ಅಕಾಡೆಮಿಗೆ ಸ್ವಾಗತ. ಸೊ ಇವತ್ತು ನಾವು ಫಸ್ಟ್ ಪಿ ಯು ಸಿಯ ಥರ್ಮೋಡೈನಮಿಕ್ಸ್ ಚಾಪ್ಟರ್ನಲ್ಲಿ KCETಗೆ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಕ್ವಶನ್ಸನ್ನು ನೋಡೋಣ. ಕ್ವಶನ್ ನಂಬರ್ 1, ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ಇಂಟೆನ್ಸಿವ್ ಪ್ರಾಪರ್ಟಿ? ಸೊ ನಮಗೆ ಪ್ರಾಪರ್ಟೀಸಲ್ಲಿ ಆ್ಯಕ್ಚುಲಿ ಥರ್ಮೋಡೈನಮಿಕಲ್ ಫ್ಯಾಕ್ಟರ್ಸಲ್ಲಿ ಪ್ರಾಪರ್ಟೀಸಲ್ಲಿ ವಿ ಡಿವೈಡ್ ದೆಮ್ ಇಂಟು ಟೂ ಟೈಪ್ಸ್, ಎಕ್ಸ್ಟೆನ್ಸಿವ್ ಪ್ರಾಪರ್ಟೀಸ್ ಆ್ಯಂಡ್ ಇಂಟೆನ್ಸಿವ್ ಪ್ರಾಪರ್ಟೀಸ್. ಏನು ಎಕ್ಸ್ಟೆನ್ಸಿವ್ ಪ್ರಾಪರ್ಟೀಸ್ ಅಂತಂದರೆ ದ ಪ್ರಾಪರ್ಟಿ ಹೂಸ್ ವ್ಯಾಲ್ಯೂ ಡಿಪೆಂಡ್ಸ್ ಆನ್ ದಿ ಕ್ವಾಂಟಿಟಿ ಆರ್ ಸೈಜ್ ಆಫ್ ದ ಮ್ಯಾಟರ್ ಪ್ರೆಸೆಂಟ್ ಇನ್ ದ ಸಿಸ್ಟಮ್. ಅಂತಂದರೆ ಒಂದು ಪ್ರಾಪರ್ಟಿ ಕ್ವಾಂಟಿಟಿ ಮೇಲೆ ಡಿಪೆಂಡ್ ಆದರೆ ಆ ಪ್ರಾಪರ್ಟಿನ ನಾವೇನಂತ ಕರಿತೀವಿ ಅಂತಂದರೆ ಎಕ್ಸ್ಟೆನ್ಸಿವ್ ಪ್ರಾಪರ್ಟಿ ಅಂತ ಕರಿತೀವಿ. If the property whose value does not dependent on the quantity or the size of the matter, we call it as intensive property. ಕ್ವಾಂಟಿಟಿ ಮೇಲೆ ಯಾವುದು ಡಿಪೆಂಡ್ ಆಗಲ್ವೋ ಅದನ್ನು ಇಂಟೆನ್ಸಿವ್ ಪ್ರಾಪರ್ಟಿ ಅಂತ ಕರಿತೀವಿ. ಸಿಂಪಲ್ ಎಕ್ಸಾಂಪಲ್ ತಗೋಬೇಕು ಅಂತಂದರೆ, ಈಗ ನಾನು ವಾಲ್ಯೂಮ್ ತಗೊಂಡೆ ಅಂದ್ಕೊಳ್ಳಿ, ಸ್ಮಾಲ್ ಅಮೌಂಟ್ ವಾಲ್ಯೂಮ್ ತಗೊಂಡ್ರೆ ನನಗೆ ಏನಾಗುತ್ತೆ, ನಮಗೆ ಈಗ ಸ್ಮಾಲ್ ಅಮೌಂಟ್ ತಗೊಳ್ತೀನಿ, ವಾಲ್ಯೂಮು ಕಡಿಮೆ ಇರುತ್ತೆ. ಜಾಸ್ತಿ ಅಮೌಂಟ್ ತಗೊಂಡ್ರೆ ಏನಾಗುತ್ತೆ, ವಾಲ್ಯೂಮ್ ಜಾಸ್ತಿ ಆಗುತ್ತೆ ಅಲ್ವಾ. ಸೊ ಅದೇ ಥರನೇ ಇಂಟೆನ್ಸಿವ್ ಪ್ರಾಪರ್ಟೀಸ್ಗೆ ಬಂದಾಗ ವಿಚ್ ಡಸ್ ನಾಟ್ ಡಿಪೆಂಡ್, ಹೆಂಗೆ ಡಿಪೆಂಡ್ ಆಗೋದಿಲ್ಲ. ಈಗ ಬಾಯ್ಲಿಂಗ್ ಪಾಯಿಂಟ್ ತೊಗೊಳ್ತೀನಿ, ಈಗ 1 ಲೀಟರ್ ಆಫ್ ವಾಟರ್ ತೊಗೊಳ್ತೀನಿ ಪ್ರೆಸೆಂಟ್ ಸಿಚುವೇಷನಲ್ಲಿ, ಬಾಯ್ಲಿಂಗ್ ಪಾಯಿಂಟನ್ನು ಚೆಕ್ ಮಾಡ್ತೀನಿ. ಆ್ಯಂಡ್ ಇನ್ನೊಂದ್ಸರಿ ಅಗೈನ್ ಐ ವಿಲ್ ಟೇಕ್ 2 ಲೀಟರ್ಸ್ ಆಫ್ ವಾಟರ್, ಬಾಯ್ಲಿಂಗ್ ಪಾಯಿಂಟ್ ಚೆಕ್ ಮಾಡಿದ್ರೆ ಡಿಫ್ರೆಂಟ್ ಏನಾದ್ರು ಇರುತ್ತಾ, ಇಲ್ವಲ್ಲ. ಕ್ವಾಂಟಿಟಿ ಚೇಂಜ್ ಮಾಡಿದ ಮಾತ್ರಕ್ಕೆ ಬಾಯ್ಲಿಂಗ್ ಪಾಯಿಂಟ್ ಚೇಂಜ್ ಆಯಿತಾ, ಮೆಲ್ಟಿಂಗ್ ಪಾಯಿಂಟ್ ಚೇಂಜ್ ಆಗುತ್ತಾ, ಇಲ್ಲ. ಸೊ ದೋಸ್ ಪ್ರಾಪರ್ಟೀಸ್ ಆರ್ ಕಾಲ್ಡ್ ಆಸ್ intensive properties. They do not dependent on the quantity of the substance. ಓಕೆ, ಸೊ ಹಾಗಾದರೆ ಯಾವ್ಯಾವ ಎಕ್ಸ್ಟೆನ್ಸಿವ್ ಪ್ರಾಪರ್ಟೀಸು ಅಥವಾ ಇಂಟೆನ್ಸಿವ್ ಪ್ರಾಪರ್ಟೀಸ್ ಕಂಪ್ಲೀಟಾಗಿ ನಿಮಗೆ ಲಿಸ್ಟ್ ಕೊಟ್ಟಿದ್ದೀನಿ ಇಲ್ಲಿ. ಯಾವ ಪ್ರಾಪರ್ಟೀಸು ಎಕ್ಸ್ಟೆನ್ಸಿವ್ ಪ್ರಾಪರ್ಟೀಸು ಮತ್ತು ಇಂಟೆನ್ಸಿವ್ ಪ್ರಾಪರ್ಟೀಸ್ ಅಂತ. ಲೈಕ್ ಎಕ್ಸ್ಟೆನ್ಸಿವ್ ಪ್ರಾಪರ್ಟೀಸ್ಗೆ ಎಕ್ಸಾಂಪಲು ಮಾಸ್, ಮೋಲ್, ವೆಯ್ಟ್, ಲೆಂತ್, ಏರಿಯಾ, ವಾಲ್ಯೂಮ್, ಇಂಟರ್ನಲ್ ಎನರ್ಜಿ, ಎಂಥಾಲ್ಪಿ, ಎಂಟ್ರೋಪಿ, heat capacity, all these are extensive properties. Next, intensive properties के examples बन रहे melting point, boiling point, specific heat capacity, color, conductivity, viscosity, surface tension, refractive index, temperature, density, pressure. All these are the examples for intensive properties. Okay, ಹಾಗಾದರೆ ಈಗ ಕೊಟ್ಟಿರುವಂಥ ಆಪ್ಷನ್ಸ್ ಚೆಕ್ ಮಾಡೋಣ. ವಿಸ್ಕಾಸಿಟಿ which is an example for intensive property. Next, surface tension is also an example for intensive property. Melting point is also an example for intensive property. So option D is correct. All of these are intensive properties. Next, question number 2, which of the following is correct for state function and path function respectively? ಸೊ ಏನು ಯೂಶಲಿ ನಾರ್ಮಲ್ ಆಗಿ ಸಿಂಪಲ್ ಆಗಿ ಹೇಳಬೇಕು ಅಂತಂದರೆ, ವಾಟ್ ಈಸ್ ಅ ಸ್ಟೇಟ್ ಫಂಕ್ಷನ್ ವಿಚ್ ಡಿಪೆಂಡ್ಸ್ ಆನ್ ಓನ್ಲಿ ದ ಇನಿಷಿಯಲ್ ಆ್ಯಂಡ್ ಫೈನಲ್ ಸ್ಟೇಟ್. ದ ಫಂಕ್ಷನ್ ಆರ್ ದ ಕ್ವಾಂಟಿಟಿ ಯೂಶಲಿ ವಿಚ್ ಇಸ್ ಡಿಪೆಂಡ್ಸ್ ಆನ್ ಇನಿಷಿಯಲ್ ಆ್ಯಂಡ್ ಫೈನಲ್ ಸ್ಟೇಟ್. ದೋಸ್ ವಿ ಕಾಲ್ ಇಟ್ ಎಸ್ ಸ್ಟೇಟ್ ಫಂಕ್ಷನ್ಸ್. ಅಂತಂದರೆ ಯಾವುದೇ ಒಂದು ಕ್ವಾಂಟಿಟಿನ ತೊಗೋಬೇಕಾದ್ರೆ ನಾವು ಓನ್ಲಿ ಇನಿಷಿಯಲ್ ಮತ್ತು ಫಾರ್ ಎಕ್ಸಾಂಪಲ್ ಈಗ ನಾನು ಚೇಂಜ್ ಇನ್ ಟೆಂಪ್ರೇಚರ್ ತೊಗೊಳ್ತೀನಿ ಅಂತ ಅಂದ್ಕೊಳ್ಳಿ. ಹೌ ಡು ಯು ಕ್ಯಾಲ್ಕುಲೇಟ್ ದ ಚೇಂಜ್ ಇನ್ ಟೆಂಪ್ರೇಚರ್? ವಿ ಕ್ಯಾಲ್ಕುಲೇಟ್ ಫೈನಲ್ ಟೆಂಪ್ರೇಚರ್ ಮೈನಸ್ ಇನಿಷಿಯಲ್ ಟೆಂಪ್ರೇಚರ್ ತೊಗೊಳ್ತೀವಲ್ವಾ, ಅಂದರೆ T2 - T1 ತೊಗೊಳ್ತೀವಲ್ವಾ. ಸೊ ಅಂತಂದರೆ ನಾವಿಲ್ಲಿ ಎಂಟೈರ್ ಪ್ರೋಸೆಸ್ಸಿಗೆ ನಾವು ಟೆಂಪ್ರೇಚರ್ ಚೇಂಜ್ ತೊಗೊಂಡ್ವಾ? ಇಲ್ಲ. ಅಂದರೆ ನಾವು ಇನಿಷಿಯಲ್ ಕಂಡೀಷನ್, ಫೈನಲ್ ಕಂಡೀಷನ್ ಮಾತ್ರ ಕನ್ಸಿಡರ್ ಮಾಡ್ತೀವಿ. ಸೊ ದೋಸ್ ಕೈಂಡ್ ಆಫ್ ದ ಫಂಕ್ಷನ್ಸ್ ವಿ ಕಾಲ್ ಇಟ್ ಆಸ್ ಸ್ಟೇಟ್ ಫಂಕ್ಷನ್ಸ್ ಅಂತ ಕರಿತೀವಿ. ಯಾವ್ಯಾವ ಎಕ್ಸಾಂಪಲ್ಸ್ ಬರುತ್ತೆ? ಟೆಂಪ್ರೇಚರ್, ಪ್ರೆಷರ್, ಎಂಥಾಲ್ಪಿ, ವಾಲ್ಯೂಮ್, ಸೊ ಎಂಟ್ರೋಪಿ, ಆಲ್ ದೀಸ್ ಗಿವ್ಸ್ ಫ್ರೀ ಎನರ್ಜಿ, all these comes under the examples for etc. all these comes under examples for state function. ಈಗ path function ಬರೋಣ. ಹಾಗಾದರೆ path function, what is a path function? Which depends on the complete path taken during the reaction. complete path, ಅದಕ್ಕೆ ಪಾತ್ ಫಂಕ್ಷನ್ ಅಂತ ಕರೆಯೋದು. ಅಂದರೆ ಬಿಗಿನಿಂಗ್ ಟು ಎಂಡಿಂಗ್ ಏನೆಲ್ಲ ಪ್ರೋಸೆಸ್ ಚೇಂಜಸ್ ಆಗುತ್ತೆ ಅದ್ರ ಮೇಲೆಲ್ಲ ಡಿಪೆಂಡ್ ಆಗಿರುತ್ತೆ. ಸೊ ದಟ್ ಈಸ್ ಕಂಪ್ಲೀಟ್ ಪಾತ್ ಮೇಲೆ ಡಿಪೆಂಡ್ ಆಗಿರುತ್ತೆ. ದಟ್ಸ್ ವಾಟ್ ವಿ ಕಾಲ್ ಇಟ್ ಇಸ್ ಅ ಪಾತ್ ಫಂಕ್ಷನ್. ಎಕ್ಸಾಂಪಲ್ ನಮಗಿಲ್ಲಿ ಬರುವಂಥದ್ದೇ ಎರಡು ಮೇಜರ್ ಎಕ್ಸಾಂಪಲ್ ಪಾತ್ ಫಂಕ್ಷನ್ಗೆ, ದಟ್ ಈಸ್ ಹೀಟ್ ಆ್ಯಂಡ್ ವರ್ಕ್ ಡನ್. ಸೊ ಇವೆರಡೇ ನಮಗೆ ಎಕ್ಸಾಂಪಲ್ಸ್ ಬರೋದು ಪಾತ್ ಫಂಕ್ಷನ್ಗೆ. ಎರಡೇ ಎಕ್ಸಾಂಪಲ್ಸು ಜ್ಞಾಪಕ ಇಟ್ಕೊಳ್ಳಿ, ಹೀಟ್ ಆ್ಯಂಡ್ ವರ್ಕ್ ಡನ್.
ಆಲ್ಮೋಸ್ಟ್ ಇನ್ ಬಿಟ್ಟರೆ ರಿಮೈನಿಂಗ್ ಎಲ್ಲ ಬರುವಂಥದ್ದು ನಮಗೆ ಸ್ಟೇಟ್ ಫಂಕ್ಷನಲ್ಲಿ. ಆಲ್ಮೋಸ್ಟ್ ಇನ್ ಎಲ್ಲ ಫಂಕ್ಷನ್ಸ್ ನಮ್ಗೆ ಯಾವುದು ಸ್ಟೇಟ್ ಫಂಕ್ಷನ್. ಎರಡು ಮಾತ್ರ ಪಾತ್ ಫಂಕ್ಷನ್ ಬರುತ್ತೆ, ಹೀಟ್ ಅಂಡ್ ವರ್ಕ್ ಡನ್. ರಿಮೈನಿಂಗ್ ಆಲ್ ವಿಲ್ ಕಮ್ ಆಲ್ಮೋಸ್ಟ್ ಅಂಡರ್ ದಿ ಸ್ಟೇಟ್ ಫಂಕ್ಷನ್. ಓಕೆ, ಹಾಗಾದರೆ ನಮಗೆ ಕ್ವಶನ್ ಕೊಟ್ಟಿರೋದು ಎಲ್ಲಿ ಕರೆಕ್ಟ್ ಫಾರ್ ಸ್ಟೇಟ್ ಫಂಕ್ಷನ್ ಅಂಡ್ ಪಾತ್ ಫಂಕ್ಷನ್. ಫಸ್ಟ್ ಒನ್ ಇಸ್ ಅ ಸ್ಟೇಟ್ ಫಂಕ್ಷನ್, ಸೆಕೆಂಡ್ ಒನ್ ಇಸ್ ದ ಪಾತ್ ಫಂಕ್ಷನ್. ಓಕೆ, ಸ್ಟೇಟ್ ಫಂಕ್ಷನ್ ಅಂತ ಬಂದರೆ ನೀವು ಯಾವ್ದು ಎಂಥಾಲ್ಪಿ ನೋಡಿ, ಆಪ್ಷನ್ ಎ ತಗೊಳ್ಳಿ, ಎಂಥಾಲ್ಪಿ ಕರೆಕ್ಟ್. ಪಾತ್ ಫಂಕ್ಷನ್ ಯಾವುದಿದೆ, ವರ್ಕ್ ಡನ್ ಇದೆ, ಸೊ ಆಪ್ಷನ್ ಎ ಇಟ್ ಸೆಲ್ಫ್ ಕರೆಕ್ಟ್. ಅದೇ ಆಪ್ಷನ್ ಬಿಗೆ ಬನ್ನಿ. ಆಪ್ಷನ್ ಎ ಬಂದು ಕ್ಯೂ ಅಂದರೆ ಹೀಟ್ ಅಲ್ವಾ, ಕ್ಯೂ ಯಾವ್ದು ಬರುತ್ತೆ, ಪಾತ್ ಫಂಕ್ಷನ್ ಬರುತ್ತೆ. ವರ್ಕ್ ಡನ್ ದಟ್ ಈಸ್ ಆಲ್ಸೋ ಪಾತ್ ಫಂಕ್ಷನ್ ಬರುತ್ತೆ. ಆಪ್ಷನ್ ಸಿಗೆ ಬಂದರೆ ಎಂಥಾಲ್ಪಿ ಈಸ್ ಸ್ಟೇಟ್ ಫಂಕ್ಷನ್. ಅಗೈನ್ ಇಂಟರ್ನಲ್ ಎನರ್ಜಿ ಈಸ್ ಅಗೈನ್ ದಟ್ ಈಸ್ ಆಲ್ಸೋ ಸ್ಟೇಟ್ ಫಂಕ್ಷನ್. ಓಕೆ, ದೆನ್ ವರ್ಕ್ ಡನ್ ಇಟ್ಸ್ ಅ ಪಾತ್ ಫಂಕ್ಷನ್, ಎಂಥಾಲ್ಪಿ ಈಸ್ ಸ್ಟೇಟ್ ಫಂಕ್ಷನ್. ಸೊ ನಮಗೆ ಫಸ್ಟ್ ಆಪ್ಷನ್ ಮಾತ್ರನೇ ಫಸ್ಟ್ ಆಪ್ಷನ್ ದಟ್ ಇಸ್ ಸ್ಟೇಟ್ ಫಂಕ್ಷನ್ ಮತ್ತು ಪಾತ್ ಫಂಕ್ಷನ್ ಬರುವಂಥದ್ದು. ಫಸ್ಟ್ ಒನ್ ಇಸ್ ಸ್ಟೇಟ್ ಫಂಕ್ಷನ್, ಸೆಕೆಂಡ್ ಒನ್ ಮಸ್ಟ್ ಬಿ ಪಾತ್ ಫಂಕ್ಷನ್. ಸೊ ಹಾಗಾದರೆ ಆಪ್ಷನ್ ಎ ಇಸ್ ಕರೆಕ್ಟ್. ನೆಕ್ಸ್ಟ್ ಕ್ವಶನ್ ನಂಬರ್ 3. ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ಕರೆಕ್ಟ್ ಆಪ್ಷನ್ ಫಾರ್ ಫ್ರೀ ಎಕ್ಸ್ಪ್ಯಾನ್ಷನ್ ಆಫ್ ಐಡಿಯಲ್ ಗ್ಯಾಸ್ ಅಂಡರ್ ಅಡಿಯಾಬ್ಯಾಟಿಕ್ ಕಂಡೀಷನ್? ಓಕೆ, ಸೊ ಇಲ್ಲಿ ಕೊಟ್ಟಿರುವಂಥ ಕಂಡೀಷನ್ಸ್ಗೆ ನಾವು ಯಾವ ರೆಪ್ರೆಸೆಂಟೇಷನ್ ನಮಗೆ ಕರೆಕ್ಟ್ ಆಗಿದೆ ಅಂತ ಚೆಕ್ ಮಾಡ್ಕೋಬೇಕು. ಈಗ ಒಂದೊಂದೇ ಟರ್ಮನ್ನು ಎಕ್ಸ್ಟ್ರಾಕ್ಟ್ ಮಾಡ್ಕೋಬೇಕು. ಥರ್ಮೋಡೈನಮಿಕ್ಸಲ್ಲಿ ನಿಮಗೆ ಈಚ್ ಆ್ಯಂಡ್ ಎವ್ರಿ ವರ್ಡ್ ಈಸ್ ವೆರಿ ಇಂಪಾರ್ಟೆಂಟ್. ಅಲ್ಲಿ ಕೊಟ್ಟಿರುವಂಥ ಕ್ವಶನ್ಸಲ್ಲೇ ನಿಮಗೆ ಮ್ಯಾಕ್ಸಿಮಮ್ ಆನ್ಸರ್ ಸಿಕ್ಬಿಡುತ್ತೆ. ಫಾರ್ ಎಕ್ಸಾಂಪಲ್ ನೋಡಿ, ಇಷ್ಟು ಕೊಟ್ಟಿರುವಂಥ ಡೇಟಾದಲ್ಲಿ ನಮ್ಗೆ ಏನೇನು ಡೇಟಾ ಸಿಗುತ್ತೆ ಚೆಕ್ ಮಾಡಿ. ಫಸ್ಟ್ ಒನ್ ಫ್ರೀ ಎಕ್ಸ್ಪ್ಯಾನ್ಷನ್ ಅಂತ ವರ್ಡ್ ಕೊಟ್ಟಿದ್ದಾರೆ. ಇನ್ನು ವಾಟ್ ಈಸ್ ದ ಮೀನಿಂಗ್ ಆಫ್ ಫ್ರೀ ಎಕ್ಸ್ಪ್ಯಾನ್ಷನ್? ವೆನ್ ಎಕ್ಸ್ಟರ್ನಲ್ ಪ್ರೆಷರ್ ಈಸ್ ಝೀರೋ ಅಂತ ಮೀನಿಂಗ್. ಫ್ರೀ ಎಕ್ಸ್ಪ್ಯಾನ್ಷನ್ ಅಂತಂದರೆ ದಟ್ ಈಸ್ external pressure is zero. If external pressure is zero, then work done will be equal to zero. ಯಾಕಂದರೆ ವರ್ಕ್ ಡನ್ ಫಾರ್ಮುಲಾ ಏನು ಬರುತ್ತೆ, ಮೈನಸ್ ಎಕ್ಸ್ಟರ್ನಲ್ ಪ್ರೆಷರ್ ಇಂಟು ಚೇಂಜ್ ಇನ್ ವಾಲ್ಯೂಮ್ ಅಲ್ವಾ. ಇಫ್ ಎಕ್ಸ್ಟರ್ನಲ್ ಪ್ರೆಷರ್ ಇಸ್ ಝೀರೋ, ದೆನ್ ವರ್ಕ್ ಡನ್ ಏನಾಗುತ್ತೆ ನಮಗೆ, ದಟ್ ಆಲ್ಸೋ ವಿಲ್ ಬಿ ಝೀರೋ. ಓಕೆ, ನೆಕ್ಸ್ಟ್ ಇದು ಒಂದು ಟರ್ಮ್ ಆಯಿತು. ನೆಕ್ಸ್ಟ್ ಅಡಿಯಾಬ್ಯಾಟಿಕ್ ಕಂಡೀಷನ್ ನೋಡಿ, ಇನ್ನೊಂದು ವರ್ಡ್ ಇದೆ ಇಲ್ಲಿ, ದಟ್ಸ್ ಅಡಿಯಾಬ್ಯಾಟಿಕ್. ವಾಟ್ಸ್ ದ ಮೀನಿಂಗ್ ಆಫ್ ಅಡಿಯಾಬ್ಯಾಟಿಕ್? ನೋ ಹೀಟ್ ಇಸ್ ಟ್ರಾನ್ಸ್ಫರ್ಡ್ ಬಿಟ್ವೀನ್ ಸಿಸ್ಟಮ್ ಆ್ಯಂಡ್ ಸರೌಂಡಿಂಗ್. ಸೊ ಹಾಗಾಗಿ ಅಡಿಯಾಬ್ಯಾಟಿಕ್ ಪ್ರೋಸೆಸ್. ಅಡಿಯಾಬ್ಯಾಟಿಕ್ ಪ್ರೋಸೆಸ್ಗೆ ಏನಾಗಿರುತ್ತೆ, ಕ್ಯೂ ಇಸ್ ಈಕ್ವಲ್ ಟು ಝೀರೋ. ನೋ ಹೀಟ್ ಈಸ್ ಟ್ರಾನ್ಸ್ಫರ್ಡ್, ಸೊ ಕ್ಯೂ ಇಸ್ ಈಕ್ವಲ್ ಟು ಝೀರೋ. ಸೊ ಹಾಗಾದರೆ ಈಗ ನಾವು ಕೊಟ್ಟಿರುವಂಥ ಆಪ್ಷನ್ಸ್ ಒಂದೊಂದೇ ಚೆಕ್ ಮಾಡ್ಕೊಬರೋಣ. ಆಪ್ಷನ್ ಎ ರಾಂಗ್ ಆಗುತ್ತೆ, ಯಾಕಂದರೆ ಕ್ಯೂ ಇಸ್ ಈಕ್ವಲ್ ಟು ಡಸ್ ನಾಟ್ ಈಕ್ವಲ್ ಟು ಝೀರೋ ಕೊಟ್ಟಿದ್ದಾನೆ ಅಡಿಯಾಬ್ಯಾಟಿಕ್ ಕಂಡೀಷನ್ಗೆ. ಆಪ್ಷನ್ ಬಿಗೆ ಬಂದರೆ ಡಬ್ಲ್ಯೂ ಇಸ್ ಡಸ್ ನಾಟ್ ಈಕ್ವಲ್ ಟು ಝೀರೋ ಕೊಟ್ಟಿದ್ದಾನೆ, ಡಬ್ಲ್ಯೂ ಇಸ್ ಈಕ್ವಲ್ ಟು ಝೀರೋ. ಆಪ್ಷನ್ ಸಿಗೆ ಬಂದರೆ ಕ್ಯೂ ಡಸ್ ನಾಟ್ ಈಕ್ವಲ್ ಟು ಝೀರೋ ಮತ್ತು ಡೆಲ್ಟಾ ಟಿ ಗ್ರೇಟರ್ ದ್ಯಾನ್ ಝೀರೋ ಕೊಟ್ಟಿದ್ದಾನೆ. ಓಕೆ, ಮತ್ತು ಇನ್ನೊಂದು ಅಡಿಯಾಬ್ಯಾಟಿಕ್ ಕಂಡೀಷನ್ಗೆ ಚೇಂಜ್ ಇನ್ ಟೆಂಪರೇಚರ್ ಇಸ್ ಝೀರೋ. ಚೇಂಜ್ ಇನ್ ಟೆಂಪರೇಚರ್ ಇಸ್ ಝೀರೋ ಫಾರ್ ಅಡಿಯಾಬ್ಯಾಟಿಕ್ ಪ್ರೋಸೆಸ್. ಸಿನ್ಸ್ ನೋ ಹೀಟ್ ಈಸ್ ಟ್ರಾನ್ಸ್ಫರ್ಡ್ ಬಿಟ್ವೀನ್ ದ ಸಿಸ್ಟಮ್ ಆ್ಯಂಡ್ ಸರೌಂಡಿಂಗ್, ನೋ ಚೇಂಜ್ ಇನ್ ದ ಟೆಂಪರೇಚರ್. ಸೊ ಯಾವ ಆಪ್ಷನ್ ಬರುತ್ತೆ ನಮಗೆ, ಆಪ್ಷನ್ ಡಿ ಇಸ್ ಕರೆಕ್ಟ್. ನೆಕ್ಸ್ಟ್ ಕ್ವಶನ್ ನಂಬರ್ 4. A system loses 125 joule heat, then change in internal energy if work done on the system is 400 joule is. ಇಲ್ಲಿ ನೋಡಿ, ಥರ್ಮೋಡೈನಮಿಕ್ಸಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಏನಪ್ಪ ಅಂತಂದರೆ, ಫಸ್ಟು ಕೊಟ್ಟಿರುವಂಥ ಕ್ವಶನ್ಸಲ್ಲಿ ಆ ಟರ್ಮ್ಸ್ ಏನು ಕೊಟ್ಟಿರ್ತಾರೆ ಅದನ್ನು ಚೆಕ್ ಮಾಡ್ಕೋಬೇಕು. ಅಂದರೆ ಲೈಕ್ ಅಡಿಯಾಬ್ಯಾಟಿಕ್ ಪ್ರೋಸೆಸ್, ಐಸೋಥರ್ಮಲ್ ಪ್ರೋಸೆಸ್, ಸೊ ಈ ಥರ ಟರ್ಮ್ಸನ್ನು, ಮತ್ತು ಹೀಟ್ ಈಸ್ ಅಬ್ಸಾರ್ಬ್ಡ್, ಎವಾಲ್ಡ್, ಸೈನ್ ಕನ್ವೆನ್ಷನ್ ಇಸ್ ವೆರಿ ಇಂಪಾರ್ಟೆಂಟ್. ಯಾಕಂದರೆ ನಾವು ಕೊಟ್ಟಿರುವಂಥ ನಂಬರನ್ನು ಆಸ್ ಇಟ್ ಈಸ್ ತೊಗೊಂಡು ನೀವು ಸಬ್ಸ್ಟಿಟ್ಯೂಷನ್ ಮಾಡಿದ್ರೆ ನಿಮಗೆ ರಾಂಗ್ ಆನ್ಸರ್ ಬರುತ್ತೆ. ಸೈನ್ ಕನ್ವೆನ್ಷನ್ಸ್ ಕೊಡೋದಿಲ್ಲ, ವರ್ಡಿಂಗ್ಸಲ್ಲಿ ಕೊಟ್ಬಿಡ್ತಾರೆ. ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡ್ಬೋದು ನೀವು, ದ ಸಿಸ್ಟಮ್ ಲೂಸಸ್ 125 ಜೌಲ್ ಹೀಟ್ ಅಂತ ಕೊಟ್ಟಿದ್ದಾನೆ. ಸೊ ಲೂಸಸ್ ಅಂತಂದರೆ ಮೀನಿಂಗ್ ಏನು ನಿಮಗೆ, ದಟ್ ಸಿಸ್ಟಮ್ ಲೂಸಸ್ ಅಂತಂದರೆ ದಟ್ ಈಸ್ ಎಕ್ಸೋಥರ್ಮಿಕ್ ರಿಯಾಕ್ಷನ್ ಅಂತ. ನೋಡಿ, ಈಗ ನೀವೇನು ಬರ್ಕೊಳ್ತೀರಾ, ಡೆಲ್ಟಾ ಹೆಚ್ ಬರಿಬೇಕಾದ್ರೆ ಅಥವಾ ಕ್ಯೂ ಬರ್ಕೋಬೇಕಾದ್ರೆ ಏನು ಬರ್ಕೊಳ್ತೀರಾ, ಹೀಟ್ ಹೌ ಮಚ್ ಅಂತ ಬರ್ಕೊಳ್ತೀರಾ, 125 ಅಂತ ಡೈರೆಕ್ಟಾಗಿ ಬರ್ಕೊಬಿಡ್ತೀರಾ. ಅಲ್ಲೇ ಮಿಸ್ಟೇಕ್ ಮಾಡೋದು. ಸೈನ್ ಕನ್ವೆನ್ಷನ್ಸನ್ನು ತುಂಬ ಕೇರ್ಫುಲ್ಲಾಗಿ ಅಬ್ಸರ್ವ್ ಮಾಡ್ಕೋಬೇಕು. ಕ್ಯೂ ಇಸ್ ಈಕ್ವಲ್ ಟು ಮೈನಸ್ 125 ಜೌಲ್ಸ್. ಓಕೆ, ಅದು ಸೈನ್ ಕನ್ವೆನ್ಷನ್. ಓಕೆ, ನೆಕ್ಸ್ಟ್ ಚೇಂಜ್ ಇನ್ ಇಂಟರ್ನಲ್ ಎನರ್ಜಿ ಡೆಲ್ಟಾ ಯು. ಸಿನ್ ಕಾಂಪಿಟೇಟಿವ್ ಅಲ್ಲಿ ಬಂದರೆ ನಾವು ಇಲ್ಲಿ ಚೇಂಜ್ ಇನ್ ಇಂಟರ್ನಲ್ ಎನರ್ಜಿಗೆ ಡೆಲ್ಟಾ ಯು ಅಂತ ಬರ್ಕೊಳ್ತೀವಿ. ಸರ್ಟನ್ ಕೇಸಸ್ ನಾವು ಡೆಲ್ಟಾ ಇ ಅಂತಲೂ ಬರ್ಕೊಳ್ತೀವಿ, ಜ್ಞಾಪಕ ಇಟ್ಕೊಳ್ಳಿ. ದಟ್ಸ್ ಇಂಟರ್ನಲ್ ಎನರ್ಜಿಗೆ, ಟೋಟಲ್ ಎನರ್ಜಿಗೆ ವಿ ರೆಪ್ರೆಸೆಂಟ್ ಇಟ್ ಆಸ್ ಎ ಡೆಲ್ಟಾ ಇ ಆಲ್ಸೋ. ಟೋಟಲ್ ಎನರ್ಜಿ ಅಥವಾ ಚೇಂಜ್ ಇನ್ ಇಂಟರ್ನಲ್ ಎನರ್ಜಿಗೆ ಸಿಂಪಲ್ ಅನ್ನು ಡೆಲ್ಟಾ ಇ ಅಂತಲೂ ರೆಪ್ರೆಸೆಂಟ್ ಮಾಡ್ತೀವಿ ಕಾಂಪಿಟೇಟಿವ್ ಅಲ್ಲಿ. ಅಗೇನ್ ರಿಪೀಟ್, ಇಂಟರ್ನಲ್ ಎನರ್ಜಿಗೆ
ಯು ಸಿಂಬಲ್ ಯೂಸ್ ಮಾಡ್ತೀವಿ, ಈವನ್ ಈ ಸಿಂಬಲ್ ಆಲ್ಸೋ ವಿ ಯೂಸ್ ಇಟ್. ಓಕೆ ದೆನ್ ಡೆಲ್ಟಾ ಯು ಇಸ್ ಈಕ್ವಲ್ ಟು ಅದನ್ನೇ ನಾವು ಫೈಂಡ್ ಔಟ್ ಮಾಡಬೇಕಿರೋದಲ್ವ ಈಗ. ಹಾಗಾದ್ರೆ ಇನ್ನೊಂದು ಏನು ಕೊಟ್ಟಿದ್ದಾರೆ, ವರ್ಕ್ ಡನ್ ಕೊಟ್ಟಿದ್ದಾರೆ. ವಾಟ್ಸ್ ವರ್ಕ್ ಡನ್ ಆನ್ ದ ಸಿಸ್ಟಮ್ ನೋಡಿ, W is equal to ಪಾಸಿಟಿವ್, ದಟ್ ಈಸ್ 400 ಜೌಲ್ಸ್. ಹಾಗಾದರೆ ಬರೋಣ, ಹೌ ಟು ಫೈಂಡ್ ಔಟ್ ದ ಇಂಟರ್ನಲ್ ಎನರ್ಜಿ, ಹೀಟ್ ವರ್ಕ್ ಡನ್ ಇಂಟರ್ನಲ್ ಎನರ್ಜಿ. ಯಾವ ಈಕ್ವೇಷನ್? ಇಟ್ಸ್ ಅ ಫಸ್ಟ್ ಲಾ ಆಫ್ ಥರ್ಮೋಡೈನಮಿಕ್ಸ್. ವಾಟ್ಸ್ ಅ ಫಸ್ಟ್ ಲಾ ಆಫ್ ಥರ್ಮೋಡೈನಮಿಕ್ಸ್ ಫಾರ್ಮುಲಾ? ಡೆಲ್ಟಾ ಯು, ಎನರ್ಜಿ ಆಫ್ an isolated system remains constant. ಡೆಲ್ಟಾ ಯು is equal to Q plus W. ಓಕೆ, Q ಎಷ್ಟಿದೆ ನಮಗಿಲ್ಲಿ? heat is 125 joules plus work done is 400, that is equal to, ಸ್ಪರ್ಧೆ ಸಿಂಪ್ಲಿಫೈ ಮಾಡಿದ್ರೆ ನಮ್ಗೆ ಇದನ್ನ, that is plus 275 joules. that is a change in internal energy. ನೋಡಿ, ಅದೇ ಸೈನ್ ಕನ್ವೆನ್ಷನ್ಸ್ ಯೂಸ್ ಮಾಡಲಿಲ್ಲ ಅಂದ್ರೆ ನಮ್ಗೆ ಏನಾಗುತ್ತೆ, ಡಿಫ್ರೆಂಟ್ ಆನ್ಸರ್ ಬಂದ್ಬಿಡುತ್ತೆ. ಸೊ ಹಿಯರ್ ಆಪ್ಷನ್ ಎ ಇಸ್ ಕರೆಕ್ಟ್. Question number 5. The work done during the expansion of an ideal gas from volume 4 dm cube to 6 dm cube under a constant external pressure of 3 atm is. Okay, ಇಲ್ಲಿ work done during expansion under reversible, under constant external pressure ಕೊಟ್ಟಿದ್ದಾರೆ. ಸೊ ಇಲ್ಲಿ ನಾವೇನು ಮಾಡಬೇಕಂದ್ರೆ ಫಾರ್ಮುಲಾ, ಯಾವ ಫಾರ್ಮುಲಾ ಅಪ್ಲೈ ಮಾಡಬೇಕು? ನಮಗೆ ಎರಡು ಫಾರ್ಮುಲಾ ಬರುತ್ತೆ ಇಲ್ಲಿ. ಒಂದು ವರ್ಕ್ ಡನ್ ಬೈ ರಿವರ್ಸಿಬಲ್ ಪ್ರೋಸೆಸ್, ಅನದರ್ ಒನ್ ಇಸ್ ವರ್ಕ್ ಡನ್ ಬೈ ಇರ್ರಿವರ್ಸಿಬಲ್ ಪ್ರೋಸೆಸ್. ಓಕೆ, ಸೊ ನಮ್ಗೆ ಇದು ಯಾವುದು ಪ್ರೋಸೆಸ್? ವರ್ಕ್ ಡನ್ ಬೈ ರಿವರ್ಸಿಬಲ್ ಆರ್ ಇರ್ರಿವರ್ಸಿಬಲ್? ಇರ್ರಿವರ್ಸಿಬಲ್, ಯಾಕಂದರೆ ಕಾನ್ಸ್ಟೆಂಟ್ ಎಕ್ಸ್ಟರ್ನಲ್ ಪ್ರೆಷರ್ ಕೊಟ್ಟಿದ್ದಾರೆ. ಸೊ ಇಟ್ಸ್ 3 atm ಪ್ರೆಷರ್. ಸೊ ನಾವು ವರ್ಕ್ ಡನ್ ಬೈ ಇರ್ರಿವರ್ಸಿಬಲ್ ಪ್ರೋಸೆಸ್. ವಾಟ್ ಈಸ್ ವರ್ಕ್ ಡನ್ ಬೈ ಇರ್ರಿವರ್ಸಿಬಲ್ ಪ್ರೋಸೆಸ್? W is equal to minus external pressure into change in volume. Okay, then next, what is external pressure is given? Minus 3 atm into change in volume. What's the change in volume? 6 liter, dm cube is nothing but liter, 1 liter, 1 dm cube is equal to 1 liter minus 4 liter. So that is equal to minus 3 atm into 2 liter is equal to minus 6 liter atm. Okay, so work done is equal to minus 6 liter atm. ಬಟ್ ಇಲ್ಲಿ ಕ್ವಶನ್ ಕೊಟ್ಟಿರೋದು ಯಾವುದರಲ್ಲಿ? ವರ್ಕ್ ಡನ್ ಅನ್ನ ಜೌಲ್ಸ್ ಅಲ್ಲಿ ಕೊಟ್ಟಿದ್ದಾರೆ. ಸೊ ಜೌಲ್ಸ್ ಅಲ್ಲಿ ನೋಡಿ, ಇಲ್ಲಿ ಕ್ವಶನ್ ಅಲ್ಲೇ ಕೊಟ್ಟಿದ್ದಾರೆ 1 ಲೀಟರ್ ATM ಇಸ್ ಈಕ್ವಲ್ ಟು 101.32 ಜೌಲ್ಸ್. ಬಟ್ ಇಟ್ಸ್ ನಾಟ್ ಮ್ಯಾಂಡೇಟ್ರಿ, ಅಲ್ಲೇ ಕ್ವಶನ್ ಅಲ್ಲಿ ಕೊಡಬೇಕು ಅಂತ ರೂಲ್ ಏನಿಲ್ಲ. ಸೊ ಇದು ನಿಮ್ಗೆ ಗೊತ್ತಿರಬೇಕು, ಆಲ್ವೇಸ್ 1 ಲೀಟರ್ ATM ಇಸ್ ಈಕ್ವಲ್ ಟು 101.32 ಜೌಲ್ಸ್. ಇದು ಗೊತ್ತಿರಲೇಬೇಕು ನಂಬರು. ಓಕೆ, ಕನ್ವರ್ಷನ್ಸು ಈಗ ಸಬ್ಸ್ಟಿಟ್ಯೂಟ್ ಮಾಡೋಣ. ಹಾಗಾದರೆ W ಇಸ್ ಈಕ್ವಲ್ ಟು ಮೈನಸ್ 1 ಲೀಟರ್ ATM ಇಸ್ ಈಕ್ವಲ್ ಟು, that is 101.32 joules. Then that is equal to, ಇದನ್ನು ಮಲ್ಟಿಪ್ಲೈ ಮಾಡಿದ್ರೆ ನಮಗೆ ಆನ್ಸರ್ ಎಷ್ಟು ಬರುತ್ತೆ ಅಂದರೆ, ದಟ್ ಈಸ್ ಮೈನಸ್ 608 joules. So option B is correct. Okay, now we will come to the another work done, question number 6, which is reversible expansion. Previous question ಇದ್ದಿದ್ದು ಇರ್ರಿವರ್ಸಿಬಲ್ ಎಕ್ಸ್ಪ್ಯಾನ್ಷನ್. ನಾವು ಈಗಿರುವಂಥದ್ದು ರಿವರ್ಸಿಬಲ್ ಎಕ್ಸ್ಪ್ಯಾನ್ಷನ್. ನೋಡ್ಬೋದು ನೀವು, ಕ್ವಶನ್ ಅಲ್ಲೇ ಕಾಣಿಸ್ತಿದೆ ನಿಮಗೆ ಅದು ರಿವರ್ಸಿಬಲ್ ಎಕ್ಸ್ಪ್ಯಾನ್ಷನ್. ಸೊ ವಾಟ್ ಈಸ್ ಅ ವರ್ಕ್ ಡನ್ ಬೈ ದಿ ರಿವರ್ಸಿಬಲ್ ಎಕ್ಸ್ಪ್ಯಾನ್ಷನ್ ಫಾರ್ಮುಲಾ? W is equal to minus 2.303 nRT log V2 divided by V1. Okay, then substitute the values. Minus 2.303, number of moles they have given as a n only, we'll take it as n. And R, what is the R value? It's a universal gas constant value. ನಿಮಗೆ ಆಪ್ಷನ್ಸ್ ಅಲ್ಲಿ ಚೆಕ್ ಮಾಡ್ಕೋಬಹುದು. ಸೊ ದಟ್ ಈಸ್ ದೇ ಹ್ಯಾವ್ ಗಿವನ್ ಇನ್ ಕ್ಯಾಲೋರೀಸ್. ಸೊ ಹಾಗಾಗಿರೋದ್ರಿಂದ ಯೂನಿವರ್ಸಲ್ ಗ್ಯಾಸ್ ಕಾನ್ಸ್ಟೆಂಟು ನಾವು ಕ್ಯಾಲೋರೀಸ್ ಅಲ್ಲಿ ಮೆನ್ಷನ್ ಮಾಡಬೇಕು. ಸೊ ದಟ್ ಈಸ್ R ವ್ಯಾಲ್ಯೂ ಇಸ್ ಈಕ್ವಲ್ ಟು 2 calorie per Kelvin per mole. ಇದು ಅಷ್ಟೇ ನಿಮಗೆ ಕೊಡಬೇಕು ಅಂತ ಮ್ಯಾಂಡೇಟರಿ ಕಂಡೀಷನ್ ಏನೂ ಅಲ್ಲ, ಇದು ನಿಮಗೆ ಗೊತ್ತಿರಬೇಕಿದು.
ಯೂನಿವರ್ಸಲ್ ಗ್ಯಾಸ್ ಕಾನ್ಸ್ಟೆಂಟ್ ಇಫ್ ಇಟ್ ಈಸ್ ಇನ್ ಜೌಲ್ಸ್, ಇಟ್ ಈಸ್ ಆಪ್ಷನ್ಸ್ ನೋಡ್ಕೋಬೇಕು ನಾವು. ಜೌಲ್ಸಲ್ಲಿ ಇದ್ದರೆ ಅದನ್ನು 8.314 ಜೌಲ್ಸ್ ಪರ್ ಕೆಲ್ವಿನ್ ಪರ್ ಮೋಲ್ ಮಾಡ್ಕೋಬೇಕು. ಸಪೋಸ್ ಆರ್ ವ್ಯಾಲ್ಯೂ ಯೂನಿವರ್ಸಲ್ ಗ್ಯಾಸ್ ಕಾನ್ಸ್ಟೆಂಟ್ ವ್ಯಾಲ್ಯೂ ಆಪ್ಷನ್ಸ್ ಚೆಕ್ ಮಾಡ್ಕೊಳ್ಳಿ. ಆಪ್ಷನ್ಸ್ ಏನಾದರೂ ಕ್ಯಾಲರೀಸಲ್ಲಿ ಕೊಟ್ಟಿದ್ರೆ ನಮಗೆ ಯೂನಿವರ್ಸಲ್ ಗ್ಯಾಸ್ ಕಾನ್ಸ್ಟೆಂಟ್ ವ್ಯಾಲ್ಯೂಸ್ 2 ಕ್ಯಾಲರಿ ಪರ್ ಕೆಲ್ವಿನ್ ಪರ್ ಮೋಲ್. ಸೊ ಈ ಥರ ನಾವು ಸಬ್ಸ್ಟಿಟ್ಯೂಟ್ ಮಾಡ್ಕೋಬೇಕು. ಸೊ ಅವರು ಆಪ್ಷನ್ಸಲ್ಲಿ ಕೊಡಲೇಬೇಕು ಅಂತ ರೂಲ್ ಏನಿಲ್ಲ, ಬಟ್ ಸ್ಟಿಲ್ ಐ ಹ್ಯಾವ್ ಗಿವನ್ ದಟ್ ಪಾಯಿಂಟ್ ಇನ್ ದ ಕ್ವಶನ್ ಬಿಕಾಸ್ ಯಾಕಂದರೆ ಗೊತ್ತಾಗಲಿ ಅಂತ. ಸೊ ನೆಕ್ಸ್ಟ್ ಟೈಮ್ ಅದು ಕ್ಯಾಲ್ಕುಲೇಷನ್ಸ್ ಮಾಡ್ಕೋಬೇಕಾದ್ರೆ ದಟ್ ಈಸ್ ನಿಮ್ಗೆ ಗೊತ್ತಿರಬೇಕಾಯ್ತಲ್ಲ ಪಾಯಿಂಟ್. ನೆಕ್ಸ್ಟ್ ಆರ್ ವ್ಯಾಲ್ಯೂ ಎಷ್ಟು ಯೂನಿವರ್ಸಲ್ ಗ್ಯಾಸ್ ಕಾನ್ಸ್ಟೆಂಟ್ ವ್ಯಾಲ್ಯೂ ಆಗಾದರೆ 2 ಇಂಟು ಟೆಂಪ್ರೇಚರ್. ವಾಟ್ ಈಸ್ ದ ಟೆಂಪ್ರೇಚರ್? 27 ಡಿಗ್ರಿ ಸೆಲ್ಸಿಯಸ್ ಇದೆ, ಅದನ್ನು ಕೆಲ್ವಿನ್ಗೆ ಕನ್ವರ್ಟ್ ಮಾಡ್ಕೋಬೇಕು. ಕೆಲ್ವಿನ್ಗೆ ಕನ್ವರ್ಟ್ ಮಾಡಿದ್ರೆ ದಟ್ ಈಸ್ 300 ಕೆಲ್ವಿನ್ ಬರುತ್ತೆ. ಇಂಟು ಲಾಗ್ V2 ಫೈನಲ್ ವಾಲ್ಯೂಮ್ is a 22.4 divided by 2.24. Okay, 22.4 divided by 2.24 is 10. Log 10 value is 1. Okay then, ಹಾಗಾದ್ರೆ ಏನು ಬರುತ್ತೆ ನಮಗೆ -2.303 into n into 2 into 300. ಸೊ ಹಾಗಾದರೆ ವಾಟ್ ವಿಲ್ ಬಿ ದ ವರ್ಕ್ ಡನ್? ಸಿಂಪ್ಲಿಫೈ ಮಾಡಿದ್ರೆ ನಿಮಗೆ ಫೈನಲಿ -1381.8 n calories. So this is what work done during isothermal reversible expansion. So previous ದು isothermal irreversible expansion work done, ಈಗ ಇರುವಂಥದ್ದು isothermal reversible expansion. ಓಕೆ, ಸೊ ಹಾಗಾದರೆ ಯಾವ ಆಪ್ಷನ್ ಕರೆಕ್ಟ್ ಆಗಿದೆ ನಮಗೆ ಇಲ್ಲಿ ಅಂತಂದರೆ ಆಪ್ಷನ್ ಎ ಇಸ್ ಕರೆಕ್ಟ್. ನೆಕ್ಸ್ಟ್ ಕ್ವಶನ್ ನಂಬರ್ 7. What are heat, work done and change in internal energy if gas absorbs 200 joule of heat and expands from 10 to 20 liter at 27 degrees Celsius against a pressure of 1 atm? ಓಕೆ, ಹಾಗಾದರೆ ಇಲ್ಲಿ ಒಂದೊಂದೇ ಟರ್ಮ್ ನಾವು ಫೈಂಡ್ ಔಟ್ ಮಾಡಬೇಕು. ಹೀಟ್, ವರ್ಕ್ ಡನ್, ಚೇಂಜ್ ಇನ್ ಇಂಟರ್ನಲ್ ಎನರ್ಜಿ. ಓಕೆ, ನಮ್ಗೆ ಏನು ಕೊಟ್ಟಿದ್ದಾರೆ ಇಲ್ಲಿ? ದ ಗ್ಯಾಸ್ ಅಬ್ಸಾರ್ಬ್ಸ್ 200 ಜೌಲ್ ಅಂತ ಕೊಟ್ಟಿದ್ದಾನೆ. ಗ್ಯಾಸ್ ಅಬ್ಸಾರ್ಬ್ಸ್ 200 ಜೌಲ್ ಅಂದರೆ ಕ್ಯೂ ವ್ಯಾಲ್ಯೂ ಕೊಟ್ಟಿದ್ದಾನೆ ಕ್ವಶನಲ್ಲೇ. ಬಟ್ ಕ್ಯೂ ವ್ಯಾಲ್ಯೂ ಎಷ್ಟು ಬರುತ್ತೆ ನಮಗೆ ಇಲ್ಲಿ? ದಟ್ ಈಸ್ ಅಬ್ಸಾರ್ಬ್ಸ್ ಅಂತಂದರೆ ದಟ್ ಈಸ್ ಪಾಸಿಟಿವ್ ವ್ಯಾಲ್ಯೂ ಅಲ್ವಾ? ಪಾಸಿಟಿವ್, ದಟ್ ಈಸ್ 200 ಜೌಲ್ಸ್. 200 ಜೌಲ್ಸ್ ಇದು ಕ್ವಶನಲ್ಲೇ ಇದೆ ನಮ್ಗೆ ಆಲ್ರೆಡಿ. ಕ್ಯೂ ವ್ಯಾಲ್ಯೂ ಇಸ್ ಪ್ಲಸ್ 200 ಜೌಲ್ಸ್. ಸೊ ಆಪ್ಷನ್ಸ್ ಚೆಕ್ ಮಾಡಿದ್ರೆ ನಿಮಗೆ ಎರಡು ಆಪ್ಷನ್ ಎಲಿಮಿನೇಟ್ ಆಗೋಗಿದೆ ಆಲ್ರೆಡಿ. ದಟ್ ಈಸ್ ಬಿ ಆ್ಯಂಡ್ ಡಿ ಆರ್, ಬಿ ಆ್ಯಂಡ್ ಎ ಆರ್ ಎಲಿಮಿನೇಟೆಡ್. ಸೊ ನಮಗೆ ಉಳಿದಿರೋಂಥದ್ದು ಎರಡೇ ಆಪ್ಷನು, ಸಿ ಮತ್ತು ಡಿ ನಲ್ಲಿ ಚೆಕ್ ಮಾಡ್ಕೋಬೇಕು. ಓಕೆ, ಈಗ ನೆಕ್ಸ್ಟ್ ಫರ್ದರ್ ಚೆಕ್ ಮಾಡ್ಕೊಳ್ಳೋಣ. ನಮ್ಗೆ ಇನ್ನೇ ನೆಕ್ಸ್ಟ್ ಏನು ಕ್ಯಾಲ್ಕುಲೇಟ್ ಮಾಡಬೇಕು? ವರ್ಕ್ ಡನ್. ವರ್ಕ್ ಡನ್ಗೆ ಫಾರ್ಮುಲಾ ಏನಿದೆ? ಸೊ ದಟ್ ಈಸ್ ಮೈನಸ್ ಎಕ್ಸ್ಟರ್ನಲ್ ಪ್ರೆಷರ್ ಇಂಟು ಚೇಂಜ್ ಇನ್ ವಾಲ್ಯೂಮ್. ಓಕೆ, ಎಕ್ಸ್ಟರ್ನಲ್ ಪ್ರೆಷರ್ ಎಷ್ಟಿದೆ ನಮಗಿಲ್ಲಿ? ದಟ್ ಈಸ್ 1 atm ಪ್ರೆಷರ್ ಇದೆ, 1 atm. ಆ್ಯಂಡ್ ಚೇಂಜ್ ಇನ್ ವಾಲ್ಯೂಮ್ 20 minus 10 liter. So that is equal to minus 10 liter atm. ಓಕೆ, ಆಪ್ಷನ್ಸಲ್ಲಿ ಚೆಕ್ ಮಾಡಿ. ಇಲ್ಲಿ ನಿಮಗೆ ವರ್ಕ್ ಡನ್ ಏನರಲ್ಲಿ ಕೊಟ್ಟಿದ್ದಾರೆ? ಜೌಲ್ಸಲ್ಲಿ ಕೊಟ್ಟಿದ್ದಾರೆ. ಆಗಲೇ ಹೇಳಿದ್ದೀನಿ ನಿಮಗೆ ಇಲ್ಲಿ ಲೀಟರ್ ATM ಕನ್ವರ್ಷನನ್ನು ಕೊಡಲೇಬೇಕು ಅಂತ ಏನಿಲ್ಲ, ನೀವೇ ಕನ್ವರ್ಟ್ ಮಾಡ್ಕೋಬೇಕಾಗತ್ತೆ. ವಿ ನೋ ದಟ್ 1 liter ATM is equal to how many joules? 101.32 joules. Okay, then if you multiply, you will get it minus 1013.2 joules. So this is a work done. We have got it. So already ನಮ್ಗೆ ಆಪ್ಷನ್ ಬಂದ್ಬಿಟ್ಟಿದೆ. ಸೊ ಆಪ್ಷನ್ ಸಿ ಇಸ್ ಕರೆಕ್ಟ್. ಸ್ಟಿಲ್ ವಿಲ್ ಚೆಕ್ ಇಟ್ ಔಟ್. ಡೆಲ್ಟಾ ಯು ಆಲ್ಸೋ ಚೇಂಜ್ ಇನ್ ಇಂಟರ್ನಲ್ ಎನರ್ಜಿನೂ ಕ್ಯಾಲ್ಕುಲೇಟ್ ಮಾಡೋಣ. ಸೊ ಚೇಂಜ್ ಇನ್ ಇಂಟರ್ನಲ್ ಎನರ್ಜಿ, ಹೀಟ್, ವರ್ಕ್ ಡನ್ ಕೊಟ್ಟರೆ ಯಾವ ಫಾರ್ಮುಲಾ ಅಪ್ಲೈ ಮಾಡ್ತೀವಿ? ಫಸ್ಟ್ ಲಾ ಆಫ್ ಥರ್ಮೋಡೈನಮಿಕ್ಸ್, ಡೆಲ್ಟಾ ಯು ಇಸ್ ಈಕ್ವಲ್ ಟು ಕ್ಯೂ ಪ್ಲಸ್ ಡಬ್ಲ್ಯೂ. ಓಕೆ, ಹೀಟ್ ಎಷ್ಟಿದೆ? ಇಟ್ಸ್ 200 ಪ್ಲಸ್ ವರ್ಕ್ ಡನ್ ಎಷ್ಟಿದೆ? ದಟ್ ಈಸ್ minus it's minus 1013.2, that is equal to minus 813 joules. So change in internal energy of the reaction is minus 819. So already option mark ಮಾಡಿದ್ದೀವಿ ನಾವು. Which is the correct one? Option C is the correct one. Next question number 8. An ideal monoatomic gas is taken round the cycle ABCDA as shown in the figure
ದ ವರ್ಕ್ ಡನ್ ಡ್ಯೂರಿಂಗ್ ದ ಸೈಕಲ್ ಈಸ್. ಸೊ ಇದನ್ನು ಸೈಕ್ಲಿಕ್ ಪ್ರೋಸೆಸ್ ಅಂತ ಕರಿತೀವಿ. ಸೊ ಇಫ್ ದ ರಿಯಾಕ್ಷನ್ ಟೇಕ್ಸ್ ಪ್ಲೇಸ್ ಸ್ಟಾರ್ಟೆಡ್ ಫ್ರಮ್ ದ ಇನಿಷಿಯಲ್ ಪೊಸಿಷನ್ ಅಂಡ್ ಇಟ್ ವಿಲ್ ಎಂಡ್ ವಿತ್ ಅಗೈನ್ ಫಾರ್ ದ ಇನಿಷಿಯಲ್ ಪೊಸಿಷನ್, ವಿ ಕಾಲ್ ಇಟ್ ಎಸ್ ಅ ಸೈಕ್ಲಿಕ್ ಪ್ರೋಸೆಸ್. ಎಲ್ಲಿ ಸ್ಟಾರ್ಟ್ ಮಾಡಿದೀವೋ ಅಲ್ಲೇ ಎಂಡ್ ಆದರೆ ದಟ್ ಈಸ್ ವಾಟ್ ವಿ ಕಾಲ್ ಇಟ್ ಅ ಸೈಕ್ಲಿಕ್ ಪ್ರೋಸೆಸ್. ಓಕೆ, ಹಾಗಾದರೆ ಈ ಸೈಕ್ಲಿಕ್ ಪ್ರೋಸೆಸ್ಸಲ್ಲಿ ಯೂಶ್ವಲಿ ಏನು ಝೀರೋ ಇರುತ್ತೆ, ಯಾವುದು ಝೀರೋ ಇರೋದಿಲ್ಲ ಅಂತಂದರೆ, ಯೂಶ್ವಲಿ ಸೈಕ್ಲಿಕ್ ಪ್ರೋಸೆಸ್ಸಲ್ಲಿ ಚೇಂಜ್ ಇನ್ ಇಂಟರ್ನಲ್ ಎನರ್ಜಿ ವಿಲ್ ಬಿ ಝೀರೋ. ಚೇಂಜ್ ಇನ್ ಇಂಟರ್ನಲ್ ಎನರ್ಜಿ ವಿಲ್ ಬಿ ಝೀರೋ, ಬಟ್ ವರ್ಕ್ ಡನ್ ವಿಲ್ ನಾಟ್ ಬಿ ಈಕ್ವಲ್ ಟು ಝೀರೋ. ಯಾಕೆ ವರ್ಕ್ ಡನ್ ವಿಲ್ ನಾಟ್ ಬಿ ಈಕ್ವಲ್ ಟು ಝೀರೋ? ಬಿಕಾಸ್ ವರ್ಕ್ ಡನ್ ಈಸ್ ಎ ಪಾತ್ ಫಂಕ್ಷನ್, ಇಟ್ ಈಸ್ ನಾಟ್ ಎ ಸ್ಟೇಟ್ ಫಂಕ್ಷನ್. ಈಗ ಡೆಲ್ಟಾ ಯು ಇನ್ ಚೇಂಜ್ ಇನ್ ಇಂಟರ್ನಲ್ ಎನರ್ಜಿ ಆದರೆ ಅದು ಸ್ಟೇಟ್ ಫಂಕ್ಷನ್ ಅಂತಂದರೆ ಇನಿಷಿಯಲ್ ಸ್ಟೇಟ್ ಫೈನಲ್ ಸ್ಟೇಟ್ ಎರಡು ಒಂದೇ ಆಗುತ್ತಲ್ವಾ, ಹಾಗಾದ್ರೆ ಏನಾಗುತ್ತೆ, ಝೀರೋ ಆಗಿಬಿಡುತ್ತೆ. ಬಟ್ ವರ್ಕ್ ಡನ್ ಏನಿದು ಪಾತ್ ಫಂಕ್ಷನ್, ನಮಗೆ ಇಲ್ಲಿ ಸ್ಟೇಟ್ ಮೇಲೆ ಡಿಪೆಂಡ್ ಆಗೋದಿಲ್ಲ. ಪಾತ್ ಫಂಕ್ಷನ್ ಡಿಪೆಂಡ್ ಆಗುವಂಥದ್ದು ಕಂಪ್ಲೀಟ್ ಪಾತ್ ಟೇಕನ್ ಡ್ಯೂರಿಂಗ್ ದ ರಿಯಾಕ್ಷನ್ ಅಂತಂದರೆ ನೀವೇನು ಫೈಂಡ್ ಔಟ್ ಮಾಡಬೇಕಂದ್ರೆ ಈ ಏನು ಕೊಟ್ಟಿದೆ ಏರಿಯಾನ ಫೈಂಡ್ ಔಟ್ ಮಾಡಬೇಕು. ಏರಿಯಾ ಇಟ್ ಸೆಲ್ಫ್, ಅದಕ್ಕೆ ನಾವೇನಂತ ಹೇಳ್ತೀವಿ ಅಂತಂದರೆ ಯೂಶ್ವಲಿ ವರ್ಕ್ ಡನ್ ಅಂತಂದರೆ ಏನಪ್ಪ ಅಂತಂದರೆ ಏರಿಯಾ ಅಂಡರ್ ಪ್ರೆಷರ್ ಆ್ಯಂಡ್ ವಾಲ್ಯೂಮ್ ಕರ್ವ್. ಏರಿಯಾ ಅಂಡರ್ ಪ್ರೆಷರ್ ಆ್ಯಂಡ್ ವಾಲ್ಯೂಮ್ ಕರ್ವ್ ವಿ ಕಾಲ್ ಇಟ್ ಆಸ್ ವರ್ಕ್ ಡನ್ ಅಂತ ಕರಿತೀವಿ ಯೂಶ್ವಲಿ, ವಿಚ್ ಇಸ್ ಅ ವರ್ಕ್ ಡನ್. ಅಂದರೆ ಪ್ರೆಷರ್ ವಾಲ್ಯೂಮ್ ಗ್ರಾಫ್ ತಗೊಂಡಾಗ ಆ ಏನು ಏರಿಯಾ ಬರುತ್ತೆ ನಮಗೆ ಅದನ್ನು ಕ್ಯಾಲ್ಕುಲೇಟ್ ಮಾಡಿದ್ರೆ ದಟ್ ಈಸ್ ಓನ್ಲಿ ವರ್ಕ್ ಡನ್ ಫಾರ್ ಅಸ್. ಓಕೆ, ಸೊ ಹಾಗಾದರೆ ವರ್ಕ್ ಡನ್ ಅನ್ನು ಕ್ಯಾಲ್ಕುಲೇಟ್ ಮಾಡೋಣ. ಯಾವ ಥರ ಕ್ಯಾಲ್ಕುಲೇಟ್ ಮಾಡೋದು? ಆ್ಯಂಡ್ ಅಗೇನ್ ಯೂಸಿಂಗ್ ದ ಫಾರ್ಮುಲಾ ಯೂಸ್ ಮಾಡಿ. ವಾಟ್ಸ್ ವರ್ಕ್ ಡನ್ ಫಾರ್ಮುಲಾ? W is equal to minus external pressure into change in volume. ಓಕೆ, ಪ್ರೆಷರ್ ಎಷ್ಟಿದೆ ನೀವು ಚೆಕ್ ಮಾಡ್ಬೋದು ಇಲ್ಲಿ. B to A to B ಎಲ್ಲಿಂದಾದ್ರೂ ಕೌಂಟ್ ಮಾಡಿ ಚೆಕ್ ಮಾಡ್ಕೊಳ್ಳಿ. ನಿಮ್ಗೆ ಎಲ್ಲಿ ಚೇಂಜ್ ಆಗ್ತಿದೆ ಪ್ರೆಷರು ವೈ ಆಕ್ಸಿಸಲ್ಲಿ ಅಂದರೆ ನಾವು ಪ್ಯಾರಲೆಲ್ ಟು ವೈ ಆಕ್ಸಿಸ್ ತೊಗೋಬೇಕಲ್ವಾ. ಪ್ಯಾರಲೆಲ್ ಟು ವೈ ಆಕ್ಸಿಸ್ ಚೆಕ್ ಮಾಡಿ. ಸೊ ದಟ್ ವಿಲ್ ಚೇಂಜ್ ಫ್ರಮ್ 2P to 1P ಅಂತಂದರೆ ವಾಟ್ ಈಸ್ ಅ ಚೇಂಜ್ ಇನ್ ದ ಪ್ರೆಷರ್? 2P to 1P ಅಂತಂದರೆ ದಟ್ಸ್ ಅ P ಅಲ್ವಾ. ಪ್ರೆಷರ್ ಚೇಂಜ್ ಇಸ್ P. ಅಂಡ್ ಕಮ್ ಟು ದ ವಾಲ್ಯೂಮ್ ಚೇಂಜ್. ವಾಲ್ಯೂಮ್ ಚೇಂಜ್ ತೊಗೋಬೇಕು ಅಂದರೆ ನೀವು ಯಾವ ಲೈನನ್ನು ತೊಗೋಬೇಕು ಅಂತಂದರೆ ದಟ್ ಈಸ್ ಪ್ಯಾರಲೆಲ್ ಟು ವೈ ಆಕ್ಸಿಸ್, ಸಾರಿ ಪ್ಯಾರಲೆಲ್ ಟು ಎಕ್ಸ್ ಆಕ್ಸಿಸ್ ತೊಗೋಬೇಕು ನಾವಿಲ್ಲಿ. ಪ್ಯಾರಲೆಲ್ ಟು ಎಕ್ಸ್ ಆಕ್ಸಿಸ್ ಅಂತಂದರೆ ನೋಡಿ ಇಲ್ಲಿ ಅಬ್ಸರ್ವ್ ಮಾಡಿ, ಎಕ್ಸ್ ಆಕ್ಸಿಸಲ್ಲಿ ವಾಲ್ಯೂಮ್ ಚೇಂಜಿಂಗ್ ಫ್ರಮ್ ಇಲ್ಲಿ ನೋಡಿ ಈ ಪಾಯಿಂಟಿಂದ ಈ ಪಾಯಿಂಟಿಗೆ ಅಂತಂದರೆ 2V ಇದೆ, ಇನಿಷಿಯಲಿ V ಇದೆ, ಫೈನಲಿ 2V ಇದೆ. ಸೊ ಚೇಂಜ್ ಇನ್ ವಾಲ್ಯೂಮ್ ಈಸ್ ವಾಟ್? V. 2V minus V, that is equal to V. So then work done is equal to minus pressure into volume. Means 2V minus V is equal to V. So hence what is the work done? Minus PV. So option A is correct. ಸೊ ಅದಕ್ಕೆ ಏನು ಮಾಡಿ, ಏರಿಯಾನ ಫೈಂಡ್ ಔಟ್ ಮಾಡಿ ಸಾಕು ನೀವು. ಆರ್ ಎಲ್ಸ್ ನೀವು ಅಲ್ಲೇ ತೊಗೋಬೋದು, ಲೆಂತ್ ಇಂಟು ಬ್ರೆಡ್ತ್ ಅಂತ ತೊಗೊಂಡ್ರೆ ಸಾಕು, ನಿಮ್ಗೆ ಆಟೋಮೆಟಿಕಲಿ ಆನ್ಸರ್ ಬರುತ್ತೆ. ಬಟ್ ಜ್ಞಾಪಕ ಇಟ್ಕೊಳ್ಳಿ, ಸೈನ್ ಇಸ್ ವೆರಿ ಇಂಪಾರ್ಟೆಂಟ್ ಹಿಯರ್. ಸೈನ್ ಚೇಂಜಸ್ಸನ್ನು ನೋಡ್ಕೋಬೇಕಾಗುತ್ತೆ ನಾವಿಲ್ಲಿ. ಸೈನ್ ಯಾಕೆ ಅಂತಂದರೆ ಸೈನ್ ಅಂತ ವರ್ಕ್ ಡನ್ ವಿಲ್ ಬಿ ಆಲ್ವೇಸ್ ನೆಗೆಟಿವ್ ಬರುತ್ತಲ್ಲ ವರ್ಕ್ ಡನ್ ಡ್ಯೂರಿಂಗ್ ದಿಸ್ ಪ್ರೋಸೆಸ್. ಸೊ ಹಾಗಾಗಿ ಇರೋದ್ರಿಂದ ಸ್ವಲ್ಪ ನೋಡ್ಕೋಬೇಕು. ಸೈನನ್ನು ನೋಡಿ ವರ್ಕ್ ಡನ್ ಅನ್ನು ಕ್ಯಾಲ್ಕುಲೇಟ್ ಮಾಡ್ಕೋಬೇಕಾಗುತ್ತೆ. ಬಟ್ ಏರಿಯಾ ಅಂಡರ್ ಪ್ರೆಷರ್ ಆ್ಯಂಡ್ ವಾಲ್ಯೂಮ್ ಕರ್ವ್ ಇಸ್ ನಥಿಂಗ್ ಬಟ್ ವರ್ಕ್ ಡನ್. Question number 9. In the complete combustion of butanol, if change in enthalpies of combustion and change in internal energy, ಈಗ ನೋಡಿ ಸಿಂಬಲ್ ಅನ್ನು ನೋಡಿ, ಡೆಲ್ಟಾ ಇ ಕೊಟ್ಟಿದ್ದಾರೆ. ಡೆಲ್ಟಾ ಇ ಅಂತಂದರೆ ಚೇಂಜ್ ಇನ್ ಇಂಟರ್ನಲ್ ಎನರ್ಜಿ ಆರ್ ಟೋಟಲ್ ಎನರ್ಜಿ. ಓಕೆ, ಜ್ಞಾಪಕ ಇರಬೇಕು ಇದೆ ನಿಮಗೆ, ಯಾಕಂದರೆ ಕಾಂಪಿಟೇಟಿವ್ ಅಲ್ಲಿ ತುಂಬ ಯೂಸ್ ಮಾಡುವಂಥದ್ದು ಈ ಟರ್ಮನ್ನು ಯೂಸ್ ಮಾಡ್ತಾರೆ ಇನ್ಸ್ಟೆಡ್ ಆಫ್ ಯು. is of the heat combustion at constant volume, then okay, so they are asking us to write the relationship between delta H and delta E, change in internal energy. Okay, change in internal energy ಗೆ ಮತ್ತೆ ಎಂಥಾಲ್ಪಿಗೆ ಫಾರ್ಮುಲಾ ಏನಪ್ಪ ಇದೆ ಅಂತಂದರೆ ನಮಗೆ ಫಸ್ಟು ಡೆಲ್ಟಾ H is equal to delta E, delta H is equal to delta E plus delta N G RT, change in number of moles of gas into R into T. So ಇದು ನಮಗೆ ಫಾರ್ಮುಲಾ which will give the relationship between internal energy and enthalpy. ಓಕೆ, ಇಲ್ಲಿ ನಮಗೆ 3 ಕೇಸ್ ಬರುತ್ತೆ ಟೋಟಲ್. ನಮಗೆ ಇಲ್ಲಿ ಕಾಂಪಿಟೇಟಿವ್ ಅಲ್ಲಿ ಎಕ್ಸ್ಪೆಕ್ಟ್ ಮಾಡಬಹುದಂಥ ಕ್ವಶನ್ ಇದು ಆಕ್ಚುಲಿ. ವೆನ್ ಡೆಲ್ಟಾ ಎನ್ ಜಿ ಈಸ್ ಗ್ರೇಟರ್ ದ್ಯಾನ್ 0, ಇಫ್ ದ ಡೆಲ್ಟಾ ಎನ್ ಜಿ ಪಾಸಿಟಿವ್ ಆದರೆ ಏನಾಗುತ್ತೆ ನಮ್ಗೆ ಇಲ್ಲಿ ಅಂತಂದರೆ ಡೆಲ್ಟಾ ಹೆಚ್ is greater than delta E.
Okay, then if the delta Ng is less than 0, means change in number of moles of gas is 0 or number of moles is decreased, then change in enthalpy will be less than change in internal energy. Okay, then if the delta Ng is equal to 0, substitute ಮಾಡಿ delta Ng 0 ಆದರೆ ಏನಾಗುತ್ತೆ ಅಲ್ಲಿ ನಮಗೆ ಅಂತಂದರೆ delta H is equal to delta E. So this is a very important concept for us for the competitive. So delta H relationship ಕೊಡುತ್ತೆ ನಮಗೆ ಇಲ್ಲಿ delta H ಗೆ ಮತ್ತೆ delta E ಗೆ relationship ಅನ್ನು ಕೊಡುತ್ತೆ. How, which, in what case, what reaction delta H is greater than or equal to delta E or delta. ಇವೇನು ಫೈಂಡ್ ಔಟ್ ಮಾಡಬೇಕಂದ್ರೆ ಸಿಂಪಲ್ ಆಗಿ ಇಲ್ಲಿ change in number of moles of gas ಅನ್ನು ಫೈಂಡ್ ಔಟ್ ಮಾಡಿ. again I repeat, change in number of moles of gas only. ಗ್ಯಾಸ್ ಅದು ಮಾತ್ರನೇ ಚೆಕ್ ಮಾಡ್ಕೋಬೇಕು ನೀವು, change in number of moles. if the change in number of moles of gas greater than 0 ಇತ್ತು ಅಂತಂದ್ರೆ then delta H is greater than delta E. if the change in number of moles of gas is less than 0, then delta H is less than delta E. the delta Ng is equal to 0, then delta H is equal to delta E. ಓಕೆ, ನಮ್ಗೆ ಇಲ್ಲಿ ಕ್ವಶನ್ ಏನಪ್ಪ ಅಂತಂದರೆ ಈಗ ಯಾವ ರಿಲೇಷನ್ಶಿಪ್ ಇರುತ್ತೆ ಅಂತಲೇ ಫೈಂಡ್ ಔಟ್ ಮಾಡಬೇಕಾಗಿರೋದ್ರಿಂದ ನಾವೇನು ಬರ್ಕೋಬೇಕು, ಕಂಪ್ಲೀಟ್ ರಿಯಾಕ್ಷನನ್ನು ಬರ್ಕೋಬೇಕು. ಕಂಪ್ಲೀಟ್ ರಿಯಾಕ್ಷನ್ ಬರ್ಕೊಂಡು ಆಮೇಲೆ ನಾವು ಡೆಲ್ಟಾ ಎನ್ ಜಿ ವ್ಯಾಲ್ಯೂ ಫೈಂಡ್ ಔಟ್ ಮಾಡಿ ದೆನ್ ವಿ ವಿಲ್ ಗಿವ್ ದ ರಿಲೇಷನ್ಶಿಪ್ ಬಿಟ್ವೀನ್ ಡೆಲ್ಟಾ ಹೆಚ್ ಆ್ಯಂಡ್ ಡೆಲ್ಟಾ ಇ. ಓಕೆ, ವಾಟ್ ಈಸ್ ದ ಕಂಬಷನ್ ರಿಯಾಕ್ಷನ್ ಫಾರ್ ಬ್ಯೂಟನಾಲ್? C4H9OH, it's a liquid, plus 6 moles of O2 gas, which gives rise to 4 moles of carbon dioxide gas plus 5 moles of H2O liquid. ಓಕೆ, ನಾನು ಇದಕ್ಕೆ ಶಾರ್ಟ್ಕಟ್ಟಾಗಿ ಹೇಳ್ಕೊಟ್ಟಿದ್ದೀನಿ ಕಂಬಷನ್ ರಿಯಾಕ್ಷನ್ಸನ್ನು ಯಾವ ಥರ ಈಸಿಯಾಗಿ ಬರೆಯೋದು ಅಂತ. ಆಸ್ ವಿ ಬರ್ನ್ ಕಂಪ್ಲೀಟ್ಲಿ ಎನಿ ಹೈಡ್ರೋಕಾರ್ಬನ್, ಯೂಶಲಿ how many moles of carbon dioxide will be produced? Equal number of carbon. So whatever the number of carbons are present, those many moles of carbon dioxide. ಈಗ ಕಾರ್ಬನ್ಸ್ ಎಷ್ಟಿದೆ? 4. ಸೊ how many moles of carbon dioxide? 4 moles of carbon dioxide. ಹಾಗಾದರೆ how many moles of water will be produced? Half of the hydrogen atoms. ಇಲ್ಲಿ ಹೈಡ್ರೋಜನ್ ಆಟಮ್ಸ್ ಎಷ್ಟಿದೆ? 10 ಇದೆ ಅಲ್ವಾ? H9 ಪ್ಲಸ್ OH ಅಲ್ಲಿ ಒಂದು ಹೈಡ್ರೋಜನ್ ಇದೆ, ಸೊ 10 ಆಗುತ್ತೆ. 10 ಹೈಡ್ರೋಜನ್ಸ್ ಅಂದರೆ how many moles of water? ಹಾಫ್ ಅಂದರೆ ಎಷ್ಟು ಬರುತ್ತೆ? 5 moles of water ಬರುತ್ತೆ. ಸೊ ದಿಸ್ ಇಸ್ ಹೌ ವಿ ವಿಲ್ ರೈಟ್ ದ ಬ್ಯಾಲೆನ್ಸ್ಡ್ ಈಕ್ವೇಷನ್ ಫಾರ್ ಎನಿ ಕಂಬಷನ್ ರಿಯಾಕ್ಷನ್, ಕಂಪ್ಲೀಟ್ ಕಂಬಷನ್ ರಿಯಾಕ್ಷನ್. ಓಕೆ, ಹಾಗಾದರೆ ಇಲ್ಲಿ ಆಯಿತು. ಈಗ ನಾವು ಡೆಲ್ಟಾ ಎನ್ ಜಿ ಫೈಂಡ್ ಔಟ್ ಮಾಡಬೇಕಲ್ವಾ? ಓನ್ಲಿ ಅಗೇನ್ ರಿಪೀಟ್, ಚೇಂಜ್ ಇನ್ ನಂಬರ್ ಆಫ್ ಮೋಲ್ಸ್ ಆಫ್ ಗ್ಯಾಸ್ ಓನ್ಲಿ. ಹೌ ಡು ಯು ಫೈಂಡ್ ಔಟ್ ಚೇಂಜ್ ಇನ್ ನಂಬರ್ ಆಫ್ ಮೋಲ್ಸ್ ಆಫ್ ಗ್ಯಾಸ್? ನಂಬರ್ ಆಫ್ ಮೋಲ್ಸ್ ಆಫ್ ಗೇಷಿಯಸ್ ಪ್ರಾಡಕ್ಟ್ ಮೈನಸ್ ನಂಬರ್ ಆಫ್ ಮೋಲ್ಸ್ ಆಫ್ ಗೇಷಿಯಸ್ ರಿಯಾಕ್ಟೆಂಟ್. ಓಕೆ, ಪ್ರಾಡಕ್ಟ್ಸ್ ಎಷ್ಟಿದೆ ಚೆಕ್ ಮಾಡಿ. 4 moles ಆಫ್ ಕಾರ್ಬನ್ ಡೈಆಕ್ಸೈಡ್ ಓನ್ಲಿ. ಇಲ್ಲಿ ವಾಟರ್ ಬಂದು ಲಿಕ್ವಿಡ್ ಅಲ್ವಾ, ಸೊ ಓನ್ಲಿ ಗ್ಯಾಸ್ ಎಷ್ಟಿರೋದು? 4 moles ಮೈನಸ್ ನಂಬರ್ ಆಫ್ ಮೋಲ್ಸ್ ಆಫ್ ಗೇಷಿಯಸ್ ರಿಯಾಕ್ಟೆಂಟ್ಸ್. ರಿಯಾಕ್ಟೆಂಟ್ಸ್ ಎಷ್ಟಿದೆ? ಇಟ್ಸ್ ಅ ಬ್ಯೂಟನಾಲ್ ಇಸ್ ಅ ಓನ್ಲಿ, ಇಟ್ಸ್ ಅ ಲಿಕ್ವಿಡ್. ಸೊ ನಮ್ಗೆ ಯಾವುದು? ಆಕ್ಸಿಜನ್ ಇಸ್ ಓನ್ಲಿ ಗ್ಯಾಸ್ ಇಯರ್, ಸೊ 6 moles. ದಟ್ ಈಸ್ ಈಕ್ವಲ್ ಟು ಚೇಂಜ್ ಇನ್ ನಂಬರ್ ಆಫ್ ಮೋಲ್ಸ್ ಆಫ್ ಗ್ಯಾಸ್ ಇಸ್ -2. ಸೊ ಚೇಂಜ್ ಇನ್ ನಂಬರ್ ಆಫ್ ಮೋಲ್ಸ್ ಆಫ್ ಗ್ಯಾಸ್ ಇಸ್ ವಾಟ್? ನೆಗೆಟಿವ್. ನೆಗೆಟಿವ್ ಇದ್ದರೆ ಡೆಲ್ಟಾ ಎನ್ ಜಿ ಇಸ್ ಲೆಸ್ ದ್ಯಾನ್ 0. ಡೆಲ್ಟಾ ಎನ್ ಜಿ ಇಸ್ ಲೆಸ್ ದ್ಯಾನ್ 0, then in this case delta H is also less than delta E. delta E. ಸೊ ಹಾಗಾದರೆ ಯಾವ ಆನ್ಸರ್ ಕರೆಕ್ಟ್ ಆಗುತ್ತೆ? ಆಪ್ಷನ್ ಎ ಇಸ್ ಕರೆಕ್ಟ್. ಕ್ವಶನ್ ನಂಬರ್ 10, in which of the following delta E is equal to delta H? delta E is equal to delta H. ಓಕೆ, ಅಗೈನ್ ಸೇಮ್ ಪ್ರೀವಿಯಸ್ ಕ್ವಶನ್ ಆಲ್ರೆಡಿ ನಾನು ನಿಮ್ಗೆ ಹೇಳಿದ್ದೀನಿ. ವೆನ್ ಡೆಲ್ಟಾ ಹೆಚ್ ಇಸ್ ಈಕ್ವಲ್ ಟು ಡೆಲ್ಟಾ ಇ, ಯಾವ ಕಂಡೀಷನಲ್ಲಿ ಡೆಲ್ಟಾ ಹೆಚ್ ಇಸ್ ಈಕ್ವಲ್ ಟು ಡೆಲ್ಟಾ ಇ ಬರುತ್ತೆ? ವೆನ್ ಚೇಂಜ್ ಇನ್ ನಂಬರ್ ಆಫ್ ಮೋಲ್ಸ್ ಆಫ್ ಗ್ಯಾಸ್ 0 ಬಂದಾಗ ದೆನ್ ಡೆಲ್ಟಾ ಹೆಚ್ ಇಸ್ ಈಕ್ವಲ್ ಟು ಡೆಲ್ಟಾ ಇ. ಹಾಗಾದರೆ ಯಾವ ಈಕ್ವೇಷನಲ್ಲಿ ಚೇಂಜ್ ಇನ್ ನಂಬರ್ ಆಫ್ ಮೋಲ್ಸ್ ಆಫ್ ಗ್ಯಾಸ್ 0 ಬರುತ್ತೆ ಚೆಕ್ ಮಾಡ್ಕೊ ಬನ್ನಿ. ಆಪ್ಷನ್ ಎಗೆ ಬರೋಣ. ನಂಬರ್ ಆಫ್ ಮೋಲ್ಸ್ ಆಫ್ ಪ್ರಾಡಕ್ಟ್ಸ್ ಡೆಲ್ಟಾ ಎನ್ ಜಿ ಇಸ್ ಈಕ್ವಲ್ ಟು ಗೇಷಿಯಸ್ ಪ್ರಾಡಕ್ಟ್ಸ್ ಎಷ್ಟಿದೆ ಪ್ರಾಡಕ್ಟ್ ಸೈಡಲ್ಲಿ? 2 ಮೈನಸ್ ನಂಬರ್ ಆಫ್ ಮೋಲ್ಸ್ ಆಫ್ ಗೇಷಿಯಸ್ ರಿಯಾಕ್ಟೆಂಟ್ ದಟ್ ಈಸ್ ಈಕ್ವಲ್ ಟು 1. So 2 minus 1 is plus 1. So plus 1 ಅಂತಂದರೆ in this case delta Ng will be greater than 0. ಸೊ ನಮ್ಗೆ ಹಾಗಾದ್ರೆ ಏನು ಬರುತ್ತೆ? ಡೆಲ್ಟಾ ಹೆಚ್ ಇಸ್ ಗ್ರೇಟರ್ ದ್ಯಾನ್ ಡೆಲ್ಟಾ ಇ ಬರುತ್ತೆ ಇಲ್ಲಿ. ಓಕೆ, ಹಾಗಾದ್ರೆ ಆಪ್ಷನ್ ಬಿ ಚೆಕ್ ಮಾಡೋಣ. ಆಪ್ಷನ್ ಬಿನಲ್ಲಿ ಚೇಂಜ್ ಇನ್ ನಂಬರ್ ಆಫ್ ಮೋಲ್ಸ್ ಆಫ್ ಗ್ಯಾಸ್, ನಂಬರ್ ಆಫ್ ಮೋಲ್ಸ್ ಆಫ್ ಗೇಷಿಯಸ್ ಪ್ರಾಡಕ್ಟ್ಸ್ ಎಷ್ಟಿದೆ? 2 ಮೈನಸ್ ನಂಬರ್ ಆಫ್ ಮೋಲ್ಸ್ ಆಫ್ ಗೇಷಿಯಸ್ ರಿಯಾಕ್ಟೆಂಟ್ ಎಷ್ಟಿದೆ? 3 ಇದೆ. ಸೊ ದಟ್ ಈಸ್ ಈಕ್ವಲ್ ಟು -1. ದೆನ್ ಇನ್ ದಿಸ್ ಕೇಸ್ ಡೆಲ್ಟಾ ಹೆಚ್ ಇಸ್ ಲೆಸ್ ದ್ಯಾನ್ delta E. Option C ಬರೋಣ. H2, so again change in number of moles of gas product
product is 2 minus reactant is also 2, that is equal to 0, then delta H is equal to delta E. So ಹಾಗಾದ್ರೆ ಯಾವ ಆಪ್ಷನ್ ಕರೆಕ್ಟ್? ನಮಗೆ ಆಪ್ಷನ್ ಸಿ ಇಸ್ ಕರೆಕ್ಟ್. ಹಾಗಾದ್ರೆ ಆಪ್ಷನ್ ಡಿ ಗೂ ಚೆಕ್ ಮಾಡ್ಬಿಡೋಣ. ಹಾಗೆ ನಾವು ದಟ್ಸ್ ಡೆಲ್ಟಾ ಎನ್ ಜಿ ಇಸ್ ಈಕ್ವಲ್ ಟು ನಂಬರ್ ಆಫ್ ಮೋಲ್ಸ್ ಆಫ್ ಗೇಸಿಯಸ್ ಪ್ರಾಡಕ್ಟ್ 0, H2O ಇರುವಂಥದ್ದು ದಟ್ ಈಸ್ ಅ ಲಿಕ್ವಿಡ್ ನಾಟ್ ಗೇಸ್, ಓಕೆ, ಮೈನಸ್ ನಂಬರ್ ಆಫ್ ಮೋಲ್ಸ್ ಆಫ್ ಗೇಸಿಯಸ್ ರಿಯಾಕ್ಟೆಂಟ್ ದಟ್ ಈಸ್ 3/2, 1.5 it is, that is equal to, again it is minus 3/2, minus 3/2 means minus 1.5 which is less than 0, again delta H is less than delta E. So ಹಾಗಾದ್ರೆ ಯಾವ ಆಪ್ಷನ್ ಕರೆಕ್ಟ್ ಆಗಿದೆ? ನಮಗೆ ಆಪ್ಷನ್ ಸಿ ಇಸ್ ಕರೆಕ್ಟ್, because delta Ng is 0, then delta H is equal to delta E. The standard enthalpies of N-pentane, isopentane and neopentane are minus 35, minus 37 and minus 40. ಮೈನಸ್ ಆ ಕಡೆ ಇದೆ ನಿಮಗೆ, ಅಲ್ಲೇ ಎಂಡ್ ಆಗಿದೆ, ಅಂಡ್ ಆದಮೇಲೆ ಇದೆ ನೋಡಿ, ಅಲ್ಲಿ ಪಕ್ಕದಲ್ಲೇ ಇದೆ, minus 40 ಕಿಲೋ ಕ್ಯಾಲರಿ ಪರ್ ಮೋಲ್ ರೆಸ್ಪೆಕ್ಟಿವ್ಲಿ. ದ ಮೋಸ್ಟ್ ಸ್ಟೇಬಲ್ ಐಸೋಮರ್ ಆಫ್ ಪೆಂಟೇನ್ ಇನ್ ಟರ್ಮ್ಸ್ ಆಫ್ ಎನರ್ಜಿ ಈಸ್. ಓಕೆ, ಯೂಶಲಿ ಯಾವುದು ಸ್ಟೆಬಿಲಿಟಿ ಹೆಂಗೆ ಫೈಂಡ್ ಔಟ್ ಮಾಡ್ತೀವಿ? ಒಂದು 4 ಕಾಂಪೌಂಡ್ಸ್ ಎಂಥಾಲ್ಪಿ ಕೊಟ್ಟರೆ ಯೂಶಲಿ ದ ಒನ್ ವಿಚ್ ಇಸ್ ಮೋರ್ ಸ್ಟೇಬಲ್ ಹ್ಯಾವಿಂಗ್ ಲೆಸ್ ಎನರ್ಜಿ, ಯಾವುದಕ್ಕೆ ಕಡಿಮೆ ಎನರ್ಜಿ ಇರುತ್ತೋ ದಟ್ ಈಸ್ ಮೋರ್ ಸ್ಟೇಬಲ್. ಲೆಸ್ ಎನರ್ಜಿ ದಟ್ ಇಂಡಿಕೇಟ್ ಇಟ್ ಈಸ್ ಮೋರ್ ಸ್ಟೇಬಲ್. ಯಾವುದು ಎನರ್ಜಿ ಕಡಿಮೆ ಇರುತ್ತೆ ಅದು ಮೋರ್ ಸ್ಟೇಬಲ್ ಆಗಿರುತ್ತೆ. ಸೊ ಆಲ್ವೇಸ್ ದೇ ವಿಲ್ ಟ್ರೈ ಟು ಬಿಕಮ್ ಮೋರ್ ಸ್ಟೇಬಲ್ ಬೈ ಅಟೈನಿಂಗ್ ಲೆಸ್ ಎನರ್ಜಿ. ಓಕೆ, ಹಾಗಾದರೆ ನಮ್ಗೆ ಕೊಟ್ಟಿರುವಂಥ ಕಾಂಪೌಂಡ್ಸಲ್ಲಿ ಯಾವುದು ಕಡಿಮೆ ಎನರ್ಜಿ ಇದೆ ಚೆಕ್ ಮಾಡಿ. ಎಂಥಾಲ್ಪಿ ಯಾವುದ್ರಲ್ಲಿ ಕಡಿಮೆ ಇದೆ? ಎನ್ ಪೆಂಟೇನ್, ಐಸೋಪೆಂಟೇನ್, ನಿಯೋಪೆಂಟೇನ್. ಫಸ್ಟ್ ಒನ್ಗೆ minus 35 ಇದೆ, ಸೆಕೆಂಡ್ ಒನ್ಗೆ minus 37 ಇದೆ, ಥರ್ಡ್ ಒನ್ಗೆ minus 40 ಇದೆ. ಸೊ ಹಾಗಾದರೆ ಕಡಿಮೆ ಇರುವಂಥದ್ದು ಯಾವುದು ಅಂತಂದರೆ ದಟ್ ಈಸ್ ಯಾವುದು ಕಡಿಮೆ ಇದೆ ನಮಗೆ ಇಲ್ಲಿ? ನಿಯೋಪೆಂಟೇನ್ಗೆ ಅಲ್ವಾ ಕಡಿಮೆ ಇರೋದು, ಥರ್ಡ್ ಒನ್ ಅಲ್ವಾ ಕಡಿಮೆ ಇರೋದು, minus 40 ಈಸ್ ಅ ಲೆಸ್ ಒನ್. ಸೊ ಹಾಗಾಗಿರೋದ್ರಿಂದ ನಮಗೆ ಆನ್ಸರ್ ಏನು ಬರುತ್ತೆ ಅಂತಂದರೆ ದಟ್ ಈಸ್ ನಿಯೋಪೆಂಟೇನ್. ಆಪ್ಷನ್ ಸಿ ಇಸ್ ಕರೆಕ್ಟ್. ಸೊ ಯೂಶಲಿ ನಾವು ಹೆಂಗೆ ಕನ್ಸಿಡರ್ ಮಾಡ್ಬೋದು ಅಂತಂದರೆ ಫಾರ್ಮುಲಾ ಟೈಪಲ್ಲಿ ಕನ್ಸಿಡರ್ ಮಾಡಿದ್ರೆ ನಾವು ಸ್ಟೆಬಿಲಿಟಿ ವಿಚ್ ಈಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಡೆಲ್ಟಾ ಹೆಚ್, ಈ ಥರ ನಾವು ಒಂದು ಅಪ್ರಾಕ್ಸಿಮೇಟಿಗೆ ಫಾರ್ಮುಲೇಷನ್ ಆಗಿ ಮಾಡ್ಕೋಬೋದು. ಇದನ್ನು ಆಕ್ಚುಲಿ ಸಿಂಪಲ್ ಆಗಿ ಹೇಳಬೇಕಂದ್ರೆ ಲೆಸ್ ಎನರ್ಜಿ ಇಸ್ ಮೋರ್ ಸ್ಟೇಬಲ್. ಸೊ ಆಪ್ಷನ್ ಸಿ ಇಸ್ ಕರೆಕ್ಟ್. ನೆಕ್ಸ್ಟ್ ಕ್ವಶನ್ ನಂಬರ್ 12. Heat required to raise the temperature of 1 mole of substance by 1 degree Celsius is called as, it's a definition of what? Molar heat capacity. 1 ಡಿಗ್ರಿ ಸೆಲ್ಸಿಯಸ್ ಅಥವಾ 1 ಕೆಲ್ವಿನ್ ಅನ್ನ 1 ಮೋಲ್ ಆಫ್ ಸಬ್ಸ್ಟೆನ್ಸ್ಗೆ ಇನ್ಕ್ರೀಸ್ ಮಾಡೋದಕ್ಕೆ ಎಷ್ಟು ನಮಗೆ ಎನರ್ಜಿ ಬೇಕು, ಅದನ್ನು ನಾವೇನಂತ ಹೀಟ್ ಬೇಕು, ಅದನ್ನು ನಾವೇನಂತ ಕರಿತೀವಿ ಅಂತಂದರೆ ಮೋಲಾರ್ ಹೀಟ್ ಕೆಪಾಸಿಟಿ ಅಂತ ಕರಿತೀವಿ. ಇನ್ನೊಂದು ಟರ್ಮ್ ಇದೆ ಇಲ್ಲಿ ನಿಮಗೆ, ಸ್ಪೆಸಿಫಿಕ್ ಹೀಟ್ ಕೆಪಾಸಿಟಿ. ಏನು ಸ್ಪೆಸಿಫಿಕ್ ಹೀಟ್ ಕೆಪಾಸಿಟಿ ಅಂತಂದರೆ ಅಗೈನ್ ಇಟ್ ಈಸ್ ಅ ಹೀಟ್ ರಿಕ್ವೈರ್ಡ್ ಟು ರೈಸ್ ದ ಟೆಂಪರೇಚರ್ ಆಫ್ 1 ಗ್ರಾಮ್. ಯೂಶಲಿ ಏನು ಹೇಳ್ತೀವಿ ಅಂತಂದರೆ 1 ಯೂನಿಟ್ ಮಾಸ್ ಅಂತ ಕರಿತೀವಿ. 1 ಯೂನಿಟ್ ಮಾಸ್ ಅಂತಂದರೆ ಐದರ್ ಯು ಕ್ಯಾನ್ ಕನ್ಸಿಡರ್ 1 ಗ್ರಾಮ್ ಆರ್ ಫಾರ್ 1 kg, ಎರಡರಲ್ಲಿ ಯಾವ್ದಾದ್ರು ಕನ್ಸಿಡರ್ ಮಾಡ್ಕೋಬೋದು ನಾವು. ಹೀಟ್ ಈಸ್ ರಿಕ್ವೈರ್ಡ್ ಟು ರೈಸ್ ದ ಟೆಂಪರೇಚರ್ ಆಫ್ 1 ಗ್ರಾಮ್ ಆರ್ 1 kg ಆಫ್ ಎ ಸಬ್ಸ್ಟೆನ್ಸ್ ಬೈ 1 ಡಿಗ್ರಿ ಸೆಲ್ಸಿಯಸ್ ಆರ್ 1 ಕೆಲ್ವಿನ್ ಇಸ್ ಕಾಲ್ಡ್ ಆಸ್ ಸ್ಪೆಸಿಫಿಕ್ ಹೀಟ್ ಕೆಪಾಸಿಟಿ ಅಂತ ಕರಿತೀವಿ. ಇಲ್ಲಿ 1 ಮೋಲ್ ಪ್ಲೇಸಲ್ಲಿ ಏನು ಬರುತ್ತೆ ನಮಗೆ ಅಂತಂದರೆ 1 ಗ್ರಾಮ್ ಆರ್ 1 kg ಬರುತ್ತೆ. ಸೊ ದಾಟ್ ವಿಲ್ ಬಿ ದ ಡೆಫಿನೇಷನ್ ಆಫ್ ಸ್ಪೆಸಿಫಿಕ್ ಹೀಟ್ ಕೆಪಾಸಿಟಿ. ಬಟ್ ದಿಸ್ ಇಸ್ ಅ ಡೆಫಿನೇಷನ್ ಫಾರ್ ಮೋಲಾರ್ ಹೀಟ್ ಕೆಪಾಸಿಟಿ. 1 ಮೋಲ್ಗೆ 1 ಡಿಗ್ರಿಯನ್ನು ಇನ್ಕ್ರೀಸ್ ಮಾಡೋದಕ್ಕೆ ಎಷ್ಟು ಹೀಟ್ ಬೇಕಾಗುತ್ತೆ ನಮಗೆ, ಅದನ್ನು ನಾವು ಮೋಲಾರ್ ಹೀಟ್ ಕೆಪಾಸಿಟಿ ಅಂತ ಕರಿತೀವಿ. ಕ್ವಶನ್ ನಂಬರ್ 13. Molar heat capacity of water at constant pressure is 75 joules per Kelvin per mole when 1 kilojoule of heat is supplied to 100 gram of water which is free to expand. The increase in temperature of water is, okay, heat capacity question ಇದು. ಎಷ್ಟು ಟೆಂಪರೇಚರ್ ಇನ್ಕ್ರೀಸ್ ಆಗುತ್ತೆ ಅಟ್ ಕಾನ್ಸ್ಟೆಂಟ್ ಟೆಂಪರೇಚರಲ್ಲಿ ನಾವು 1 ಕಿಲೋಜೌಲ್ ಹೀಟನ್ನು ಸಪ್ಲೈ ಮಾಡಿದ್ರೆ 100 ಗ್ರಾಮ್ಗೆ ಅಂತ ಕ್ವಶನ್ ಇದೆ ಇಲ್ಲಿ. ಸೊ ಹಾಗಾದರೆ ಫಾರ್ಮುಲಾ ಏನು ಬರುತ್ತೆ ನಮಗೆ ಹೀಟ್ ಕೆಪಾಸಿಟಿ ಮತ್ತು ಚೇಂಜ್ ಇನ್ ಟೆಂಪರೇಚರ್ಗೆ ಇಲ್ಲಿ ಅಂತಂದರೆ, ಸೊ ವಿ ಹ್ಯಾವ್ ದ ಸಿಂಪಲ್ ಫಾರ್ಮುಲಾ ಕ್ಯೂ is equal to N C molar heat capacity into change in temperature.
ಸೊ ಈ ಫಾರ್ಮುಲಾನ ಅಪ್ಲೈ ಮಾಡ್ತೀವಿ. ನಮಗೆ ಎಷ್ಟು ಹೀಟ್ ಬೇಕು, ಇಷ್ಟು ಟೆಂಪ್ರೇಚರನ್ನು ಇನ್ಕ್ರೀಸ್ ಮಾಡೋದಕ್ಕೆ ಅಥವಾ ಇಷ್ಟು ಟೆಂಪ್ರೇಚರನ್ನು ಚೇಂಜ್ ಮಾಡೋದಕ್ಕೆ ಎಷ್ಟು ಹೀಟನ್ನು ಸಪ್ಲೈ ಮಾಡಬೇಕು ಅಂತ ಫೈಂಡ್ ಔಟ್ ಮಾಡಬೇಕು ಅಂತಂದರೆ ಈ ಫಾರ್ಮುಲಾನ ಅಪ್ಲೈ ಮಾಡ್ತೀವಿ ನಾವು. ಸೊ ಹಾಗಾದರೆ ಒಂದೊಂದೇ ಚೆಕ್ ಮಾಡ್ಕೊಬರೋಣ. ಕ್ಯೂ ಅಂತಂದರೆ ಹೀಟ್ ಸಪ್ಲೈಡ್. ಎಷ್ಟು ಹೀಟನ್ನು ಸಪ್ಲೈ ಮಾಡ್ತಿದ್ದೀವಿ ಇಲ್ಲಿ ಅಂತಂದರೆ 1 ಕಿಲೋ ಜೌಲ್. ನಾನು ಜೌಲ್ಸ್ಗೆ ಕನ್ವರ್ಟ್ ಮಾಡ್ಕೊಳ್ತೀನಿ. ಸೊ 1 ಕಿಲೋ ಜೌಲ್ ಮೀನ್ಸ್ 1 ಇಂಟು 10⁻³ ಜೌಲ್ಸ್ ಇಟ್ ಈಸ್ ಈಕ್ವಲ್ ಟು ಎನ್ ಅಂತಂದರೆ ಏನು, ನಂಬರ್ ಆಫ್ ಮೋಲ್ಸ್. ಹೌ ಮೆನಿ ಮೋಲ್ಸ್ ಇಟ್ ಈಸ್, ಮೋಲ್ಸ್ ಕೊಟ್ಟಿಲ್ಲ ಇಲ್ಲಿ ಬಟ್ ಮಾಸ್ ಕೊಟ್ಟಿದ್ದಾರಲ್ವಾ. ಸೊ ಹಾಗಾದರೆ ಹೌ ಟು ಫೈಂಡ್ ಔಟ್ ದ ನಂಬರ್ ಆಫ್ ಮೋಲ್ಸ್, ಗಿವನ್ ಮಾಸ್ ಡಿವೈಡೆಡ್ ಬೈ ಮೋಲಾರ್ ಮಾಸ್ ಅಲ್ವಾ. ಡೈರೆಕ್ಟಾಗಿ ನಾನು ಇಲ್ಲೇ ಸಬ್ಸ್ಟಿಟ್ಯೂಟ್ ಮಾಡ್ಕೊಳ್ತೀನಿ. ಹೌ ಮಚ್ ಇಸ್ ದ ಗಿವನ್ ಮಾಸ್ ವಿಚ್ ಇಸ್ 100 ಗ್ರಾಮ್ ಡಿವೈಡೆಡ್ ಬೈ ವಾಟ್ಸ್ ಅ ಮೋಲಾರ್ ಮಾಸ್ ಆಫ್ ವಾಟರ್ ಅಲ್ವಾ ತೊಗೊಂಡಿರೋದು ಇಲ್ಲಿ ನಾವು. ವಾಟರ್ದು ಮೋಲಾರ್ ಮಾಸ್ ಎಷ್ಟಿದೆ, ಇಟ್ಸ್ 18. ಸೊ ಗಿವನ್ ಮಾಸ್ ಡಿವೈಡೆಡ್ ಬೈ ಮೋಲಾರ್ ಮಾಸ್ ಇಸ್ ಈಕ್ವಲ್ ಟು ನಂಬರ್ ಆಫ್ ಮೋಲ್ಸ್ ಇಂಟು ಮೋಲಾರ್ ಹೀಟ್ ಕೆಪಾಸಿಟಿ. ಎಷ್ಟಿದೆ ಮೋಲಾರ್ ಹೀಟ್ ಕೆಪಾಸಿಟಿ, ಆಲ್ರೆಡಿ ಕ್ವಶನಲ್ಲಿ ಕೊಟ್ಟಿದ್ದಾರೆ, ದಟ್ ಈಸ್ ಈಕ್ವಲ್ ಟು 75 ಜೌಲ್ಸ್. ಓಕೆ, ಇಂಟು ನೆಕ್ಸ್ಟ್ ಚೇಂಜ್ ಇನ್ ಟೆಂಪ್ರೇಚರ್. ಈಗ ಅದನ್ನೇ ಅಲ್ವಾ ಫೈಂಡ್ ಔಟ್ ಮಾಡಬೇಕಿರೋದು, ಎಷ್ಟು ಟೆಂಪ್ರೇಚರ್ ಚೇಂಜ್ ಆಗುತ್ತೆ, ಇನ್ಕ್ರೀಸ್ ಆಗುತ್ತೆ. ಸೊ ನಾವು ಇಷ್ಟನ್ನು ಹೀಟ್ 1 ಕಿಲೋ ಜೌಲ್ ಹೀಟನ್ನು 100 ಗ್ರಾಮ್ಗೆ ಪಾಸ್ ಮಾಡಿದ್ರೆ ಅಂತ ಕೇಳ್ತಿರೋದು. ಸೊ ಹಾಗಾದರೆ ಚೇಂಜ್ ಇನ್ ಟೆಂಪ್ರೇಚರ್ ಫೈಂಡ್ ಔಟ್ ಮಾಡೋಣ. ಡೆಲ್ಟಾ ಟಿ ಇಸ್ ಈಕ್ವಲ್ ಟು, ಸಿಂಪ್ಲಿಫೈ ಮಾಡಿದ್ರೆ ನಮಗೆ ಇಲ್ಲಿ ಡೆಲ್ಟಾ ಟಿ ಇಸ್ ಈಕ್ವಲ್ ಟು 1000 ಇಂಟು 18 divided by 100 into 75. So finally change in temperature, that is equal to 2.4 Kelvin. So this much temperature will change by passing 1 kilojoule heat through 100 gram of water. So ಹಾಗಾದರೆ option C is correct. Question number 14. The enthalpy of combustion of H2, methane, butane are respectively, they have given, arranged in the order of their calorific value. So ಏನು calorific value ಅಂತಂದರೆ amount of heat produced, energy produced on combustion of 1 gram of compound. On combustion of 1 gram of compound we call it as calorific value. ಅಂತಂದರೆ ಸಿಂಪಲ್ ಕಾನ್ಸೆಪ್ಟ್ ಇದು. 1 ಗ್ರಾಮ್ ಕಾಂಪೌಂಡ್ನ ತಗೊಂಡು ನಾವು ಬರ್ನ್ ಮಾಡಿದಾಗ ನಮಗೆ ಎಷ್ಟು ಹೀಟ್ ಪ್ರೊಡ್ಯೂಸ್ ಆಗುತ್ತೋ ಅದನ್ನು ನಾವೇನಂತ ಕರಿತೀವಿ, ಕ್ಯಾಲರಿಫಿಕ್ ವ್ಯಾಲ್ಯೂ ಅಂತ ಕರಿತೀವಿ. ಕ್ಯಾಲರಿಫಿಕ್ ವ್ಯಾಲ್ಯೂ, ಕ್ಯಾಲರಿ ಅಂದರೆ ಹೀಟ್ ಅಲ್ವಾ, ಸೊ ಅದು ವ್ಯಾಲ್ಯೂ. ಸೊ ಯೂಶಲಿ ಎಲ್ಲದಕ್ಕೂ ಕಾಮನ್ ಆಗಿ ತಗೊಳ್ಳೋದಕ್ಕೆ ನಾವೇನು ಮಾಡ್ತೀವಿ ಅಂತಂದರೆ 1 ಗ್ರಾಮನ್ನು ಅದರ ಎನರ್ಜಿ ಪೊಟೆನ್ಷಿಯಲನ್ನು ಫೈಂಡ್ ಔಟ್ ಮಾಡೋದಕ್ಕೆ ನಾವು 1 ಗ್ರಾಮನ್ನು ಬರ್ನ್ ಮಾಡ್ತೀವಿ. ಸೊ ಎಲ್ಲನೂ 1 ಗ್ರಾಮನ್ನು ಬರ್ನ್ ಮಾಡಿದಾಗ ನಮಗೇನಾಗುತ್ತೆ, ಎಷ್ಟು ಎನರ್ಜಿ ಪ್ರೊಡ್ಯೂಸ್ ಆಗುತ್ತೋ ಸೊ ಅದಕ್ಕೆ ನಾವೇನಂತ ಕರಿತೀವಿ ಅಂತಂದರೆ ಕ್ಯಾಲರಿಫಿಕ್ ವ್ಯಾಲ್ಯೂ ಅಂತ ಕರಿತೀವಿ. ಹಾಗಾದರೆ ಇಲ್ಲಿ ಈ ಪಾಯಿಂಟನ್ನು ಏನಕ್ಕೆ ಯೂಸ್ ಮಾಡ್ತೀವಿ ಅಂತಂದರೆ ದಟ್ ಈಸ್ ಫಾರ್ ಬೆಸ್ಟ್ ಫ್ಯೂಯಲ್. ಆ್ಯಂಡ್ ಫ್ಯೂಯಲ್ ಯಾವುದು ಬೆಸ್ಟ್ ಫ್ಯೂಯಲ್ ಅಂತ ಕನ್ಸಿಡರ್ ಮಾಡೋದಕ್ಕೆ ಸೊ ನಾವು ಯೂಶಲಿ ಏನು ಮಾಡ್ತೀವಿ ಅಂದರೆ ಕ್ಯಾಲರಿಫಿಕ್ ವ್ಯಾಲ್ಯೂ ಫೈಂಡ್ ಔಟ್ ಮಾಡ್ತೀವಿ. ಸೊ ದ ಒನ್ ವಿಚ್ ಇಸ್ ಹ್ಯಾವಿಂಗ್ ದ ಹೈಯರ್ ವ್ಯಾಲ್ಯೂ ಆಫ್ ಕ್ಯಾಲರಿಕ್ ವ್ಯಾಲ್ಯೂ ಇಸ್ ದ ಬೆಸ್ಟ್ ಫ್ಯೂಯಲ್ ಅಂತ ಕರಿತೀವಿ. ಹೈಯರ್ ದ ವ್ಯಾಲ್ಯೂ ಆಫ್ ಕ್ಯಾಲರಿಫಿಕ್ ವ್ಯಾಲ್ಯೂ ಇಸ್ ದ ಬೆಸ್ಟ್ ಫ್ಯೂಯಲ್. ಯಾಕಂದರೆ ದಟ್ ವಿಲ್ ಪ್ರೊಡ್ಯೂಸ್ ಮೋರ್ ಅಮೌಂಟ್ ಆಫ್ ಎನರ್ಜಿ. ನಮಗೆ ಬೇಕಾಗಿರೋದೇ ತುಂಬ ಎನರ್ಜಿ ಪ್ರೊಡ್ಯೂಸ್ ಆಗಬೇಕು. 1 ಗ್ರಾಮನ್ನು ಬರ್ನ್ ಮಾಡಿದಾಗ, ಕಡಿಮೆ ಅಮೌಂಟನ್ನು ಬರ್ನ್ ಮಾಡಿದಾಗ ನಮಗೆ ಜಾಸ್ತಿ ಅಮೌಂಟನ್ನು ಪ್ರೊಡ್ಯೂಸ್ ಮಾಡಿದ್ರೆ ಹೀಟನ್ನು, ದೆನ್ ದಟ್ ಈಸ್ ವಿ ಕಾಲ್ಸ್ ಅ ಬೆಸ್ಟ್ ಫ್ಯೂಯಲ್. ಸೊ ಕ್ಯಾಲರಿಫಿಕ್ ವ್ಯಾಲ್ಯೂ, the one which is having the higher value of calorific value is the best fuel. ಓಕೆ, ಹಾಗಾದರೆ ಇಲ್ಲಿ ಕ್ವಶನ್ ಕೊಟ್ಟಿರೋದು ಏನಪ್ಪ ಅಂದರೆ ಕ್ಯಾಲರಿಫಿಕ್ ವ್ಯಾಲ್ಯೂನೇ ಕ್ಯಾಲ್ಕುಲೇಟ್ ಮಾಡಿ ಅಂತ ಕೇಳಿದ್ದಾರೆ. ಸೊ ಏನು ಕ್ಯಾಲರಿಫಿಕ್ ವ್ಯಾಲ್ಯೂನ ಫೈಂಡ್ ಔಟ್ ಮಾಡೋದು, ಎಂಥಾಲ್ಪಿ ಕೊಟ್ಟಿರೋದ್ರಿಂದ. ಯೂಶಲಿ ಎಂಥಾಲ್ಪಿ ಏನು, ಇಟ್ಸ್ ಅಮೌಂಟ್ ಆಫ್ ಎನರ್ಜಿ ಪ್ರೊಡ್ಯೂಸ್ ಫಾರ್ 1 ಮೋಲ್. ಹಾಗಾದರೆ ನಮಗೆ ಇಲ್ಲಿ ಬೇಕಾಗಿರೋದು 1 ಗ್ರಾಮ್ಗೆ. ಹಾಗಾದ್ರೆ ಹೆಂಗೆ ಫೈಂಡ್ ಔಟ್ ಮಾಡ್ತೀವಿ, ದಟ್ಸ್ ಡೆಲ್ಟಾ ಹೆಚ್ ಡಿವೈಡೆಡ್ ಬೈ ಮೋಲಾರ್ ಮಾಸ್. ದಟ್ ವಿಲ್ ಗಿವ್ ದ ಕ್ಯಾಲರಿಫಿಕ್ ವ್ಯಾಲ್ಯೂ. ಕ್ಯಾಲರಿಫಿಕ್ ವ್ಯಾಲ್ಯೂ is equal to enthalpy change divided by molar mass. ಅಂತಂದರೆ ಆಗ ನಮಗೇನು ಬರುತ್ತೆ, ಹೌ ಮಚ್ ಎನರ್ಜಿ ವಿಲ್ ಬಿ ಪ್ರೊಡ್ಯೂಸ್ ಫಾರ್ 1 ಗ್ರಾಮ್. 1 ಗ್ರಾಮನ್ನು ಬರ್ನ್ ಮಾಡಿದಾಗ ನಮ್ಗೆ ಎಷ್ಟು ಎನರ್ಜಿ ಬೇಕಾಗುತ್ತೋ ಅದು ಬರುತ್ತೆ ವ್ಯಾಲ್ಯೂ ನಮಗೆ. ಹಾಗಾದರೆ ಒಂದೊಂದಕ್ಕೆ ಚೆಕ್ ಮಾಡ್ಕೊಬರೋಣ ಕ್ಯಾಲರಿಫಿಕ್ ವ್ಯಾಲ್ಯೂ ಎಷ್ಟೆಷ್ಟು ಬರುತ್ತೆ ಅಂತ. ಕ್ಯಾಲರಿಫಿಕ್ ವ್ಯಾಲ್ಯೂ ಫಾರ್ ದ ಫಸ್ಟ್ ಒನ್, ಫಾರ್ ಹೈಡ್ರೋಜನ್ಗೆ ಚೆಕ್ ಮಾಡೋಣ. ದಟ್ ಈಸ್ ಡೆಲ್ಟಾ ಹೆಚ್, ವಾಟ್ಸ್ ಎಂಥಾಲ್ಪಿ, -285 divided by what is the molar mass of hydrogen, 2. That is equal to -142.5. Okay, second one, methane. So the calorific value, that's the enthalpy change, is equal to -890 divided by 16. That is equal to -55.625. Okay, then for
for butane, that is C4H10. Then enthalpy minus 2685 kilojoules divided by 58, that is equal to molar mass 58 ಬರುತ್ತೆ ಬ್ಯೂಟೇನ್ಗೆ ಕ್ಯಾಲ್ಕುಲೇಟ್ ಮಾಡಿದ್ರೆ, ದಟ್ಸ್ ಈಕ್ವಲ್ ಟು ಮೈನಸ್ 46.29 ಬರುತ್ತೆ. ಓಕೆ, ಇಲ್ಲಿ ನೀವು ಮ್ಯಾಥಮೆಟಿಕಲಿ ನೋಡಬಾರ್ದು ನಂಬರನ್ನು. ಇಲ್ಲಿ ಫಸ್ಟ್ ಒನ್ ಬನ್ನಿ, ಹೈಡ್ರೋಜನ್. 1 ಗ್ರಾಮ್ ಹೈಡ್ರೋಜನ್ ಅನ್ನು ಬರ್ನ್ ಮಾಡಿದ್ರೆ ನಮ್ಗೆ ಎಷ್ಟು ಎನರ್ಜಿ ಪ್ರೊಡ್ಯೂಸ್ ಮಾಡುತ್ತೆ? 142.5. ಇಲ್ಲಿ ನೀವು ಮೈನಸ್ 142 ಅಂತ ಹೇಳ್ಬಾರ್ದು, ಮೈನಸ್ ಸೈನ್ ಇಂಡಿಕೇಟ್ಸ್ ಪ್ರೊಡ್ಯೂಸ್ಡ್ ಅಂತ, ರಿಲೀಸ್ಡ್ ಅಂತ ಅಲ್ವಾ, ರಿಲೀಸ್ಡ್ ಅಂತ. ಸೊ ಹಾಗಾದ್ರೆ 142.5 kilojoules energy is released. Methane how much energy is released? 55.625. minus sign ಅಂತಂದ್ರೆ ರಿಲೀಸ್ ಅಂತ, 55.625 energy is released. ಬ್ಯೂಟೇನ್ ಬನ್ನಿ, ಎಷ್ಟು ಎನರ್ಜಿ ರಿಲೀಸ್ ಮಾಡುತ್ತೆ? 46.29 kilojoule energy is released. ಹಾಗಾದ್ರೆ ಎನರ್ಜಿ ರಿಲೀಸ್ ಯಾವ್ದು ಜಾಸ್ತಿ ಮಾಡುತ್ತೆ ಅಂದ್ರೆ ಹೈಡ್ರೋಜನ್ ಇಸ್ ಅ ಬೆಸ್ಟ್ ಫ್ಯೂಯಲ್. ಮೈನಸ್ ಸೈನ್ ಮ್ಯಾಥಮೆಟಿಕಲಿ ನೋಡಕ್ ಹೋಗ್ಬೇಡಿ, ಇಲ್ಲಿ ಮೈನಸ್ ಸೈನ್ ಅಂತಂದ್ರೆ ಲಿಬ್ರೇಟ್ ಆಗೋದು ಅಂತ. ಸೊ ಹಾಗಾದ್ರೆ ಯಾವುದು ಅಮೌಂಟ್ ಆಫ್ ಎನರ್ಜಿ ಜಾಸ್ತಿ ರಿಲೀಸ್ ಮಾಡುತ್ತೆ ಅಂದರೆ ದಟ್ ಈಸ್ ಹೈಡ್ರೋಜನ್. ಹೈಡ್ರೋಜನ್ ಹ್ಯಾಸ್ ಮೋರ್ ಕ್ಯಾಲರಿಫಿಕ್ ವ್ಯಾಲ್ಯೂ ದ್ಯಾನ್, ಇನ್ನೊಂದು ಸೆಕೆಂಡ್ ಒನ್ ಯಾವ್ದು ರಿಲೀಸ್ ಮಾಡುತ್ತೆ ಜಾಸ್ತಿ ಅಂತಂದರೆ ಮೀಥೇನ್, ಮೀಥೇನ್ ದ್ಯಾನ್ ಬ್ಯೂಟೇನ್. ಸೊ ದಿಸ್ ಇಸ್ ಹೌ ವಿ ಹ್ಯಾವ್ ಟು ಸಿ ದಿಸ್ ಕ್ಯಾಲರಿಫಿಕ್ ವ್ಯಾಲ್ಯೂ. ಇಟ್ಸ್ ನಾಟ್ ಅಬೌಟ್ ದ ಸೈನ್. ಸೈನ್ ಅಂತದ್ದು ಇಲ್ಲಿ ನೆಗೆಟಿವ್ ಸೈನ್ ಅಂತಂದರೆ ಎನರ್ಜಿ ರಿಲೀಸ್ಡ್ ಅಂತ. ಇಲ್ಲಿ ಕ್ಯಾಲರಿಫಿಕ್ ವ್ಯಾಲ್ಯೂ ಅಂತಂದರೆ ವಿಚ್ ಒನ್ ರಿಲೀಸಸ್ ಮೋರ್ ಅಮೌಂಟ್ ಆಫ್ ದ ಎನರ್ಜಿ ವೆನ್ ವಿ ಬರ್ನ್ 1 ಗ್ರಾಮ್ ಆಫ್ ದ ಕಾಂಪೌಂಡ್ ಅಂತ ಕ್ಯಾಲರಿಫಿಕ್ ವ್ಯಾಲ್ಯೂ ಅಂತಂದರೆ. So answer is option A is correct. Question number 15. For which one of the following equation enthalpy of the reaction is equal to enthalpy of formation? Okay, what is enthalpy of formation ಅಂತಂದ್ರೆ ಏನು? ಒಂದು ರಿಯಾಕ್ಷನ್ ಅನ್ನು ಬರೆದಾಗ ಫಾರ್ಮೇಷನ್ಗೆ ಎರಡು ಈಕ್ವಲ್ ಆಗಬೇಕು ಅಂತ ಹೇಳ್ತಿದ್ದಾರೆ. ಓಕೆ, ಹಾಗಾದ್ರೆ ಫಾರ್ಮೇಷನ್ ಅಂತಂದ್ರೆ ಏನು? ಯೂಶಲಿ 1 mole of the compound is produced from the respective stable elements. 1 mole of compound produced from stable elements in standard condition. Stable elements in standard condition. ಓಕೆ, ಹಾಗಾದರೆ ಫಾರ್ ಎಕ್ಸಾಂಪಲ್ ಈಗ ನೀವು ಚೆಕ್ ಮಾಡ್ಕೊಬರೋಣ. ನಮಗೆ ಇಲ್ಲಿ ಸಿಂಪಲ್ ಟ್ರಿಕ್ ಏನಪ್ಪ ಅಂತಂದರೆ ಪ್ರಾಡಕ್ಟ್ ಸೈಡು ಒಂದೇ ಕಾಂಪೌಂಡ್ ಇರಬೇಕು, 1 mole ಇರಬೇಕು. ರಿಯಾಕ್ಟೆಂಟ್ ಸೈಡಲ್ಲಿ ಆ ಕಾಂಪೌಂಡ್ ಯಾವುದರಿಂದ ಫಾರ್ಮೇಷನ್ ಆಗುತ್ತೆ ಆ ಎಲಿಮೆಂಟ್ಸ್ ಇರಬೇಕು, ಆ ಎಲಿಮೆಂಟ್ಸು ಸ್ಟೇಬಲ್ ಸ್ಟೇಟಲ್ಲಿ ಇರಬೇಕು. ಫಾರ್ ಎಕ್ಸಾಂಪಲ್ ಈಗ ಬರೋಣ, ಆಪ್ಷನ್ ಎಗೆ ಬರೋಣ. ಈಗ ರಿಯಾಕ್ಷನ್ ಏನಿದೆ 2CO + O2 ಗಿವ್ಸ್ ರೈಸ್ ಟು CO2 ಅಲ್ವಾ. ಸೊ ಹಾಗಾದರೆ ಇಲ್ಲಿ ಚೆಕ್ ಮಾಡಿ, ಪ್ರಾಡಕ್ಟ್ ಎಷ್ಟು ಮೋಲ್ ಕೊಟ್ಟಿದ್ದಾರೆ? ಇಲ್ಲಿ ಪ್ರಾಡಕ್ಟು 2 moles ಕೊಟ್ಟಿದ್ದಾರೆ. ಸೊ ದಟ್ ಈಸ್ ನಾಟ್ ಎಂಥಾಲ್ಪಿ ಆಫ್ ಫಾರ್ಮೇಷನ್. ನಮಗೆ ಎಷ್ಟು ಇರಬೇಕಾಗಿತ್ತು? ರೈಟ್ ಸೈಡಲ್ಲಿ 1 mole ಇರಬೇಕಾಗಿತ್ತು. ಪ್ಲಸ್ ಇನ್ನೊಂದು ಏನಪ್ಪ ರಾಂಗ್ ಥಿಂಗ್ ಅಂತಂದರೆ ಕಾರ್ಬನ್ ಡೈಆಕ್ಸೈಡ್ ವಿಚ್ ಇಸ್ ಪ್ರೊಡ್ಯೂಸ್ ಫ್ರಮ್ ವಿಚ್ ಎಲಿಮೆಂಟ್ಸ್? ಕಾರ್ಬನ್ ಅಂಡ್ ಆಕ್ಸಿಜನ್ ಅಲ್ವಾ. ಬಟ್ ರಿಯಾಕ್ಟೆಂಟ್ ಸೈಡ್ ಏನಿದೆ ಇಲ್ಲಿ? ಕಾರ್ಬನ್ ಮಾನಾಕ್ಸೈಡ್ ಪ್ಲಸ್ ಆಕ್ಸಿಜನ್ ಕೊಟ್ಟಿದ್ದಾರೆ. ಹೆನ್ಸ್ ವಿಚ್ ಇಸ್ ನಾಟ್ ಎಂಥಾಲ್ಪಿ ಆಫ್ ಫಾರ್ಮೇಷನ್. ಫಾರ್ಮೇಷನ್ ಅಂತಂದರೆ ಪ್ರಾಡಕ್ಟ್ 1 mole ಪ್ರಾಡಕ್ಟ್ ಇಸ್ ಪ್ರೊಡ್ಯೂಸ್ ಫ್ರಮ್ ದ ಸ್ಟೇಬಲ್ ಎಲಿಮೆಂಟ್ಸ್. ಎಲಿಮೆಂಟ್ಸಿಂದ ಫಾರ್ಮೇಷನ್ ಆಗುವಂಥದ್ದು 1 mole ಪ್ರಾಡಕ್ಟ್ ಫಾರ್ಮೇಷನ್ ಆಗುವಂಥದ್ದನ್ನು ನಾವು ಎಂಥಾಲ್ಪಿ ಆಫ್ ಫಾರ್ಮೇಷನ್ ಅಂತ ಕರಿತೀವಿ. ಅದೇ ಥರ ಆಪ್ಷನ್ ಬಿಗೆ ಬರೋಣ. ಈಗ ನೋಡೋಣ, XeO4 ಪ್ರಾಡಕ್ಟ್ ಸೈಡ್ ಫಸ್ಟ್ ಬರಬೇಕು. XeO4 xenon tetrafluoride 1 mole ಇದೆಯಾ? ಎಸ್, ದಟ್ ಈಸ್ ಮೇ ಬಿ ರೈಟ್ ಸೈಡ್, ಇಟ್ ಈಸ್ ಕರೆಕ್ಟ್. ಕಮ್ ಟು ದ ರಿಯಾಕ್ಟೆಂಟ್ ಸೈಡ್. xenon tetrafluoride ಅಲ್ಲಿರೋ ಎಲಿಮೆಂಟ್ಸ್ ಯಾವುದಿದೆ? ಒಂದು xenon ಇದೆ ಮತ್ತು ಇನ್ನೊಂದು ಫ್ಲೂರಿನ್ ಇದೆ ಅಲ್ವಾ. ಸೊ xenon tetrafluoride ಶುಡ್ ಬಿ ಫಾರ್ಮ್ ಫ್ರಮ್ xenon ಅಂಡ್ ಫ್ಲೂರಿನ್. ನೋಡಿ ಚೆಕ್ ಮಾಡಿ, xenonದು ಸ್ಟೇಬಲ್ ಸ್ಟೇಟು ಗೇಷಿಯಸ್ ಸ್ಟೇಟೆ ಮತ್ತು ಫ್ಲೂರಿಂದು ಗೇಷಿಯಸ್ ಸ್ಟೇಟೆ. ಸೊ ಹಾಗಾದರೆ ದಿಸ್ ಈಸ್ ಎಕ್ಸಾಕ್ಟ್ಲಿ ಮ್ಯಾಚಿಂಗ್ ಫಾರ್ ದ ಎಂಥಾಲ್ಪಿ ಆಫ್ ಫಾರ್ಮೇಷನ್. ಇದನ್ನೇ ನಾವು ಎಂಥಾಲ್ಪಿ ಆಫ್ ಫಾರ್ಮೇಷನ್ ಅಂತ ಕರಿತೀವಿ. 1 mole ಆಫ್ ದ ಕಾಂಪೌಂಡ್ ಈಸ್ ಪ್ರೊಡ್ಯೂಸ್ ಫ್ರಮ್ ದ ರೆಸ್ಪೆಕ್ಟಿವ್ ಎಲಿಮೆಂಟ್ಸ್. ಸೊ ಹಾಗಾದರೆ ಯಾವುದು ಕರೆಕ್ಟ್ ಇಲ್ಲಿ? ಆಪ್ಷನ್ ಬಿ ಇಸ್ ಕರೆಕ್ಟ್. ಯಾಕೆ ಆಪ್ಷನ್ ಸಿ ರಾಂಗ್? ಇಲ್ಲಿ ಚೆಕ್ ಮಾಡ್ಕೊಳ್ಳಿ, ಇಲ್ಲಿ ಪ್ರಾಡಕ್ಟ್ಸ್ ಇದಾವೆ, ಒಂದಲ್ಲ 2 ಪ್ರಾಡಕ್ಟ್ ಇದೆ. ಒಂದಲ್ಲ, ನಮಗೆ 2 ಅಲ್ಲ, ಒಂದೇ ಪ್ರಾಡಕ್ಟ್ ಬರಬೇಕು ಫ್ರಮ್ ದ ರೆಸ್ಪೆಕ್ಟಿವ್ ಎಲಿಮೆಂಟ್ಸ್. ಸೊ ಮತ್ತೆ ಆಪ್ಷನ್ ಸಿ ನಲ್ಲಿ ಇನ್ನೊಂದು ರಾಂಗ್ ಏನಿದೆ? ರಿಯಾಕ್ಟೆಂಟ್ ಸೈಡಲ್ಲೂ ಅಷ್ಟೇ ಎಲಿಮೆಂಟ್ಸ್ ಇಲ್ಲ, CH4 ಎಲಿಮೆಂಟ್ ಅಲ್ಲ, ಅದು ದಟ್ ಇಸ್ ಅ ಕಾಂಪೌಂಡ್. ಸೊ ಹಾಗಾಗಿರೋದ್ರಿಂದ ಅದು ರಾಂಗ್ ಆಗಿರುತ್ತೆ. ಸೊ ಆಪ್ಷನ್ ಡಿಗೆ ಬನ್ನಿ, ಏನು ಮಿಸ್ಟೇಕ್ ಇದೆ ಆಪ್ಷನ್ ಡಿನಲ್ಲಿ? ಪ್ರಾಡಕ್ಟ್ ಸೈಡ್ ಏನೋ ಫೈನ್, ಬಟ್ ರಿಯಾಕ್ಟೆಂಟ್ ಸೈಡಲ್ಲೂ ಫೈನ್, ಬಟ್ N2 ಪ್ಲಸ್ ಆಕ್ಸಿಜನ್ಗೆ ಸ್ಟೇಬಲ್ ಸ್ಟೇಟು O2, ನಾಟ್ O3 ಸ್ಟೇಟ್. ಹಾಗಾಗಿರೋದು ನೋಡಿ, ಇದು ಎಲ್ಲ ಸೇಮ್ ಇದೆ, ಆಲ್ಮೋಸ್ಟ್ ಕರೆಕ್ಟ್ ಆಗಿದೆ.
ಸ್ಮಾಲ್ ಚೇಂಜ್, ಓನ್ಲಿ ಸ್ಮಾಲ್ ಚೇಂಜ್. ಎಲ್ಲಿ ಅಂತಂದರೆ ಆಕ್ಸಿಜನ್ದು ಸ್ಟೇಬಲ್ ಸ್ಟೇಟ್, ಅದಕ್ಕೆ ನಾನು ಮೆನ್ಷನ್ ಮಾಡೋದು ಸ್ಟ್ಯಾಂಡರ್ಡ್ ಕಂಡೀಷನ್ ಅಂತ. ಸ್ಟೇಬಲ್ ಎಲಿಮೆಂಟ್ ಇನ್ ಸ್ಟ್ಯಾಂಡರ್ಡ್ ಕಂಡೀಷನ್. ಸೊ ಆಕ್ಸಿಜನ್ಗೆ ಸ್ಟೇಬಲ್ ಎಲಿಮೆಂಟಲ್ ಫಾರ್ಮ್ ಯಾವುದಿರುತ್ತೆ? O2 ಫಾರ್ಮ್. ಸೊ ಹಾಗಾಗಿರೋದ್ರಿಂದ ಆಪ್ಷನ್ ಡಿ ಇಸ್ ಆಲ್ಸೋ ಇನ್ಕರೆಕ್ಟ್ ಒನ್. ಸೊ ಹಾಗಾದ್ರೆ ಯಾವುದು ಕರೆಕ್ಟ್ ಆಗಿರೋದು ಅಂತಪ್ಪ ಅಂತಂದರೆ ನಮಗಿಲ್ಲಿ ಆಪ್ಷನ್ ಬಿ ಮಾತ್ರನೇ ಕರೆಕ್ಟು. ಸೊ ಎಂಥಾಲ್ಪಿ ಆಫ್ ದ ರಿಯಾಕ್ಷನ್ ಇಸ್ ಈಕ್ವಲ್ ಟು ಎಂಥಾಲ್ಪಿ ಆಫ್ ಫಾರ್ಮೇಷನ್. Question number 16. Bond dissociation enthalpy of H2Cl2HCl are 434, 242 and 431 kilojoule respectively. Enthalpy of formation of HCl is. ಓಕೆ, ಇಲ್ಲಿ ಬಾಂಡ್ ಎಂಥಾಲ್ಪೀಸನ್ನು ಕೊಟ್ಟಿದ್ದಾರೆ ನಮಗೆ. ಸೊ ನಾವು ಎಂಥಾಲ್ಪಿ ಆಫ್ ಫಾರ್ಮೇಷನನ್ನು ಫೈಂಡ್ ಔಟ್ ಮಾಡಬೇಕು ಆಫ್ ದ ರಿಯಾಕ್ಷನ್. ನಾವು ಯಾವ ಥರ ರಿಯಾಕ್ಷನ್, ಎಂಥಾಲ್ಪಿ ಆಫ್ ರಿಯಾಕ್ಷನ್ಗೆ ನಿಮಗೆ 3 ವೆರೈಟಿ ಫಾರ್ಮುಲಾ ಬರುತ್ತೆ ನಿಮಗಿಲ್ಲಿ. ಕೆಲವೊಂದು ಸರಿ ನಿಮಗೆ ಎಂಥಾಲ್ಪಿ ಆಫ್ ಫಾರ್ಮೇಷನ್ ಆಫ್ ರಿಯಾಕ್ಟೆಂಟ್ಸ್ ಅಥವಾ ಪ್ರಾಡಕ್ಟ್ಸ್ ಕೊಡ್ಬೋದು, ಕೆಲವೊಂದು ಸರಿ ಬಾಂಡ್ ಎಂಥಾಲ್ಪೀಸ್ ಕೊಡ್ಬೋದು, ಆರ್ ಇಟ್ಸ್ ನಥಿಂಗ್ ಬಟ್ ಡಿಸೋಸಿಯೇಷನ್ ಎಂಥಾಲ್ಪಿ ಕೊಡ್ಬೋದು. ಆಗ ನಮಗೆ ಎಂಥಾಲ್ಪಿ ಆಫ್ ರಿಯಾಕ್ಷನ್ ಏನು ಬರುತ್ತೆ ಫಾರ್ಮುಲಾ ಅಂತಂದರೆ, ಎಂಥಾಲ್ಪಿ ಆಫ್ ರಿಯಾಕ್ಷನ್ ಇಸ್ ಈಕ್ವಲ್ ಟು ಸಮ್ ಆಫ್, ಯೂಶ್ವಲಿ ಎಂಥಾಲ್ಪಿ ಚೇಂಜ್ ಯಾವಾಗ ಹೆಂಗೆ ಫೈಂಡ್ ಔಟ್ ಮಾಡ್ತೀವಿ ಯೂಶ್ವಲಿ ನಾವು ಚೇಂಜ್ ಅಂತಂದರೆ ಫೈನಲ್ ಮೈನಸ್ ಇನಿಷಿಯಲ್ ಅಂತ ಫೈಂಡ್ ಔಟ್ ಮಾಡ್ತೀವಲ್ವ, ಅದೇ ಥರನೇ ಇಲ್ಲೂ ಅಷ್ಟೇ. ಫೈನಲ್ ಅಂದರೆ ಯಾವುದು ಇಲ್ಲಿ? ಪ್ರಾಡಕ್ಟ್ ಮೈನಸ್ ರಿಯಾಕ್ಟೆಂಟ್. ಎಂಥಾಲ್ಪೀಸ್ ಆಫ್ ಪ್ರಾಡಕ್ಟ್ ಮೈನಸ್ ಎಂಥಾಲ್ಪೀಸ್ ಆಫ್ ರಿಯಾಕ್ಟೆಂಟ್. ಅದೇ ಥರನೇ ಸಮ್ ಆಫ್ ದಿ ಎಂಥಾಲ್ಪೀಸ್ ಆಫ್ ಫಾರ್ಮೇಷನ್ ಆಫ್ ಪ್ರಾಡಕ್ಟ್, ಎಫ್ ಅಂದರೆ ಫಾರ್ಮೇಷನ್ ಅಂತ, ಮೈನಸ್ ಸಮ್ ಆಫ್ ದಿ ಎಂಥಾಲ್ಪೀಸ್ ಆಫ್ ಫಾರ್ಮೇಷನ್ ಆಫ್ ರಿಯಾಕ್ಟೆಂಟ್. ಫಾರ್ಮೇಷನ್ ಕೊಟ್ಟಿದ್ರೆ ಪ್ರಾಡಕ್ಟ್ ಮೈನಸ್ ರಿಯಾಕ್ಟೆಂಟ್. ಓಕೆ, ಹಾಗಾದರೆ ನೆಕ್ಸ್ಟ್ ಸಪೋಸ್ ಏನಾದರೂ ಬಾಂಡ್ ಎಂಥಾಲ್ಪಿ ಕೊಟ್ಟಿದ್ರೆ ಸಮ್ ಆಫ್ ದಿ ಬಾಂಡ್ ಎಂಥಾಲ್ಪೀಸ್ ಆಫ್ ರಿಯಾಕ್ಟೆಂಟ್ ಮೈನಸ್ ಸಮ್ ಆಫ್ ದಿ ಬಾಂಡ್ ಎಂಥಾಲ್ಪೀಸ್ ಆಫ್ ಪ್ರಾಡಕ್ಟ್. ಯಾಕೆ ಇದು ರಿವರ್ಸ್ ಆಯಿತು ಅಂತಂದರೆ ಯೂಶಲಿ ಫಾರ್ಮೇಷನ್ ಡಿಸೋಸಿಯೇಷನ್ ಬೋತ್ ಆರ್ ರಿವರ್ಸ್ ಪ್ರೋಸೆಸ್. ಹಾಗಾಗಿರೋದ್ರಿಂದ ನಮಗೂ ಗೊತ್ತು ಥರ್ಮೋಡೈನಮಿಕ್ಸಲ್ಲಿ ಒಂದು ಪ್ರೋಸೆಸನ್ನು ರಿವರ್ಸ್ ಮಾಡಿದ್ರೆ ಎಂಥಾಲ್ಪೀಸ್ ಏನಾಗುತ್ತೆ, ಸೈನ್ ನೆಗೆಟಿವ್ ಚೇಂಜ್ ಆಗುತ್ತಲ್ವಾ, ನೆಗೆಟಿವ್ ಇದ್ರೆ ಪಾಸಿಟಿವ್ ಆಗುತ್ತೆ, ಪಾಸಿಟಿವ್ ಇರೋದು ನೆಗೆಟಿವ್ ಆಗುತ್ತಲ್ವಾ. ಅದಕ್ಕೆ ನಮಗೆ ಈಕ್ವೇಷನ್ ಏನಾಗಿದೆ, ರಿವರ್ಸ್ ಆಗಿದೆ. ಬಾಂಡ್ ಎಂಥಾಲ್ಪೀಸ್ ಕೊಟ್ಟಿದ್ರೆ ರಿಯಾಕ್ಟೆಂಟ್ ಮೈನಸ್ ಪ್ರಾಡಕ್ಟ್, ಫಾರ್ಮೇಷನ್ ಕೊಟ್ಟಿದ್ರೆ ಪ್ರಾಡಕ್ಟ್ ಮೈನಸ್ ರಿಯಾಕ್ಟೆಂಟ್. ಬಾಂಡ್ ಎಂಥಾಲ್ಪಿಗೆ ಇನ್ನೊಂದು ಟರ್ಮಲ್ಲಿ ನಾವು ಯೂಸ್ ಮಾಡೋದಾದರೆ ದಟ್ ಈಸ್ ಡಿಸೋಸಿಯೇಷನ್ ಎಂಥಾಲ್ಪಿನೂ ಕರಿತೀವಿ ನಾವು ಅದನ್ನು. ಸೊ ಡಿಸೋಸಿಯೇಷನ್ ಎಂಥಾಲ್ಪಿ ಆಫ್ ರಿಯಾಕ್ಟೆಂಟ್ ಮೈನಸ್ ಡಿಸೋಸಿಯೇಷನ್ ಎಂಥಾಲ್ಪಿ ಆಫ್ ಪ್ರಾಡಕ್ಟ್. ಓಕೆ, ಈ ಫಾರ್ಮುಲಾನ ಅಪ್ಲೈ ಮಾಡಬೇಕು. ಮೈಂಡಲ್ಲಿ ನಿಮಗೆ ಇಲ್ಲಿ ಫಾರ್ಮೇಷನ್ ಕೊಟ್ಟಿದ್ರೆ ಪ್ರಾಡಕ್ಟ್ ಮೈನಸ್ ರಿಯಾಕ್ಟೆಂಟ್, ಬಾಂಡ್ ಎಂಥಾಲ್ಪಿ ಅಥವಾ ಡಿಸೋಸಿಯೇಷನ್ ಎಂಥಾಲ್ಪಿ ಕೊಟ್ಟಿದ್ರೆ ರಿಯಾಕ್ಟೆಂಟ್ ಮೈನಸ್ ಪ್ರಾಡಕ್ಟ್. ಓಕೆ, ಇಲ್ಲಿ ಕೊಟ್ಟಿರುವಂಥ ಕ್ವಶನಲ್ಲಿ ಏನು ಕೊಟ್ಟಿದ್ದಾರೆ ಡೇಟಾ ಚೆಕ್ ಮಾಡಿ. ಯಾವ ಎಂಥಾಲ್ಪೀಸನ್ನು ಕೊಟ್ಟಿದ್ದಾರೆ? ಡಿಸೋಸಿಯೇಷನ್ ಎಂಥಾಲ್ಪಿ. ಹಾಗಾದರೆ ನಾವು ಯಾವ ಫಾರ್ಮುಲಾ ಅಪ್ಲೈ ಮಾಡಬೇಕು? ಥರ್ಡ್ ಫಾರ್ಮುಲಾನ ಅಪ್ಲೈ ಮಾಡಬೇಕು. ಫಸ್ಟ್ ನಾವು ರಿಯಾಕ್ಷನ್ಸನ್ನು ಬರ್ಕೊಳ್ಳೋಣ. ಇಲ್ಲಿ ಕೊಟ್ಟಿರೋ ಕ್ವಶನ್ ಏನಪ್ಪ ಅಂದರೆ ಫಾರ್ಮೇಷನ್ ಆಫ್ HCl. ಈಗ ನೋಡಿ, ಪ್ರೀವಿಯಸ್ ಕ್ವಶನ್ಗೆ ನಿಮ್ಗೆ ಇನ್ನೂ ಸ್ವಲ್ಪ ಕ್ಲಾರಿಟಿ ಸಿಗುತ್ತೆ. ಫಾರ್ಮೇಷನ್ ಆಫ್ HCl ಯಾವ ಥರ ಬರೀತೀವಿ ರಿಯಾಕ್ಷನ್ ಅನ್ನು? ಫಾರ್ಮೇಷನ್ ಆಫ್ HCl ಅಂದರೆ 1 mole ಆಫ್ HCl ಇಸ್ ಪ್ರೊಡ್ಯೂಸ್ಡ್. ನಾನು ಯಾವ ಥರ ಬರೀತೀನಿ ನೋಡಿ, 1 mole ಆಫ್ HCl ಪ್ರಾಡಕ್ಟ್ ಈಸ್ ಪ್ರೊಡ್ಯೂಸ್ಡ್ ಫ್ರಮ್ ದ ರೆಸ್ಪೆಕ್ಟಿವ್ ಎಲಿಮೆಂಟ್ಸ್. ಈಗ ಪ್ರಾಡಕ್ಟ್ ಸೈಡ್ ಫಿಕ್ಸ್ 1 mole ಅದು. ಈಗ ರಿಯಾಕ್ಟೆಂಟ್ ಸೈಡ್ ಬರೋಣ. HCl ಅಲ್ಲಿ ಯಾವ ಎಲಿಮೆಂಟ್ಸಿಂದ HCl ಬರುತ್ತೆ ನಮಗೆ? ಹೈಡ್ರೋಜನ್ ಪ್ಲಸ್ ಕ್ಲೋರಿನ್ ಅಲ್ವಾ. ಸೊ ಹಾಗಾದರೆ ಎಷ್ಟು ಹೈಡ್ರೋಜನ್ ಬೇಕು ನಮಗೆ ಪ್ರಾಡಕ್ಟ್ ಸೈಡಲ್ಲಿ? 1 ಹೈಡ್ರೋಜನ್ ಬೇಕಲ್ವಾ. ಸೊ half mole ಆಫ್ H2. ಹೌ ಮೆನಿ ಕ್ಲೋರಿನ್ಸ್ ಆರ್ ರಿಕ್ವೈರ್ಡ್? 1 ಕ್ಲೋರಿನ್ ಇಸ್ ರಿಕ್ವೈರ್ಡ್. ಅಂತಂದರೆ half mole ಆಫ್ ಕ್ಲೋರಿನ್ ಗ್ಯಾಸ್. ನೋಡಿ ಈಗ ಬ್ಯಾಲೆನ್ಸ್ ಆಗಿದೆಯಲ್ವಾ. ದಿಸ್ ಈಸ್ ಎಕ್ಸಾಕ್ಟ್ಲಿ ಸ್ಟ್ಯಾಂಡರ್ಡ್ ಎಂಥಾಲ್ಪಿ ಆಫ್ ಫಾರ್ಮೇಷನ್ ರಿಯಾಕ್ಷನ್. 1 mole ಆಫ್ ದ ಕಾಂಪೌಂಡ್ ಈಸ್ ಪ್ರೊಡ್ಯೂಸ್ಡ್ ಫ್ರಮ್ ದಿ ರೆಸ್ಪೆಕ್ಟಿವ್ ಸ್ಟೇಬಲ್ ಎಲಿಮೆಂಟ್ಸ್ ಇನ್ ದ ಸ್ಟ್ಯಾಂಡರ್ಡ್ ಕಂಡೀಷನ್. ಓಕೆ, ಇದು ರಿಯಾಕ್ಷನ್ ಆಯಿತು. ನಾವೀಗ ಎಂಥಾಲ್ಪಿ ಆಫ್ ರಿಯಾಕ್ಷನ್ ಫೈಂಡ್ ಔಟ್ ಮಾಡಬೇಕಲ್ವಾ. ಸೊ ಎಂಥಾಲ್ಪಿ ಆಫ್ ರಿಯಾಕ್ಷನ್ ಅಂದರೆ ಏನು? ಈಗ ಬಾಂಡ್ ಎಂಥಾಲ್ಪಿ ಡಿಸೋಸಿಯೇಷನ್ ಎಂಥಾಲ್ಪಿ ಕೊಟ್ಟಿರೋದ್ರಿಂದ ವಾಟ್ ಈಸ್ ದ ಫಾರ್ಮುಲಾ? ಸಮ್ ಆಫ್ ದಿ ಬಾಂಡ್ ಡಿಸೋಸಿಯೇಷನ್ ಎಂಥಾಲ್ಪಿ ಆಫ್ ರಿಯಾಕ್ಟೆಂಟ್ಸ್ ಮೈನಸ್ ಸಮ್ ಆಫ್ ದಿ ಬಾಂಡ್ ಡಿಸೋಸಿಯೇಷನ್ ಎಂಥಾಲ್ಪಿ ಆಫ್ ಪ್ರಾಡಕ್ಟ್. ಓಕೆ, ಹಾಗಾದರೆ ಡೈರೆಕ್ಟಾಗಿ ಬರೋಣ, ಸಬ್ಸ್ಟಿಟ್ಯೂಷನ್ ಮಾಡ್ಕೊಂಡು ಹೋಗೋಣ. ಇಲ್ಲಿ ಫಸ್ಟ್ ರಿಯಾಕ್ಟೆಂಟ್ಸ್ ಯಾವುದಿದೆ? ರಿಯಾಕ್ಟೆಂಟ್ಸ್ ಹೈಡ್ರೋಜನ್ ಇದೆ. ಎಷ್ಟಿದೆ? ಹಾಫ್ ಎಂಥಾಲ್ಪಿ ಆಫ್ ಹೈಡ್ರೋಜನ್. ಎಷ್ಟಿದೆ ಎಂಥಾಲ್ಪಿ ಆಫ್ ಹೈಡ್ರೋಜನ್? 434 ಪ್ಲಸ್ ಸಮ್ ಆಫ್ ದಿ ಎಂಥಾಲ್ಪೀಸ್ ಆಫ್ ರಿಯಾಕ್ಟೆಂಟ್ ಅಲ್ವಾ. ಸೊ ಹಾಗಾದ್ರೆ ಇನ್ನೊಂದು ರಿಯಾಕ್ಟೆಂಟ್ ಇದೆ, ದಟ್ ಈಸ್ ಕ್ಲೋರಿನ್. ಹೌ ಮೆನಿ ಮೋಲ್ಸ್? half mole. ಇಂಟು ವಾಟ್ ಈಸ್ ಎಂಥಾಲ್ಪಿ ಆಫ್ ಕ್ಲೋರಿನ್?
dissociation enthalpy of chlorine, that is 242. So sum of the bond enthalpies are dissociation enthalpy of reactants minus sum of the dissociation bond enthalpy of product. Product ಯಾವುದಿದೆ? HCl. ಎಷ್ಟಿದೆ? 1. What is the bond enthalpy? Dissociation enthalpy, that is 431. They have given in question only kilojoules. So all are in the kilojoules, ಅದಕ್ಕೆ kilojoules ಅನ್ನು ಕಾಮನ್ ಆಗಿ ಹಾಗೆ ಇರುತ್ತೆ ನಿಮ್ಗಲ್ಲಿ. ಸೊ ದೆನ್ ಸಿಂಪ್ಲಿಫೈ ಮಾಡಿ ಇದನ್ನು. ಇಫ್ ಯು ಸಿಂಪ್ಲಿಫೈ ದಿಸ್, ಫೈನಲ್ ಆಗಿ ನಿಮಗೆ ಫೈನಲ್ ಆನ್ಸರ್ ಬಂದು ನಿಮಗೆ ಹಾಫ್ ಸಿಂಪ್ಲಿಫೈ ಮಾಡಿದ್ರೆ 338 minus 431, that is equal to, finally we get it, enthalpy of the reaction is equal to minus 93 kilojoule per mole ಬರುತ್ತೆ. ಸೊ ದಿಸ್ ಈಸ್ ಅ ಎಂಥಾಲ್ಪಿ ಆಫ್ ದ ರಿಯಾಕ್ಷನ್. ಜ್ಞಾಪಕ ಇಟ್ಕೊಳ್ಳಿ, ಬಾಂಡ್ ಎಂಥಾಲ್ಪೀಸ್ ಕೊಟ್ಟಿದ್ರೆ ರಿಯಾಕ್ಟೆಂಟ್ ಮೈನಸ್ ಪ್ರಾಡಕ್ಟ್, ಅದೇ ಫಾರ್ಮೇಷನ್ ಕೊಟ್ಟಿದ್ರೆ ಎಂಥಾಲ್ಪಿ ಆಫ್ ಫಾರ್ಮೇಷನ್ಸ್ ಆಫ್ ಪ್ರಾಡಕ್ಟ್ಸ್ ಮತ್ತು ರಿಯಾಕ್ಟೆಂಟ್ಸ್ ಕೊಟ್ಟಿದ್ರೆ ದಟ್ ಈಸ್ ಪ್ರಾಡಕ್ಟ್ ಮೈನಸ್ ರಿಯಾಕ್ಟೆಂಟ್. ಸೊ ಹಾಗಾದರೆ ವಾಟ್ ಈಸ್ ಆನ್ಸರ್? ಆಪ್ಷನ್ ಎ ಇಸ್ ಕರೆಕ್ಟ್. Next, question number 17. From the following bond energies, they have given hydrogen hydrogen carbon 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 hydrogen carbon carbon double bond energies. Then enthalpy of the following reaction will be. So ಇಲ್ಲಿ ಒಂದು ರಿಯಾಕ್ಷನ್ ಕೊಟ್ಟಿದ್ದಾರೆ, that is hydrogenation of ethene which gives rise to ethane reduction reaction, hydrogenation reaction. Okay, ಇಲ್ಲಿ ಈ ರಿಯಾಕ್ಷನ್ಗೆ ನಾವು ಏನು ಫೈಂಡ್ ಔಟ್ ಮಾಡಬೇಕು? ಎಂಥಾಲ್ಪಿ ಆಫ್ ದ ರಿಯಾಕ್ಷನ್. ನಾವು ಎಂಥಾಲ್ಪಿ ಆಫ್ ದ ರಿಯಾಕ್ಷನ್ ಫೈಂಡ್ ಔಟ್ ಮಾಡ್ಬೇಕಾದ್ರೆ ಏನು ಅಂತ ಹೇಳಿದ್ದೀನಿ ನಿಮ್ಗೆ ಆಲ್ರೆಡಿ. ಎದರ್ ಫಾರ್ಮೇಷನ್ ಕೊಟ್ಟಿರಬೇಕು, ಸಮ್ ಆಫ್ ದಿ ಎಂಥಾಲ್ಪೀಸ್ ಆಫ್ ಫಾರ್ಮೇಷನ್ ಆಫ್ ರಿಯಾಕ್ಟೆಂಟ್ಸ್ ಪ್ರಾಡಕ್ಟ್ಸ್ ಕೊಟ್ಟಿರಬೇಕು, ಅಥವಾ ಬಾಂಡ್ ಎಂಥಾಲ್ಪೀಸ್ ಕೊಡಬೇಕು. ಇಲ್ಲಿ ಯಾವ್ದು ಕೊಟ್ಟಿದ್ದಾರೆ ನಿಮಗೆ? ಬಾಂಡ್ ಎಂಥಾಲ್ಪಿ ಕೊಟ್ಟಿದ್ದಾರಲ್ವಾ. ಹಾಗಾದರೆ ಫಾರ್ಮುಲಾ ಏನು? ಹಾಗಾದರೆ ಬಾಂಡ್ ಎಂಥಾಲ್ಪಿ ಕೊಟ್ಟಿದ್ರೆ ಎಂಥಾಲ್ಪಿ ಆಫ್ ದ ರಿಯಾಕ್ಷನ್ ಇಸ್ ಈಕ್ವಲ್ ಟು ಸಮ್ ಆಫ್ ದಿ ಬಾಂಡ್ ಎಂಥಾಲ್ಪೀಸ್ ಆಫ್ reactant minus sum of the bond enthalpies of product. ಓಕೆ, ಈಗ ರಿಯಾಕ್ಟೆಂಟ್ಸ್ ಅಲ್ಲಿ ಯಾವ್ಯಾವ ಬಾಂಡ್ ಇದೆ ಚೆಕ್ ಮಾಡ್ಕೊ ಬನ್ನಿ. ಕಾರ್ಬನ್ ಹೈಡ್ರೋಜನ್ ಸಿಂಗಲ್ ಬಾಂಡ್ ಎಷ್ಟಿದೆ? ಕಾರ್ಬನ್ ಹೈಡ್ರೋಜನ್ ಸಿಂಗಲ್ ಬಾಂಡ್ ರಿಯಾಕ್ಟೆಂಟ್ಸ್ ಅಲ್ಲಿ 4 ಇದೆ. ಸೊ 4 ಇಂಟು ಕಾರ್ಬನ್ ಹೈಡ್ರೋಜನ್ ಸಿಂಗಲ್ ಬಾಂಡ್ ಎಂಥಾಲ್ಪಿ ಪ್ಲಸ್ ಇನ್ನೇನಿದೆ ಅದರಲ್ಲಿ? ಕಾರ್ಬನ್ ಕಾರ್ಬನ್ ಡಬಲ್ ಬಾಂಡ್ ಇದೆಯಾ? 1 ಇಂಟು ಕಾರ್ಬನ್ ಕಾರ್ಬನ್ ಡಬಲ್ ಬಾಂಡ್ ಎಂಥಾಲ್ಪಿ ಪ್ಲಸ್ ಇನ್ಯಾವ ಬಾಂಡ್ಸ್ ಇದೆ ಅದರಲ್ಲಿ? ಹೈಡ್ರೋಜನ್ ಹೈಡ್ರೋಜನ್ ಸಿಂಗಲ್ ಬಾಂಡ್ ಇದೆ. ಸೊ 1 ಇಂಟು ಎಷ್ಟಿದೆ? ಒಂದಿದೆ ಅಲ್ವಾ? 1 ಇಂಟು ಎಂಥಾಲ್ಪಿ ಆಫ್ ಹೈಡ್ರೋಜನ್ ಹೈಡ್ರೋಜನ್ ಸಿಂಗಲ್ ಬಾಂಡ್. ಎಂಥಾಲ್ಪಿ ಬರೀತಿಲ್ಲ, ಡೈರೆಕ್ಟಾಗಿ ನಾನು ಸಿ ಡಬಲ್ ಬಾಂಡ್ ಎಚ್ ಅಂತ ಡೈರೆಕ್ಟಾಗಿ ಬರೀತಿದ್ದೀನಿ. ದಟ್ಸ್ ಅಂಡರ್ಸ್ಟುಡ್. ಎಂಥಾಲ್ಪಿ ಆಫ್ ಸಿ ಎಚ್ ಬಾಂಡ್, ಎಂಥಾಲ್ಪಿ ಆಫ್ ಸಿ ಡಬಲ್ ಬಾಂಡ್ ಸಿ ಬಾಂಡ್, ಎಂಥಾಲ್ಪಿ ಆಫ್ ಹೈಡ್ರೋಜನ್ ಹೈಡ್ರೋಜನ್ ಸಿಂಗಲ್ ಬಾಂಡ್. ಓಕೆ, ಇಲ್ಲಿ ರಿಯಾಕ್ಟೆಂಟ್ಸ್ ಮುಗಿತಾ? ಇನ್ಯಾವುದಾದ್ರು ಬಾಂಡ್ ಇದೆ ಚೆಕ್ ಮಾಡಿ. ರಿಯಾಕ್ಟೆಂಟ್ಸ್ ಅಲ್ಲಿ ಎಲ್ಲ ಕವರ್ ಮಾಡಿದ್ದೀವಲ್ವಾ? ಮೈನಸ್ ಸಮ್ ಆಫ್ ದಿ ಬಾಂಡ್ ಎಂಥಾಲ್ಪೀಸ್ ಆಫ್ ಪ್ರಾಡಕ್ಟ್ಗೆ ಬರೋಣ. ಹಾಗಾದರೆ ಇಲ್ಲಿ ಪ್ರಾಡಕ್ಟಲ್ಲಿ ಯಾವ್ಯಾವ ಬಾಂಡ್ ಇದೆ ಚೆಕ್ ಮಾಡಿ. ಸಿ ಹೆಚ್ ಬಾಂಡ್ ಎಷ್ಟಿದೆ? ಸಿ ಹೆಚ್ ಬಾಂಡ್ ಟೋಟಲ್ 6 ಇದೆ. 6 ಇಂಟು ಬಾಂಡ್ ಎಂಥಾಲ್ಪಿ ಆಫ್ ಸಿ ಹೆಚ್ ಬಾಂಡ್ ಪ್ಲಸ್ ಇನ್ಯಾವುದಾದ್ರು ಬಾಂಡ್ಸ್ ಇದೆಯಾ? ಎಸ್, ಕಾರ್ಬನ್ ಕಾರ್ಬನ್ ಸಿಂಗಲ್ ಬಾಂಡ್ ಇದೆಯಲ್ವಾ? 1 ಇಂಟು ಕಾರ್ಬನ್ ಕಾರ್ಬನ್ ಸಿಂಗಲ್ ಬಾಂಡ್. ಸೊ ಸ್ಟಿಲ್ ಡು ಯು ಹ್ಯಾವ್ ಎನಿ ಬಾಂಡ್ಸ್? ನೋ. ಸೊ ದಿಸ್ ಇಸ್ ಓವರ್. ಸೊ ಈಗ ನಾವೇನೋಣ ಬಾಂಡ್ ಎಂಥಾಲ್ಪಿನ ಸಬ್ಸ್ಟಿಟ್ಯೂಷನ್ ಮಾಡ್ಕೊ ಬರೋಣ. ಇಲ್ಲಿ ಸಬ್ಸ್ಟಿಟ್ಯೂಷನ್ ಮಾಡಿದ್ರೆ ನಮ್ಗೆ ಏನು ಬರುತ್ತೆ? ಇಲ್ಲಿ 4 ಇಂಟು ಸಿ ಹೆಚ್ ಬಾಂಡ್ ಬಾಂಡ್ ಎಂಥಾಲ್ಪಿ ಆಲ್ರೆಡಿ ಕೊಟ್ಟಿದ್ದಾರೆ, ಕ್ವಶನಲ್ಲಿ ಚೆಕ್ ಮಾಡಿ. ಸಿ ಹೆಚ್ ಬಾಂಡ್ ಎಂಥಾಲ್ಪಿ ಕೊಟ್ಟಿದ್ದಾರಲ್ವಾ? ಎಷ್ಟು ಕೊಟ್ಟಿದ್ದಾರೆ? ದಟ್ ಈಸ್ 410.5 ಕೊಟ್ಟಿದ್ದಾರೆ ಪ್ಲಸ್ 1 ಕಾರ್ಬನ್ ದಟ್ ಈಸ್ ಈಕ್ವಲ್ ಟು 6 ಕಾರ್ಬನ್ ಡಬಲ್ ಬಾಂಡ್ 606.1 ಪ್ಲಸ್ ಹೈಡ್ರೋಜನ್ ಸಿಂಗಲ್ ಬಾಂಡ್ ಎಂಥಾಲ್ಪಿ 431.37 minus 6 into carbon hydrogen single bond that's equal to 410.5 plus 1 into carbon single bond enthalpy, that's 336.49. So if you simplify this, we will get 2679.47 minus 2799.49. So that is nearly equal to enthalpy of the reaction, that's equal to minus 120 kilojoules. So ಹಾಗಾದರೆ ಯಾವ ಆಪ್ಷನ್ ಅಲ್ಲಿ ಇದೆ? ಆಪ್ಷನ್ ಬಿ ಇಸ್ ಕರೆಕ್ಟ್.
Question number 18. Okay, ammonia with chlorine reaction and N2 with hydrogen reaction, hydrogen with chlorine which gives rise to HCl, delta H1, delta H2, delta H3. The heat of formation of NCl3 in terms of delta H1, delta H2, delta H3. Okay, ಇದನ್ನ Hess's law numerical ಅಂತ ಕರಿತೀವಿ ನಾವು actually. If the reaction takes place in single step or several steps, but enthalpy of overall reaction is same ಅಂತ. ಅಂದರೆ ಈ ನೋಡ್ಬೋದು ನೀವೀಗ ಒಂದು ಫಾರ್ ಎಕ್ಸಾಂಪಲ್ ಇಲ್ಲಿ ಹೀಟ್ ಆಫ್ ಫಾರ್ಮೇಷನ್ ಆಫ್ NCl3 ಅಂತ ಕೊಟ್ಟಿದ್ದಾನೆ. ದಾಟ್ ಟೇಕ್ಸ್ ಪ್ಲೇಸ್ ಇನ್ ಹೌ ಮೆನಿ ಸ್ಟೆಪ್? 3 ಸ್ಟೆಪ್ಪಲ್ಲಿ ಆಗುತ್ತೆ. ಹಾಗಾದರೆ ಎಂಥಾಲ್ಪಿ ಆಫ್ ಫಾರ್ಮೇಷನ್ ಆಫ್ ಓವರಾಲ್ ರಿಯಾಕ್ಷನ್ ಇಸ್ ಹೌ ಮಚ್ ಅಂತ ಕೇಳ್ತಿದ್ದಾರೆ. ಯಾವ ಥರ ಫೈಂಡ್ ಔಟ್ ಮಾಡಬೇಕು ಅಂತಂದರೆ ಇಲ್ಲಿ ಟ್ರಿಕ್ ಇದೆ. ಮೋಸ್ಟ್ ಎಕ್ಸ್ಪೆಕ್ಟೆಡ್ ಕ್ವಶನ್ ಅಂತ ಅಂದ್ಕೊಳ್ಳಿ ಎಲ್ಲ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ಸ್ಗೆ, ಇನ್ಕ್ಲೂಡಿಂಗ್ JEE ನೀಟ್ ಎಕ್ಸಾಮಿನೇಷನ್ಸ್ಗೂ ಅಷ್ಟೇ ತುಂಬ ಎಕ್ಸ್ಪೆಕ್ಟ್ ಮಾಡುವಂಥ ಕ್ವಶನ್ ಇದು. ಸಿಂಪಲ್ ಟ್ರಿಕ್ ಅಪ್ಲೈ ಮಾಡಿ ಸಾಕು. ಇಲ್ಲಿ ನಾವೇನು ಮಾಡಬೇಕು ಅಂತಂದರೆ ನೀವು ಫುಲ್ ಡೀಟೇಲಾಗಿ ಹೋಗೋದು ನೆಸೆಸಿಟಿ ಇಲ್ಲ. ಇಲ್ಲಿ ಫಸ್ಟ್ ರಿಯಾಕ್ಷನನ್ನು ಬರ್ಕೊಳ್ಳೋಣ. ಯಾವ ರಿಕ್ವೈರ್ಮೆಂಟ್ ಈಕ್ವೇಷನ್ಗೆ ನಾವು ಎಂಥಾಲ್ಪಿ ಆಫ್ ರಿಯಾಕ್ಷನ್ ಫೈಂಡ್ ಔಟ್ ಮಾಡಬೇಕಿರೋದು? ಹೀಟ್ ಆಫ್ ಫಾರ್ಮೇಷನ್ ಆಫ್ NCl3 ಅಂತ ಹೇಳ್ತಿದ್ದೀನಿ. ಫಾರ್ಮೇಷನ್ ಆಫ್ NCl3 ಆಗಲೇ ಹೇಳಿದ್ದೀನಿ. ಫಾರ್ಮೇಷನ್ ಯಾವ ಥರ ಬರ್ಕೋಬೇಕು ರಿಯಾಕ್ಷನ್ ಅಂತ. ಹೌ ಟು ರೈಟ್ ದ ಫಾರ್ಮೇಷನ್? 1 mole ಆಫ್ NCl3 which is produced from, which are the elements are present in NCl3? ನೈಟ್ರೋಜನ್ ಪ್ಲಸ್ ಕ್ಲೋರಿನ್ ಅಲ್ವಾ. ಸೊ ಬ್ಯಾಲೆನ್ಸ್ ಮಾಡ್ಕೋಬೇಕು. ರೈಟ್ ಸೈಡಲ್ಲಿ ಫಿಕ್ಸ್ ಇರುತ್ತೆ, ಅದನ್ನೇನು ಚೇಂಜಸ್ ಮಾಡೋಂಗಿಲ್ಲ. ಸೊ ಎಷ್ಟು ನೈಟ್ರೋಜನ್ ಇದೆ ರೈಟ್ ಸೈಡ್ ಅಂತಂದರೆ 1 ಇದೆ ಅಲ್ವಾ. ಸೊ ಹಾಗಾದ್ರೆ ಏನು ಮಾಡ್ಕೋಬೇಕು ನಾವು? ಹಾಫ್ ಮೋಲ್ ಆಫ್ ನೈಟ್ರೋಜನ್ ಪ್ಲಸ್. ಓಕೆ, ನೆಕ್ಸ್ಟ್ ಹಾಗಾದ್ರೆ ಇದಕ್ಕೆ ಬರೋಣ, ಕ್ಲೋರಿನ್ಗೆ ಬರೋಣ. ಕ್ಲೋರಿನ್ ಎಷ್ಟಿದೆ? 3 ಕ್ಲೋರಿನ್ಸ್ ಇದೆ. ಸೊ ಇಲ್ಲಿ ಎಷ್ಟಿದೆ? 2 ಇದೆ. ಸೊ ಅದಕ್ಕೆ ನಾವು ಯಾವ ಥರ ಬರ್ಕೊಳ್ತೀವಿ? 3/2 Cl2 ಅಲ್ವಾ. ಸೊ ದಿಸ್ ಈಸ್ ಅ ಓವರ್ ಆಲ್ ರಿಯಾಕ್ಷನ್. ಇದಕ್ಕೆ ನಾನು ಏನಂತ ತೊಗೊಳ್ತೀನಿ ಅಂದರೆ ಡೆಲ್ಟಾ HF ಅಂತ ತೊಗೊಳ್ತೀನಿ. ಕ್ವಶನ್ ಅಲ್ಲ ಅದನ್ನೆಲ್ಲ ತೊಗೊಂಡಿರೋದು ಡೆಲ್ಟಾ H. ಇದಕ್ಕೆ ಎಷ್ಟು ಎಂಥಾಲ್ಪಿ ಅಂತ ಕೇಳ್ತಿದ್ದಾರೆ. ಈಗ ಏನು ಮಾಡಬೇಕಪ್ಪ ಅಂತಂದರೆ ನಾವಿಲ್ಲಿ ಸಿಂಪಲ್ ಆಗಿ ಕಾಂಪಿಟೇಟಿವಲ್ಲಿ ಯಾವ ಥರ ಸಾಲ್ವ್ ಮಾಡೋದು ಅಂತಂದರೆ, ಈ ಒಂದು ಥಿಯರಿನಲ್ಲೂ ಕಂಪಲ್ಸರಿಯಾಗಿ ಕೊಡುವಂಥ ಕ್ವಶನ್ಸ್ ಇದು. ಬಟ್ ಕಾಂಪಿಟೇಟಿವಲ್ಲಿ ಎಷ್ಟು ಈಸಿಯಾಗಿ ಸಾಲ್ವ್ ಮಾಡ್ಬೋದು ಅಂದರೆ ಫಾಸ್ಟಾಗಿ ಸಾಲ್ವ್ ಮಾಡ್ಬೋದು. ಇಲ್ಲೇನು ಗೊತ್ತಾ, ನೀವು ಎಲ್ಲ ಕನ್ಸಿಡರ್ ಮಾಡೋ ನೆಸೆಸಿಟಿ ಇಲ್ಲ. ದಟ್ ಇಲ್ಲಿ ಎಲ್ಲ ಕ್ಯಾನ್ಸಲ್ ಆಗೋಗುತ್ತೆ. ನಮಗೆ ಏನು ರಿಕ್ವೈರ್ಮೆಂಟ್ ಟರ್ಮ್ ಇದೆಯೋ ಅದನ್ನು ಮಾತ್ರ ಫೋಕಸ್ ಮಾಡಿ ಇಲ್ಲಿ. ಈಗ ಬನ್ನಿ ರಿಯಾಕ್ಷನಲ್ಲಿ ನಮ್ಗೇನು ಬೇಕಿಲ್ಲಿ? N2 ಬೇಕಲ್ವಾ ರಿಯಾಕ್ಟೆಂಟ್ ಸೈಡಲ್ಲಿ. ಬಟ್ ಚೆಕ್ ಮಾಡಿ ಯಾವ ರಿಯಾಕ್ಷನಲ್ಲಿ ನಿಮಗೆ N2 ಇದೆ? ಸೆಕೆಂಡ್ ರಿಯಾಕ್ಷನಲ್ಲಿ ಇದೆ ನೋಡಿ. ಯಾವ ರಿಯಾಕ್ಷನಲ್ಲಿ ಇಲ್ಲ? ಸೆಕೆಂಡ್ ರಿಯಾಕ್ಷನಲ್ಲಿ ಬಿಟ್ಟು. ಓಕೆ, ಹಾಗಾದರೆ ಯಾವ ಸೈಡ್ ಇರಬೇಕು ನಮಗಾದ್ರೂ ಫಾರ್ಮೇಷನಲ್ಲಿ? ಫೋರ್ತ್ ರಿಯಾಕ್ಷನಲ್ಲಿ ರಿಯಾಕ್ಟೆಂಟ್ ಸೈಡ್ ಇರಬೇಕು. ಬಟ್ ಕೊಟ್ಟಿರೋ ರಿಯಾಕ್ಷನಲ್ಲಿ ಯಾವ್ದ್ರಲ್ಲಿ ಕೊಟ್ಟಿದ್ದಾರೆ? ರಿಯಾಕ್ಟೆಂಟ್ ಸೈಡ್ ಇದೆ. ಸೊ ನೀಡ್ ನಾಟ್ ಟು ಚೇಂಜ್ ದ ಡೈರೆಕ್ಷನ್. ಸಪೋಸ್ ಈಗ ನಮಗೆ ಕೊಟ್ಟಿರೋ ರಿಯಾಕ್ಷನಲ್ಲಿ N2 ರಿಯಾಕ್ಟೆಂಟ್ ಸೈಡ್ ಇದ್ದು, ಆ ಸೆಕೆಂಡ್ ಈಕ್ವೇಷನಲ್ಲಿ ಪ್ರಾಡಕ್ಟ್ ಸೈಡ್ ಇದ್ದಿದ್ರೆ ನಾವು ರಿವರ್ಸ್ ಮಾಡ್ಕೋಬೇಕಾಗಿತ್ತಲ್ವಾ. ಆಗ ನಾವೇನು ಮಾಡಬೇಕಾಗಿತ್ತು? ಸೈನ್ ಚೇಂಜ್ ಮಾಡಬೇಕಾಗಿತ್ತು. ಡೆಲ್ಟಾ H2 ಮೈನಸ್ ಡೆಲ್ಟಾ H2 ಆಗೋಗ್ತಿತ್ತು. ಅಲ್ವಾ. ಈಗ ಹಾಗಾದರೆ ನಮಗೆ ಸೈನನ್ನು ಚೇಂಜ್ ಮಾಡೋ ನೆಸೆಸಿಟಿ ಇಲ್ಲ. ರಿಯಾಕ್ಟೆಂಟ್ ಸೈಡೇ ಇದೆ, ಅಲ್ಲೂ ರಿಯಾಕ್ಟೆಂಟ್ ಸೈಡೇ ಇದೆ. ಸೊ ನೀಡ್ ನಾಟ್ ಟು ಚೇಂಜ್ ದ ಡೈರೆಕ್ಷನ್. ಸೊ ದೆನ್ ಡೆಲ್ಟಾ HF. ನೆಕ್ಸ್ಟ್ ಹಾಗಾದರೆ ಕೋಫಿಷಿಯಂಟ್ ಎಷ್ಟಿದೆ ನೈಟ್ರೋಜನ್ಗೆ? ಇಲ್ಲಿ ಹಾಫ್ ಇದೆ, ಬಟ್ ಅಲ್ಲಿ ಎಷ್ಟಿದೆ? 1 ಇದೆ. ಹಾಗಾದ್ರೆ ಏನು ಮಾಡ್ಬೇಕು ನಾವು? ಸೆಕೆಂಡ್ ಈಕ್ವೇಷನ್ಗೆ ಎಂಟೈರ್ ಈಕ್ವೇಷನ್ ಶುಡ್ ಬಿ ಡಿವೈಡೆಡ್ ಬೈ 2 ಮಾಡ್ಕೋಬೇಕಲ್ವಾ. ಆಗ ನಮ್ಗೇನು ಬರುತ್ತೆ? N2 ಬರುತ್ತೆ. ಹಾಗಾದರೆ ಸೆಕೆಂಡ್ ಈಕ್ವೇಷನ್ಗೆ ಏನು ಮಾಡ್ಬೇಕು ನಾವು? ಡೆಲ್ಟಾ H2 ನೀಡ್ ನಾಟ್ ಟು ಚೇಂಜ್ ದ ಡೈರೆಕ್ಷನ್, ಜಸ್ಟ್ ಡೆಲ್ಟಾ H2 ಡಿವೈಡೆಡ್ ಬೈ 2. ಓಕೆ, ನೈಟ್ರೋಜನ್ ಮುಗೀತಾ? ನೆಕ್ಸ್ಟ್ ಕ್ಲೋರಿನ್ಗೆ ಬನ್ನಿ. ಕ್ಲೋರಿನ್ಗೆ ಬಂದರೆ ನೋಡಿ, 2 ಈಕ್ವೇಷನಲ್ಲಿ ಕ್ಲೋರಿನ್ ಇದೆ ನಮಗಿಲ್ಲಿ. 2 ಈಕ್ವೇಷನಲ್ಲಿ ಕ್ಲೋರಿನ್ ಇದೆ. ಸೊ ಹಾಗಾಗಿರೋದ್ರಿಂದ ನಾವೇನು ಮಾಡಬೇಕು? ಬಿಗಿನಿಂಗಲ್ಲೇ ಕ್ಲೋರಿನನ್ನು ಟಚ್ ಮಾಡೋಕ್ಕೆ ಹೋಗ್ಬಾರ್ದು. ಟಚ್ ಮಾಡಿದ್ರೆ ಏನಾಗುತ್ತೆ ಅಂತಂದರೆ ನಮಗೆ ಕಂಪ್ಲೀಟಾಗಿ ರಿಯಾಕ್ಷನ್ಸು ಮೆಸ್ಸಪ್ ಆಗಿಬಿಡುತ್ತೆ. ಸೊ ಅದನ್ನು ಲಾಸ್ಟಿಗೆ ಬರೋಣ. ಯಾವಾಗ ಅಂತಂದರೆ 3 ಈಕ್ವೇಷನ್ಸ್ ಇನ್ವಾಲ್ವ್ ಆಗಲಿಲ್ಲ ಅಂತಂದಾಗ ದೆನ್ ವಿ ವಿಲ್ ಗೋ ಫಾರ್ ದಿ ಕ್ಲೋರಿನ್. ಸೊ 2 ಇರೋದು ಈಕ್ವೇಷನ್ಸನ್ನ ಬಿಗಿನಿಂಗಲ್ಲೇ ಟಚ್ ಮಾಡೋದು ಬೇಡ. ಸೊ ವಿಲ್ ಕಮ್ ಅಟ್ ದ ಎಂಡ್. ಓಕೆ, ಹಾಗಾದರೆ ನೆಕ್ಸ್ಟ್ ಇನ್ನೊಂದು ಯಾವ್ದು ಇರೋದು ಪ್ರಾಡಕ್ಟ್? ಹಾಗಾದರೆ NCl3 ಅಲ್ವೇ ಇರೋದು ಪ್ರಾಡಕ್ಟ್ ಸೈಡು. ಎಲ್ಲಿದೆ NCl3? ಚೆಕ್ ಮಾಡಿ. ಆ ಫಸ್ಟ್ ರಿಯಾಕ್ಷನ್ ಇದೆ ನೋಡಿ NCl3 ಬಿಟ್ಟರೆ ಬೇರೆ ಯಾವ ರಿಯಾಕ್ಷನ್ಸ್ ಅಲ್ಲಿ ಇಲ್ಲ. ಸೊ ಇಲ್ಲೂ ಪ್ರಾಡಕ್ಟ್ ಸೈಡ್ ಇರಬೇಕು, ಅಲ್ಲೂ ಪ್ರಾಡಕ್ಟ್ ಸೈಡೇ ಇದೆ ಫಸ್ಟ್ ಈಕ್ವೇಷನಲ್ಲಿ. ಸೊ ಹಾಗಾದರೆ ಡೈರೆಕ್ಷನು ಚೇಂಜ್ ಮಾಡೋ ನೆಸೆಸಿಟಿ ಇಲ್ಲ. ಹಾಗಾದರೆ ನೆಕ್ಸ್ಟ್ ಇನ್ನೇನು ಮಾಡಬೇಕಾಗಾದ್ರೆ ಕೋಫಿಷಿಯಂಟ್ ಚೆಕ್ ಮಾಡಿ. ಕೋಫಿಷಿಯಂಟ್ ಎಷ್ಟಿದೆ NCl3ಗೆ? 1 ಇದೆ. ಅಲ್ಲೂ ಕೊಟ್ಟಿರೋ ಈಕ್ವೇಷನಲ್ಲಿ ಎಷ್ಟಿದೆ? 1 ಇದೆ. ಸೊ ನೀಡ್ ನಾಟ್ ಟು ಮಲ್ಟಿಪ್ಲೈ, ನೀಡ್ ನಾಟ್ ಟು ರಿವರ್ಸ್ ದ ಡೈರೆಕ್ಷನ್, ಆಸ್ ಇಟ್ ಈಸ್ ಡೆಲ್ಟಾ H1. ಈಗ ಬರೋಣ ನಾವು ಕ್ಲೋರಿನ್ಗೆ ಈಗ ಬರೋಣ ನಾವು. ಓಕೆ, ಇಲ್ಲಿ 2 ಈಕ್ವೇಷನ್ ಫಿಕ್ಸ್ ಆಗಿದೆ. ನೀವು ಅದರಲ್ಲಿ ಯಾವುದರಲ್ಲಿ ಆಲ್ಟ್ರೇಷನ್ ಮಾಡುವಾಗಿಲ್ಲ. ಫಸ್ಟ್ ಈಕ್ವೇಷನ್ ಆ್ಯಂಡ್ ಸೆಕೆಂಡ್ ಈಕ್ವೇಷನ್ ಆಲ್ರೆಡಿ ಲಾಕ್ ಆಗೋಗಿದೆ, ಅದರಲ್ಲಿ ಏನೂ ಚೇಂಜಸ್ ಮಾಡೋ ಹಾಗಿಲ್ಲ. ಓಕೆ, ಹಾಗಾದರೆ
ಡೆಲ್ಟಾ H1. ಈಗ ಬರೋಣ ಕ್ಲೋರಿನ್ಗೆ. ಎಷ್ಟಿದೆ ಫಸ್ಟ್ ಈಕ್ವೇಷನಲ್ಲಿ 3Cl2 ಇದೆಯಲ್ವಾ, ಅದನ್ನೇನು ಚೇಂಜಸ್ ಮಾಡೋಗಿಲ್ಲ, ಫಿಕ್ಸ್ ಆಗಿದೆ. ಓಕೆ, ಹಾಗಾದರೆ ಥರ್ಡ್ ಈಕ್ವೇಷನಲ್ಲಿ ಬರೋಣ. ಥರ್ಡ್ ಈಕ್ವೇಷನಲ್ಲಿ ಏನಿದೆ, Cl2 ಇದೆ. ಈಗ ನಾವು ಇವೆರಡನ್ನ ಏನು ಮಾಡಿದ್ರೆ ನಮಗೆ ಫೈನಲ್ ಆಗಿ ನಮ್ಗೆ ಎಷ್ಟು ಬೇಕು ಕ್ಲೋರಿನ್ ಇಲ್ಲಿ 3/2 ಅಂದರೆ 1.5 ಕ್ಲೋರಿನ್ ಬರುತ್ತೆ ನಮಗಿಲ್ಲಿ, ಅಂದರೆ 3 ಕ್ಲೋರಿನ್ ಆಟಮ್ಸ್ ಬರುತ್ತೆ ನಮಗಿಲ್ಲಿ ಅಂತಂದರೆ ಎಕ್ಸಾಕ್ಟ್ಲಿ ಏನು ಮಾಡಬೇಕು ಅಂತ ಚೆಕ್ ಮಾಡಿ, ಸಬ್ಟ್ರಾಕ್ಟ್ ಮಾಡಬೇಕು. 3Cl2ನಲ್ಲಿ ನಾವು 1.5 ಅಂದರೆ 3/2 Cl2ನ ಸಬ್ಟ್ರಾಕ್ಟ್ ಮಾಡಿದ್ರೆ ನಮಗೆ 3/2 Cl2 ಬರುತ್ತೆ. ಕರೆಕ್ಟ್ ಅಲ್ವಾ? 3Cl2 ಇದು ಲಾಕ್ ಆಗಿದೆ ಕಂಪ್ಲೀಟ್ ಆಗಿ, ಇದನ್ನು ಯಾವುದನ್ನು ಚೇಂಜಸ್ ಮಾಡೋಂಗಿಲ್ಲ ಫಸ್ಟ್ ಈಕ್ವೇಷನ್ ಇದು. ಹಾಗಾದರೆ ಥರ್ಡ್ ಈಕ್ವೇಷನಲ್ಲಿ ನಾವು ಚೇಂಜಸ್ ಮಾಡ್ಕೋಬೋದು. ಏನು ಅಂತಂದರೆ ನಮಗಿರೋದು ಕ್ಲೋರಿನ್ ಅಲ್ವಾ, ಅದಕ್ಕೆ ಏನು ಮಲ್ಟಿಪ್ಲೈ ಮಾಡಬೇಕು, -3/2 ಇಂದ ಮಲ್ಟಿಪ್ಲೈ ಮಾಡಿದ್ರೆ ನಮಗೆ ಕಂಪ್ಲೀಟಾಗಿ ಫೈನಲ್ ಸಾಲ್ವ್ ಮಾಡಿದ್ರೆ ನಮಗೆ 3/2 Cl2 ಬರುತ್ತಲ್ವಾ. ಸೊ ದೆನ್ ನಾವೇನು ಮಾಡಬೇಕಾದ್ರೆ ಥರ್ಡ್ ಈಕ್ವೇಷನ್ಗೆ ವಿ ನೀಡ್ ಟು ಮಲ್ಟಿಪ್ಲೈಡ್ ಬೈ -3/2 ಮಲ್ಟಿಪ್ಲೈ ಮಾಡಬೇಕು ಇಂಟು ಡೆಲ್ಟಾ H3. ಸೊ ಈಗ ನೋಡಿ ಎಲ್ಲ 3 ಈಕ್ವೇಷನ್ಸ್ ಇನ್ವಾಲ್ವ್ ಆಗಿದೆಯಲ್ವಾ. ಓಕೆ ದೆನ್ ಫೈನ್. ಹಾಗಾದರೆ ನೀವು ಕಂಪ್ಲೀಟಾಗಿ ಆ 3 ಈಕ್ವೇಷನನ್ನು ಈ ಪ್ಯಾಟ್ರನ್ನಲ್ಲಿ ನೀವು ಆ್ಯಡ್ ಮಾಡಿದ್ರೆ ಫೈನಲ್ ಆಗಿ ನಿಮಗೆ ಫೋರ್ತ್ ಈಕ್ವೇಷನ್ ನಾವೇನು ಬರ್ದಿದ್ದೀವಿ ಆ್ಯಸ್ ಇಟ್ ಈಸ್ ಬರುತ್ತೆ, ರಿಮೈನಿಂಗ್ ಟರ್ಮ್ಸ್ ಎಲ್ಲ ಕ್ಯಾನ್ಸಲ್ ಆಗುತ್ತೆ. ಸೊ ದಿಸ್ ಇಸ್ ಅ ಶಾರ್ಟ್ಕಟ್ ಮೆಥಡ್ ಫಾರ್ ಯು ಟು ಫೈಂಡ್ ಔಟ್ ದಿ ಎಂಥಾಲ್ಪಿ ಆಫ್ ಎನಿ ರಿಯಾಕ್ಷನ್ ಇಫ್ ದೇ ಹ್ಯಾವ್ ಗಿವನ್ 2-3 ರಿಯಾಕ್ಷನ್ಸ್. ಓಕೆ, ಅರ್ಥ ಆಗಿದೆ ಅಂದ್ಕೊಳ್ತೀನಿ. ಇನ್ನೊಂದ್ಸರಿ ಹೋಗಿ ವಿಡಿಯೋನ ರಿಪೀಟ್ ಮಾಡ್ಕೊಂಡು ನೋಡಿ, ನಿಮಗೆ ಇನ್ನೂ ನೀಟಾಗಿ ಡೀಟೇಲಾಗಿ ಅರ್ಥ ಆಗುತ್ತೆ. ಸೊ ಹಾಗಾದರೆ ಯಾವ ಆಪ್ಷನ್ ಕರೆಕ್ಟ್ ಆಗಿದೆ ನಮಗೆ ಇಲ್ಲಿ ಅಂತಂದರೆ ದಟ್ಸ್ ಡೆಲ್ಟಾ H1 ಪ್ಲಸ್ ಡೆಲ್ಟಾ H2 ಡಿವೈಡೆಡ್ ಬೈ 2 -3/2 ಡೆಲ್ಟಾ H3. ಆಪ್ಷನ್ ಬಿ ಇಸ್ ಕರೆಕ್ಟ್. Question number 19. The heat of neutralization of strong acid and weak bases. Okay, first heat of neutralization of strong acid and strong base ಬರೋಣ. Heat of neutralization. ಏನು heat of neutralization ಅಂತಂದರೆ as we mix acid and base, so that will release certain amount of energy, that we call it as heat of neutralization ಅಂತ ಕರಿತೀವಿ. ಓಕೆ, ಹಾಗಾದರೆ ಎಷ್ಟು ಹೀಟನ್ನು ಪ್ರೊಡ್ಯೂಸ್ ಮಾಡುತ್ತೆ? ಫಸ್ಟ್ ಸ್ಟ್ರಾಂಗ್ ಆಸಿಡ್ ಸ್ಟ್ರಾಂಗ್ ಬೇಸಿಗೆ ಬರೋಣ. when we mix strong acid with strong base, when we do the neutralization reaction with a strong acid and strong base, that will release the energy, exactly equal to adana H plus plus OH minus gives rise to H2. So which will release this amount of the energy exactly which is equal to minus 57.3 kilojoule ಅಂತಂದರೆ 57.3 kilojoule ಎನರ್ಜಿ ಲಿಬ್ರೇಟ್ ಆಗುತ್ತೆ. ಮೈನಸ್ ಏನು ಆಲ್ರೆಡಿ ಹೇಳಿದ್ದೀನಿ ನಿಮಗೆ, ಲಿಬ್ರೇಷನ್ ಆಗುತ್ತೆ ಅಂತ, ರಿಲೀಸ್ಡ್ ಆಗುತ್ತೆ ಅಂತ. ಆರ್ ನಾವು ಕ್ಯಾಲೋರೀಸಲ್ಲಿ ಬರೆದ್ರೆ ವಿ ನೋ ದಟ್ ಅಪ್ರಾಕ್ಸಿಮೇಟ್ಲಿ 4 ಕ್ಯಾಲರೀಸ್ 4 ಪಾಯಿಂಟ್ ಸಮಥಿಂಗ್ ಕ್ಯಾಲರಿ ಜೌಲ್ಸ್ ಇಸ್ ಈಕ್ವಲ್ ಟು 1 ಕ್ಯಾಲರಿ ಅಲ್ವಾ. ಅದನ್ನು ಡಿವೈಡ್ ಮಾಡಿದ್ರೆ ನಮಗೆ 4.17 ಅಂತ ಡಿವೈಡ್ ಮಾಡಿದ್ರೆ ನಮಗೆ ಎಷ್ಟು ಬರುತ್ತೆ ಅಂತಂದರೆ ದಟ್ ಈಸ್ 13.7 ಕಿಲೋ ಕ್ಯಾಲರಿ ಬರುತ್ತೆ. ಸೊ ದಿಸ್ ಈಸ್ ಎಂಥಾಲ್ಪಿ ಆಫ್ ನ್ಯೂಟ್ರಲೈಸೇಷನ್ ಫಾರ್ ಸ್ಟ್ರಾಂಗ್ ಆಸಿಡ್ ವರ್ಸಸ್ ಸ್ಟ್ರಾಂಗ್ ಬೇಸ್. ಓಕೆ, ಹಾಗಾದರೆ ಬೇರೆದಕ್ಕೆ ಎಕ್ಸಾಕ್ಟ್ಲಿ ಈಕ್ವಲ್. ಓಕೆ, ಹಾಗಾದ್ರೆ ಬೇರೆ ಇದಕ್ಕೆ ಅಂತಂದರೆ ಈಗ ಸ್ಟ್ರಾಂಗ್ ಆಸಿಡ್ ಬದಲು ವೀಕ್ ಆಸಿಡ್ ತೊಗೊಂಡೆ ಅಂದ್ಕೊಳ್ಳಿ, ಅಥವಾ ಸ್ಟ್ರಾಂಗ್ ಬೇಸ್ ಬದಲು ವೀಕ್ ಬೇಸ್ ತೊಗೊಂಡೆ. ಇಫ್ ಎನಿ ಒನ್ ಇಸ್ ವೀಕ್, ಅವೆರಡರಲ್ಲಿ ಒಂದು ಸ್ಟ್ರಾಂಗ್ ತೊಗೊಂಡು ಒಂದು ವೀಕ್, ಅಥವಾ ಎರಡು ವೀಕ್ ತೊಗೊಂಡ್ರೆ ನಮಗೆ ಎಷ್ಟು ಎನರ್ಜಿ ಲಿಬ್ರೇಟ್ ಆಗುತ್ತೆ ಅಂದರೆ ಲೆಸ್ ದ್ಯಾನ್ ದಿಸ್ ಅಮೌಂಟ್. ನಾನು ಮತ್ತೆ ಹೇಳ್ತಾ ಇದ್ದೀನಿ, ಸೈನನ್ನು ಕನ್ಸಿಡರ್ ಮಾಡಬೇಡಿ. ಸೈನ್ ಈಸ್ ಜಸ್ಟ್ ಓನ್ಲಿ ಲಿಬರೇಷನ್ ಪ್ರೊಡ್ಯೂಸ್ಡ್ ಅಂತ. ಸೊ ಅದಕ್ಕಿಂತ ಕಡಿಮೆ ಪ್ರೊಡ್ಯೂಸ್ ಆಗುತ್ತೆ ಅಂತ. ಹೌ ಮಚ್ ಹೀಟ್ ವಿಲ್ ಬಿ ಪ್ರೊಡ್ಯೂಸ್ ಫಾರ್ ವೀಕ್ ಆಸಿಡ್ ಆರ್ ವೀಕ್ ಬೇಸ್? ಎರಡರಲ್ಲಿ ಯಾವ್ದಾದ್ರು ತೊಗೋಬೋದು, ಎರಡೂ ತೊಗೋಬೋದು ವೀಕ್, ಅಥವಾ ಒಂದು ಯಾವ್ದಾದ್ರು ಒಂದು ವೀಕ್ ಬಂದರೂ ಸಾಕು. ವೀಕ್ ಆಸಿಡ್ ಆರ್ ವೀಕ್ ಬೇಸ್ ತೊಗೊಂಡ್ರೆ ಅಥವಾ ಬೋತ್ ಎರಡೂ ವೀಕ್ ಆಸಿಡ್ ವೀಕ್ ಬೇಸ್ ತೊಗೊಂಡ್ರೆ ನಮಗೆ ಎಷ್ಟು ಹೀಟ್ ಲಿಬ್ರೇಟ್ ಆಗುತ್ತೆ ನ್ಯೂಟ್ರಲೈಸೇಷನ್ ಮಾಡಿದ್ರೆ ಅಂತಂದರೆ ದಟ್ ಈಸ್ ಎಕ್ಸಾಕ್ಟ್ಲಿ ಎಂಥಾಲ್ಪಿ ಆಫ್ ನ್ಯೂಟ್ರಲೈಸೇಷನ್ ವಿಚ್ ಇಸ್ ಲೆಸ್ ದ್ಯಾನ್ ನ್ಯೂಟ್ರಲೈಸೇಷನ್ ಈಸ್ ಲೆಸ್ ದ್ಯಾನ್ 13.7 kilocalorie or 57.3 kilojoule per mole. ಓಕೆ, ಅದಕ್ಕಿಂತ ಕಡಿಮೆ ಎನರ್ಜಿ ಲಿಬ್ರೇಟ್ ಆಗುತ್ತೆ ಅಂತ. ಯಾವುದಾದ್ರು ಒಂದು ವೀಕ್ ಆಸಿಡ್ ಅಥವಾ ವೀಕ್ ಬೇಸ್ ತೊಗೊಂಡ್ರೆ ಸ್ಟ್ರಾಂಗನ್ನು ರೀಪ್ಲೇಸ್ ಮಾಡಿ, ಅಥವಾ ಎರಡು ವೀಕ್ ತೊಗೊಂಡ್ರೆ ನಾವು ಏನಾಗುತ್ತೆ ನಮಗೆ ಅದಕ್ಕಿಂತ ಅಂದರೆ 57.3ಗಿಂತ ಕಡಿಮೆ ಲಿಬ್ರೇಟ್ ಆಗುತ್ತೆ, 13.7 ಕಿಲೋ ಕ್ಯಾಲರಿಗಿಂತ ಕಡಿಮೆ ರಿಲೀಸ್ ಆಗುತ್ತೆ. ಓಕೆ, ಸೊ ದಿಸ್ ಇಸ್ ದ ಕಾನ್ಸೆಪ್ಟ್. ಇಲ್ಲಿ ನಾವು ಕ್ವಶನ್ ಅನ್ನು ನೋಡ್ಬೋದು, ಹೀಟ್ ಆಫ್ ನ್ಯೂಟ್ರಲೈಸೇಷನ್ ಆಫ್ ಸ್ಟ್ರಾಂಗ್ ಆಸಿಡ್ ಅಂಡ್ ವೀಕ್ ಬೇಸ್.
ಅದರಲ್ಲಿ ಒಂದು ವೀಕ್ ಇದ್ರೆ ಸಾಕು ನಮಗೆ. ಸೊ ಆಲ್ವೇಸ್ ಇಟ್ ವಿಲ್ ಲಿಬರೇಟ್ ದ ಎನರ್ಜಿ ಲೆಸ್ ದ್ಯಾನ್ 57.3 ಕಿಲೋ ಜೌಲ್ ಪರ್ ಮೋಲ್. ಸೊ ಹಾಗಾದರೆ ಏನು ಆಪ್ಷನ್ ಇದೆ ನಮಗೆ ಇಲ್ಲಿ? ಆಪ್ಷನ್ ಸಿ ಇಸ್ ಕರೆಕ್ಟ್, ಲೆಸ್ ದ್ಯಾನ್ 57.3 ಕಿಲೋ ಜೌಲ್ ಪರ್ ಮೋಲ್. ಇಲ್ಲಿ ಮೈನಸ್ ಸೈನ್ ಅಂತಂದರೆ ನಾನು ಮತ್ತೆ ಹೇಳ್ತಾ ಇದ್ದೀನಿ ರಿಲೀಸ್ಡ್ ಅಂತ. ಅಮೌಂಟ್ ಆಫ್ ಎನರ್ಜಿ ರಿಲೀಸ್ಡ್ ಈಸ್ ಲೆಸ್ ದ್ಯಾನ್ 57.3 ಕಿಲೋ ಜೌಲ್. ಸೊ ಆಪ್ಷನ್ ಸಿ ಇಸ್ ಕರೆಕ್ಟ್. Question number 20. The heats of neutralization of acids A, B, C, D with sodium hydroxide. ಸೊ 4 ಆಸಿಡ್ ಕೊಟ್ಟಿದ್ದಾರೆ, ವಿತ್ ಸೋಡಿಯಂ ಹೈಡ್ರಾಕ್ಸೈಡ್ ನ್ಯೂಟ್ರಲೈಸೇಷನ್ ಮಾಡಿದ್ರೆ ನ್ಯೂಟ್ರಲೈಸೇಷನ್ ಮಾಡಿದ್ರೆ ಇಷ್ಟು ಎನರ್ಜಿ ಪ್ರೊಡ್ಯೂಸ್ ಆಗುತ್ತೆ ಅಂತ ಕೊಟ್ಟಿದ್ದಾರೆ. -13.5 ಕಿಲೋ ಕ್ಯಾಲರಿ, -12.7 ಕಿಲೋ ಕ್ಯಾಲರಿ, -11.8 ಕಿಲೋ ಕ್ಯಾಲರಿ, -12.4 ಕಿಲೋ ಕ್ಯಾಲರಿ ರೆಸ್ಪೆಕ್ಟಿವ್ಲಿ. ದ ವೀಕೆಸ್ಟ್ ಆಸಿಡ್ ಈಸ್ ಹೀಟ್ ಆಫ್ ನ್ಯೂಟ್ರಲೈಸೇಷನ್ ಮತ್ತು ಅಸಿಡಿಟಿ ಚೆಕ್ ಮಾಡಿದ್ರೆ ನಾವು ಆಕ್ಚುಲಿ ದ ಒನ್ ವಿಚ್ ಪ್ರೊಡ್ಯೂಸಸ್ ಮೋರ್ ಅಮೌಂಟ್ ಆಫ್ ದ ಎನರ್ಜಿ ಈಸ್ ಅ ಸ್ಟ್ರಾಂಗ್ ಆಸಿಡ್ ಅಂತ. ಈಗ ನಾವು ಕಾಂಬಿನೇಷನ್ ಅಲ್ಲಿ ಯಾವುದು ಜಾಸ್ತಿ ಎನರ್ಜಿ ಪ್ರೊಡ್ಯೂಸ್ ಮಾಡುತ್ತೆ? ಸ್ಟ್ರಾಂಗ್ ಆಸಿಡ್ ಸ್ಟ್ರಾಂಗ್ ಬೇಸ್ ಕಾಂಬಿನೇಷನ್ ತಗೊಂಡ್ರೆ ನಮಗೆ ಜಾಸ್ತಿ ಎನರ್ಜಿ ಪ್ರೊಡ್ಯೂಸ್ ಮಾಡುತ್ತೆ. ಅದ್ರಲ್ಲಿ ಒಂದೇನಾದ್ರು ವೀಕ್ ತಗೊಂಡ್ರೆ ಏನಾಗುತ್ತೆ? ದಟ್ ವಿಲ್ ಪ್ರೊಡ್ಯೂಸ್ ಲೆಸ್ ದ್ಯಾನ್ ದಟ್ ಅಂತಂದ್ರೆ ಮೀನಿಂಗ್ ಏನು? ದ ಒನ್ ವಿಚ್ ಪ್ರೊಡ್ಯೂಸಸ್ ಮೋರ್ ಅಮೌಂಟ್ ಆಫ್ ದ ಎನರ್ಜಿ ಈಸ್ ಅ ಸ್ಟ್ರಾಂಗ್ ಆಸಿಡ್ ಅಂತ ಕರಿತೀವಿ ನಾವು ಅಲ್ವಾ. ಸ್ಟ್ರಾಂಗ್ ಆಸಿಡ್ ಮೀನ್ಸ್ ವಾಟ್? ದ ಒನ್ ವಿಚ್ ಲಿಬರೇಟ್ಸ್ ಮೋರ್ ಎನರ್ಜಿ. ನಾನು ಮತ್ತೆ ಹೇಳ್ತಾ ಇದ್ದೀನಿ, ಮ್ಯಾಥಮೆಟಿಕಲಿ ಕನ್ಸಿಡರ್ ಮಾಡಬಾರ್ದು ಇದನ್ನು. ಲಿಬರೇಟ್ಸ್ ಮೋರ್ ಎನರ್ಜಿ. ಮೈನಸ್ ಸೈನ್ ಅಂತಂದರೆ ದಟ್ಸ್ ಅ ಲಿಬರೇಷನ್, ರಿಲೀಸ್ಡ್ ಅಂತ. ಓಕೆ, ಹಾಗಾದರೆ ಎ ಎಷ್ಟು, ಹೌ ಮಚ್ ಎನರ್ಜಿ ವಿಲ್ ಬಿ ರಿಲೀಸ್? 13.5 ಕಿಲೋ ಕ್ಯಾಲರಿ. ನಾನು ಮತ್ತೆ ಹೇಳ್ತಾ ಇದ್ದೀನಿ, ಸೈನ್ ಅಂತಂದರೆ ನೆಗೆಟಿವ್ ಅಂತಂದರೆ ಮೈನಸ್ ಅಂತಂದರೆ ದಟ್ ಈಸ್ ರಿಲೀಸ್ಡ್ ಅಂತ. ಓಕೆ, ಎ ವಿಲ್ ರಿಲೀಸ್ 13.5 ಕಿಲೋ ಕ್ಯಾಲರಿ, ಬಿ ವಿಲ್ ರಿಲೀಸ್ 12.7 ಕಿಲೋ ಕ್ಯಾಲರಿ, ಸಿ ವಿಲ್ ರಿಲೀಸ್ 11.8 ಕಿಲೋ ಕ್ಯಾಲರಿ, then D will release 12.4 ಕಿಲೋ ಕ್ಯಾಲರಿ. Then which one will liberates more energy? That is, you can check it out, A. A will liberate more amount of the energy. A will liberate more amount of the energy. Then which is a stronger acid. But ಇಲ್ಲಿ ಕ್ವಶನ್ ಏನಪ್ಪ ಕೇಳಿರೋದು ಅಂತಂದ್ರೆ ದಟ್ ಈಸ್ ಅ ವೀಕರ್ ಆಸಿಡ್ ಅಲ್ವಾ. ವೀಕ್ ಆಸಿಡ್ ಅಂತಂದ್ರೆ ದಟ್ ಲಿಬರೇಟ್ಸ್ ಲೆಸ್ ಅಮೌಂಟ್ ಆಫ್ ದ ಎನರ್ಜಿ. ಯಾವುದು ಲೆಸ್ ಅಮೌಂಟ್ ಆಫ್ ದ ಎನರ್ಜಿ ಲಿಬರೇಟ್ ಮಾಡ್ತಾ ಇದೆ ಇಲ್ಲಿ? ದಟ್ ಈಸ್ ಅ ಸಿ. ಸಿ ವಿಲ್ ರಿಲೀಸ್ ಲೆಸ್ ಅಮೌಂಟ್ ಆಫ್ ದ ಎನರ್ಜಿ, ಹೆನ್ಸ್ ವಿಚ್ ಇಸ್ ಅ ವೀಕೆಸ್ಟ್ ಆಸಿಡ್. ಸೊ ಆಪ್ಷನ್ ಸಿ ಇಸ್ ಕರೆಕ್ಟ್. ಸ್ಟ್ರಾಂಗ್ ಆಸಿಡ್ ಅಂತ ಕನ್ಸಿಡರ್ ಮಾಡಿದ್ರೆ ಇಲ್ಲಿ ಎ ಬರುತ್ತೆ, ವೀಕ್ ಆಸಿಡ್ ಅಂತ ಬಂದರೆ ಸಿ ಬರುತ್ತೆ. ಕ್ವಶನ್ ನಂಬರ್ 21. ಐಡೆಂಟಿಫೈ ದ ಇನ್ವ್ಯಾಲಿಡ್ ಈಕ್ವೇಷನ್. ಓಕೆ, ಆಲ್ರೆಡಿ ಇದ್ರ ಬಗ್ಗೆ ಡಿಸ್ಕಷನ್ ಮಾಡಿದ್ದೀನಿ ನಿಮಗೆ. ಎಂಥಾಲ್ಪಿ ಆಫ್ ರಿಯಾಕ್ಷನ್. ವಾಟ್ ಈಸ್ ಎಂಥಾಲ್ಪಿ ಆಫ್ ರಿಯಾಕ್ಷನ್? ಸಮ್ ಆಫ್ ದಿ ಎಂಥಾಲ್ಪೀಸ್ ಆಫ್ ಫಾರ್ಮೇಷನ್ ಆಫ್ ಪ್ರಾಡಕ್ಟ್ ಮೈನಸ್ ಸಮ್ ಆಫ್ ದಿ ಎಂಥಾಲ್ಪೀಸ್ ಆಫ್ ಫಾರ್ಮೇಷನ್ ಆಫ್ ರಿಯಾಕ್ಟೆಂಟ್ಸ್. ಕರೆಕ್ಟ್ ಅಲ್ವಾ ಇದು? ಕರೆಕ್ಟ್ ಸ್ಟೇಟ್ಮೆಂಟ್. ಆಪ್ಷನ್ ಇ ಬಿ ಬರೋಣ. ಡೆಲ್ಟಾ ಹೆಚ್ ಇಸ್ ಈಕ್ವಲ್ ಟು ಡೆಲ್ಟಾ ಯು ಪ್ಲಸ್ ಪಿ ಡೆಲ್ಟಾ ವಿ. ದಟ್ ಈಸ್ ಆಲ್ಸೋ ಕರೆಕ್ಟ್ ಈಕ್ವೇಷನ್ ಫಾರ್ ಎಂಥಾಲ್ಪಿ ಈಕ್ವೇಷನ್. ಇನ್ನೊಂದು ಈಕ್ವೇಷನ್ ಬರೀಬೋದು ನಾವಿಲ್ಲಿ. ಡೆಲ್ಟಾ ಹೆಚ್ ಹೀಗೆ ಇದೆ ನೋಡಿ, ಫೋರ್ತ್ ಒನ್ ಇದೆ ನೋಡಿ. ಡೆಲ್ಟಾ ಹೆಚ್ ಇಸ್ ಈಕ್ವಲ್ ಟು ಡೆಲ್ಟಾ ಯು ಪ್ಲಸ್ ಪಿ ಡೆಲ್ಟಾ ವಿ ಇಸ್ ಆಲ್ಸೋ ಕರೆಕ್ಟ್. ಡೆಲ್ಟಾ ಹೆಚ್ ಇಸ್ ಈಕ್ವಲ್ ಟು ಡೆಲ್ಟಾ ಯು ಪ್ಲಸ್ ಡೆಲ್ಟಾ ಎನ್ ಜಿ ಆರ್ ಟಿ ಆಲ್ಸೋ ಕರೆಕ್ಟ್. ಅगर ಇನ್ಕರೆಕ್ಟ್ ಇರೋದು ಯಾವುದು? ಆಪ್ಷನ್ ಸಿ. ಯಾಕೆ ಆಪ್ಷನ್ ಸಿ ಇಸ್ ಇನ್ಕರೆಕ್ಟ್? ಎಂಥಾಲ್ಪಿ ಆಫ್ ದ ರಿಯಾಕ್ಷನ್ ಇಸ್ ಈಕ್ವಲ್ ಟು ವಾಟ್? ಸಮ್ ಆಫ್ ದಿ ಎಂಥಾಲ್ಪೀಸ್ ಆಫ್ ಪ್ರಾಡಕ್ಟ್ ಬಾಂಡ್ಸ್ ಅಲ್ಲ, ದಟ್ ಈಸ್ ರಿಯಾಕ್ಟೆಂಟ್ಸ್. ಬಾಂಡ್ ಎಂಥಾಲ್ಪೀಸ್ ಆಫ್ ರಿಯಾಕ್ಟೆಂಟ್ ಮೈನಸ್ ಪ್ರಾಡಕ್ಟ್ ಅಲ್ವಾ? ಸೊ ದಟ್ ಈಸ್ ರಾಂಗ್ ಹಿಯರ್. ಇಟ್ಸ್ ನಾಟ್ ಪ್ರಾಡಕ್ಟ್ ಮೈನಸ್ ರಿಯಾಕ್ಟೆಂಟ್. ಬಾಂಡ್ ಎಂಥಾಲ್ಪೀಸ್ ಆಫ್ ರಿಯಾಕ್ಟೆಂಟ್ ಮೈನಸ್ ಪ್ರಾಡಕ್ಟ್ ಇರಬೇಕಾಗಿತ್ತು. ಹೆನ್ಸ್ ವಿಚ್ ಇಸ್ ಅ ಇನ್ಕರೆಕ್ಟ್ ಒನ್, ವಿಚ್ ಇಸ್ ಅ ಇನ್ವ್ಯಾಲಿಡ್ ಈಕ್ವೇಷನ್. So option C is a invalid equation. It's supposed to be what? Sum of the bond enthalpies of reactant minus sum of the bond enthalpies of product ಇರಬೇಕಾಗಿತ್ತು. ಸೊ ಹಾಗಾಗಿರೋದ್ರಿಂದ ನಮಗಿಲ್ಲಿ ಸೊ ಆಪ್ಷನ್ ಸಿ is the incorrect one. Question number 22. For the process carbon dioxide solid gives rise to carbon dioxide gas. Both delta H and delta S are positive, delta H is negative, delta S is negative. ಓಕೆ, ಸೈನ್ಸ್ ಕೇಳ್ತಿದ್ದಾರೆ ಇಲ್ಲಿ. ಸೈನ್ ಯಾವ ಸೈನ್ ಬರುತ್ತೆ? ಚೇಂಜ್ ಇನ್ ಎಂಥಾಲ್ಪಿ ಮತ್ತು ಚೇಂಜ್ ಇನ್ ಎಂಟ್ರೋಪಿಗೆ ಅಂತ. ಫಸ್ಟ್ ಎಂಥಾಲ್ಪಿಗೆ ಬರೋಣ. ಅಂದರೆ ಇಲ್ಲಿ ನಮಗೆ ಹೀಟ್ ಬೇಕಾಗತ್ತಾ ಅಥವಾ ಹೀಟ್ ಪ್ರೊಡ್ಯೂಸ್ ಆಗುತ್ತಾ ಅನ್ನೋದನ್ನ ಚೆಕ್ ಮಾಡ್ಕೊಳ್ಳಿ. ಅಂದರೆ ಹೀಟ್ ರಿಲೀಸ್ ಆಗುತ್ತಾ ಇಲ್ಲಿ ಅಥವಾ ಅಬ್ಸರ್ವ್ ಆಗುತ್ತಾ ಅಂತ. ಯೂಶಲಿ ವಿ ನೋ ದಟ್ ವೆನ್ ವಿ ಕನ್ವರ್ಟ್ ಫ್ರಮ್ ಸಾಲಿಡ್ ಟು ಲಿಕ್ವಿಡ್ ನಮಗೆ ಹೀಟ್ ಏನಾಗುತ್ತೆ? ಅಬ್ಸಾರ್ಬ್ಡ್ ಅಲ್ವಾ? ಅಂದರೆ ಹೀಟ್ ಬೇಕಾಗುತ್ತಲ್ವಾ ಕನ್ವರ್ಷನ್ ಮಾಡೋಕ್ಕೆ. ಆ್ಯಂಡ್ ಈವನ್ ಫ್ರಮ್ ಲಿಕ್ವಿಡ್ ಟು ಗ್ಯಾಸ್ ಕನ್ವರ್ಟ್ ಮಾಡಬೇಕಾದ್ರೆ ಏನು ಬೇಕಾಗುತ್ತೆ ನಮಗೆ? ಹೀಟ್ ಈಸ್ ಅಬ್ಸಾರ್ಬ್ಡ್. ಹೀಟ್ ಬೇಕಾಗುತ್ತಲ್ವಾ?
ಅದನ್ನೇ ರಿವರ್ಸ್ ಡೈರೆಕ್ಷನ್ ಬನ್ನಿ, ಗ್ಯಾಸ್ ಟು ಲಿಕ್ವಿಡ್ ಹೀಟ್ ಈಸ್ ರಿಲೀಸ್ಡ್ ಅಲ್ವಾ, heat is released. Okay, then if I convert from liquid to solid, heat is released. Reverse process ಅಲ್ಲಿ ಬಂದರೆ ನಮಗೆ ಏನಾಗುತ್ತೆ, ಚೇಂಜಸ್ ಆಗುತ್ತೆ. ಸೊ ಫಾರ್ವರ್ಡ್ ಡೈರೆಕ್ಷನ್ heat is absorbed, ರಿವರ್ಸ್ ಡೈರೆಕ್ಷನ್ heat is released. ನಾವು ಕನ್ವರ್ಟ್ ಮಾಡ್ತಿರೋದು ಯಾವುದು ಈಕ್ವೇಷನ್ ಅಲ್ಲಿ, ಸಾಲಿಡ್ ಟು ಗ್ಯಾಸ್ಗೆ ಕನ್ವರ್ಟ್ ಮಾಡ್ತಾ ಇದ್ದೀವಿ. ಹಾಗಾದ್ರೆ ಏನಾಗುತ್ತೆ ಇಲ್ಲಿ, ಡೆಲ್ಟಾ ಹೆಚ್ ಪಾಸಿಟಿವ್ ಆರ್ ನೆಗೆಟಿವ್, ಪಾಸಿಟಿವ್, ಬಿಕಾಸ್ ಹೀಟ್ ಈಸ್ ಅಬ್ಸಾರ್ಬ್ಡ್. ಸೊ ಹಾಗಾಗಿರೋದ್ರಿಂದ ದಿಸ್ ಇಸ್ ಎಂಡೋಥರ್ಮಿಕ್ ಪ್ರೋಸೆಸ್. ಓಕೆ, ಡೆಲ್ಟಾ ಹೆಚ್ ಇಸ್ ಪಾಸಿಟಿವ್, ಫೈನ್. ಈಗ ಇನ್ನೊಂದು ಬರೋಣ, ಎಂಟ್ರೋಪಿ. ಏನು ಎಂಟ್ರೋಪಿ ಅಂತಂದರೆ ಇಟ್ಸ್ ಅ ರ್ಯಾಂಡಮ್ನೆಸ್ ಆಫ್ ದ ಸಿಸ್ಟಮ್, ಡಿಗ್ರಿ ಆಫ್ ಫ್ರೀಡಮ್ ಆಫ್ ಪಾರ್ಟಿಕಲ್ಸ್ ಅಂತ ಕರಿತೀವಿ. ಫ್ರೀಡಮ್, ಸಿಂಪಲ್ ವರ್ಡಲ್ಲಿ ಹೇಳಬೇಕು ಅಂದರೆ ಫ್ರೀಡಮ್. ಹಾಗಾದರೆ ಫಸ್ಟ್ ಬರೋಣ, ಸಾಲಿಡ್ ಇಂದ ಲಿಕ್ವಿಡ್ಗೆ ಕನ್ವರ್ಟ್ ಮಾಡಿದ್ರೆ ಫ್ರೀಡಮ್ ಆಫ್ ಪಾರ್ಟಿಕಲ್ಸ್ ಇನ್ಕ್ರೀಸ್ ಆಗುತ್ತೆ ಡಿಕ್ರೀಸ್ ಆಗುತ್ತೆ? ಇನ್ಕ್ರೀಸ್ ಆಗುತ್ತೆ ಫ್ರೀಡಮ್. ಯಾಕಂದರೆ ಸಾಲಿಡ್ಸಲ್ಲಿ ಪಾರ್ಟಿಕಲ್ಸು ಟೈಟ್ ಆಗಿ ಹೋಲ್ಡ್ ಆಗಿರುತ್ತಲ್ವಾ, ಅದೇ ಸ್ವಲ್ಪ ಲಿಕ್ವಿಡ್ ಕನ್ವರ್ಟ್ ಮಾಡಿದ್ರೆ ಏನಾಗುತ್ತೆ, ಸೊ ಫ್ರೀಡಮ್ ಸ್ವಲ್ಪ ಇನ್ಕ್ರೀಸ್ ಆಗುತ್ತೆ. ಅದೇ ಲಿಕ್ವಿಡ್ ಇಂದ ಗ್ಯಾಸ್ ಕನ್ವರ್ಟ್ ಮಾಡಿದ್ರೆ ಸ್ಟಿಲ್ ಮೋರ್ ಪಾರ್ಟಿಕಲ್ಸ್ ವಿಲ್ ಬಿ ರ್ಯಾಂಡಮ್ಲಿ ಅರೇಂಜ್ಡ್, ಅಂತಂದರೆ ಫ್ರೀಡಮ್ ಆಫ್ ಪಾರ್ಟಿಕಲ್ಸ್ ವಿಲ್ ಬಿ ಇನ್ಕ್ರೀಸ್ಡ್. ಸೊ ಅಂದರೆ ಡಿಗ್ರಿ ಆಫ್ ಫ್ರೀಡಮ್ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಡಿಗ್ರಿ ಆಫ್ ಫ್ರೀಡಮ್ ಅಂದರೆ ರ್ಯಾಂಡಮ್ನೆಸ್, ಅದನ್ನೇ ಡೆಲ್ಟಾ ಎಸ್ ಅಂತ ಕರಿತೀವಿ. ರ್ಯಾಂಡಮ್ನೆಸ್, ಎಂಟ್ರೋಪಿ ಅಂತ ಅದನ್ನೇ ಕರೆಯೋದು ನಾವು. ಸೊ ಡೆಲ್ಟಾ ಎಸ್ ವಿಲ್ ಬಿ ಪಾಸಿಟಿವ್ ಫ್ರಮ್ ಯು ಇಫ್ ಯು ಕನ್ವರ್ಟ್ ಫ್ರಮ್ ದ ಸಾಲಿಡ್ ಟು ಲಿಕ್ವಿಡ್, ಅಂಡ್ ಅಗೈನ್ ಫ್ರಮ್ ದ ಲಿಕ್ವಿಡ್ ಟು ಗ್ಯಾಸ್ ಡಿಗ್ರಿ ಆಫ್ ಫ್ರೀಡಮ್ ವಿಲ್ ಇನ್ಕ್ರೀಸ್, ಮೀನ್ಸ್ ಎಂಟ್ರೋಪಿ ವಿಲ್ ಬಿ ಇನ್ಕ್ರೀಸ್ಡ್ ಅಂತಂದರೆ ದಟ್ ವಿಲ್ ಬಿ ಪಾಸಿಟಿವ್. ಇಫ್ ಐ ಕನ್ವರ್ಟ್ ಗ್ಯಾಸ್ ಟು ಲಿಕ್ವಿಡ್ ಕನ್ವರ್ಟ್ ಮಾಡಿದ್ರೆ ಏನಾಗುತ್ತೆ, ಡಿಗ್ರಿ ಆಫ್ ಫ್ರೀಡಮ್ ಕಡಿಮೆ ಆಗುತ್ತೆ, ದಟ್ ಮೀನ್ಸ್ ಎಂಟ್ರೋಪಿ ವಿಲ್ ಡಿಕ್ರೀಸ್, ನೆಗೆಟಿವ್ ಆಗುತ್ತೆ. ಅಂಡ್ ಇಫ್ ಐ ಕನ್ವರ್ಟ್ ಲಿಕ್ವಿಡ್ ಇನ್ ಟು ಗ್ಯಾಸ್, ಡಿಗ್ರಿ ಆಫ್ ಫ್ರೀಡಮ್ ವಿಲ್ ಬಿ ಡಿಕ್ರೀಸ್ಡ್. ಸೊ ಹಾಗಾದ್ರೆ ಡೆಲ್ಟಾ ಎಸ್ ಇಸ್ ನೆಗೆಟಿವ್ ಆಗುತ್ತೆ. ಸೊ ಸಾಲಿಡ್ ಟು ಲಿಕ್ವಿಡ್, ಲಿಕ್ವಿಡ್ ಟು ಗ್ಯಾಸ್, ಡಿಗ್ರಿ ಆಫ್ ಫ್ರೀಡಮ್ ಇನ್ಕ್ರೀಸಸ್. ಗ್ಯಾಸ್ ಟು ಲಿಕ್ವಿಡ್, ಲಿಕ್ವಿಡ್ ಟು ಸಾಲಿಡ್, ಡಿಗ್ರಿ ಆಫ್ ಫ್ರೀಡಮ್ ಡಿಕ್ರೀಸಸ್. ಹಾಗಾದ್ರೆ ನಾವು ಕನ್ವರ್ಟ್ ಮಾಡ್ತಿರೋದೇನಿಲ್ಲಿ ಅಂತಂದರೆ, ವಿ ಆರ್ ಕನ್ವರ್ಟಿಂಗ್ ಸಾಲಿಡ್ ಇನ್ ಟು ಗ್ಯಾಸ್. ಸಾಲಿಡ್ ಇಂದ ಗ್ಯಾಸ್ಗೆ ಕನ್ವರ್ಟ್ ಮಾಡಿದ್ರೆ ಏನಾಗುತ್ತೆ, ನಮಗೆ ಎಂಟ್ರೋಪಿ ವಿಲ್ ಇನ್ಕ್ರೀಸ್. ಎಂಟ್ರೋಪಿ ಇನ್ಕ್ರೀಸ್ ಆಗುತ್ತಲ್ವಾ. ಸೊ ದೆನ್ ಇಫ್ ಯು ಕನ್ವರ್ಟ್ ಫ್ರಮ್ ದ ಸಾಲಿಡ್ ಟು ಗ್ಯಾಸ್, ಎಂಥಾಲ್ಪಿ ಆಲ್ಸೋ ಇನ್ಕ್ರೀಸಸ್ ಆಸ್ ವೆಲ್ ಆಸ್ ಎಂಟ್ರೋಪಿ. ಸೊ ಹಾಗಾದರೆ ಆಪ್ಷನ್ ಎ ಇಸ್ ಕರೆಕ್ಟ್. Next, question number 23. A quantity of 0.5 mole of an ideal gas at 20 degrees Celsius expands isothermally against a constant pressure of 2 atm from 1 liter to 5 liter. Entropy change of the system is. ಇಲ್ಲಿ ಎಂಟ್ರೋಪಿಗೆ ನಮಗೆ ಎರಡು ಫಾರ್ಮುಲಾ ಬರುತ್ತೆ. ಎಂಟ್ರೋಪಿ ಚೇಂಜ್ಗೆ ಒಂದು ಫೇಸ್ ಟ್ರಾನ್ಸಿಷನ್ಗೆ, ಇನ್ನೊಂದು ಜಸ್ಟ್ ಫಾರ್ ದ ವಾಲ್ಯೂಮ್ ಚೇಂಜ್. ಓಕೆ, ಫಾರ್ ದ ಫೇಸ್ ಟ್ರಾನ್ಸಿಷನ್ ಅಂಡ್ ದ ವಾಲ್ಯೂಮ್ ಚೇಂಜ್, ಈಗ ನಾವು ವಾಲ್ಯೂಮ್ ಚೇಂಜ್ ಆಗ್ತಿರೋದ್ರಿಂದ ಐಸೋಥರ್ಮಲ್ ಕಂಡೀಷನ್ ಆಗಿರೋದ್ರಿಂದ ಐಸೋಥರ್ಮಲ್ ಎಕ್ಸ್ಪ್ಯಾನ್ಷನ್ಗೆ ಒಂದು ಫಾರ್ಮುಲಾ ಬರುತ್ತೆ, ಇನ್ನೊಂದು ಫೇಸ್ ಟ್ರಾನ್ಸಿಷನ್ ಅಂದರೆ ಸಾಲಿಡ್ ಟು ಲಿಕ್ವಿಡ್, ಲಿಕ್ವಿಡ್ ಟು ಗ್ಯಾಸ್, ಗ್ಯಾಸ್ ಟು ಲಿಕ್ವಿಡ್, ಯಾವುದೇ ಒಂದು ಫೇಸನ್ನು ಒಂದು ಫೇಸಿಂದ ಇನ್ನೊಂದು ಫೇಸಿಗೆ ಕನ್ವರ್ಟ್ ಮಾಡ್ತೀವಲ್ವಾ, ಅದಕ್ಕೆ ಇನ್ನೊಂದು ಫಾರ್ಮುಲಾ ಬರುತ್ತೆ. ಈಗ ಐಸೋಥರ್ಮಲ್ ಎಕ್ಸ್ಪ್ಯಾನ್ಷನ್ಗೆ ಎಂಟ್ರೋಪಿ ಚೇಂಜ್ ಫಾರ್ಮುಲಾ ಏನಪ್ಪ ಬರುತ್ತೆ ಅಂದರೆ ಡೆಲ್ಟಾ ಎಸ್. ನಿಮಗೆ ವರ್ಕ್ ಡನ್ ಫಾರ್ಮುಲಾ ತನ್ನೇ ಸಿಮಿಲರ್ ಇದೆ, ಬಟ್ ಓನ್ಲಿ ಸ್ಲೈಟ್ ಚೇಂಜ್. ಇಲ್ಲಿ ನೆಗೆಟಿವ್ ಸೈನ್ ಬರೋದಿಲ್ಲ. 2.303 ಎನ್ ಆರ್ ಮತ್ತು ಟೀನು ಬರೋದಿಲ್ಲ. ವರ್ಕ್ ಡನ್ ಅಲಾರ ಏನು ಬರುತ್ತೆ, -2.303 ಎನ್ ಆರ್ ಟಿ ಬರುತ್ತೆ. ಬಟ್ ಇಲ್ಲಿ ಮೈನಸ್ ಸೈನು ಮತ್ತು ಟೆಂಪ್ರೇಚರ್ ಎರಡು ಬರೋದಿಲ್ಲ. ಲಾಗ್ V2 ಡಿವೈಡೆಡ್ ಬೈ V1. ಸೊ ದಿಸ್ ಈಸ್ ಚೇಂಜ್ ಇನ್ ಎಂಟ್ರೋಪಿ ಫಾರ್ ಐಸೋಥರ್ಮಲ್ ಎಕ್ಸ್ಪ್ಯಾನ್ಷನ್. ಇನ್ನೊಂದು ಫಾರ್ಮುಲಾ ಇದೆ ನಿಮಗೆ ಇಲ್ಲಿ. ಇನ್ನೊಂದು ಫಾರ್ಮುಲಾ ಯಾವುದಪ್ಪ ಅಂತಂದರೆ ದಟ್ ಈಸ್ ಫಾರ್ ದ ಫೇಸ್ ಟ್ರಾನ್ಸಿಷನ್. ಅಂದರೆ ಇಫ್ ಯು ಕನ್ವರ್ಟ್ ಫ್ರಮ್ ಸಾಲಿಡ್ ಟು ಲಿಕ್ವಿಡ್, ಲಿಕ್ವಿಡ್ ಟು ಗ್ಯಾಸ್, ಅಥವಾ ಗ್ಯಾಸ್ ಯಾವುದೇ ಒಂದು ಫೇಸಿಂದ ಇನ್ನೊಂದು ಫೇಸ್ಗೆ ಕನ್ವರ್ಟ್ ಮಾಡಿದ್ರೆ ಯಾವ ಫಾರ್ಮುಲಾ ಯೂಸ್ ಮಾಡ್ತೀವಿ ಅಂತಂದರೆ ಚೇಂಜ್ ಇನ್ ಎಂಥಾಲ್ಪಿ ಆಫ್ ಪರ್ಟಿಕ್ಯುಲರ್ ಪ್ರೋಸೆಸ್. ಈಗ ಸಾಲಿಡಿಂದ ಲಿಕ್ವಿಡ್ ಆದರೆ ನಮಗೆ ಫ್ಯೂಷನ್ ಅಂತ ಕರಿತೀವಿ, ಅಥವಾ ಮತ್ತೆ ಲಿಕ್ವಿಡಿಂದ ಗ್ಯಾಸ್ ಅಂದರೆ ವೇಪರೈಸೇಷನ್ ಅಂತ ಕರಿತೀವಿ. ಅದಕ್ಕೆ ನಾನು ಡೆಲ್ಟಾ ಹೆಚ್ ಅಂತ ಮೆನ್ಷನ್ ಮಾಡಿದ್ದೀನಿ, ಡಿವೈಡೆಡ್ ಬೈ ಟಿ. ಸೊ ಫೇಸ್ ಟ್ರಾನ್ಸಿಷನ್ಗೆ ನಾವು ಈ ಫಾರ್ಮುಲಾನ ಅಪ್ಲೈ ಮಾಡ್ತೀವಿ, ಫೇಸ್ ಟ್ರಾನ್ಸಿಷನ್. ಓಕೆ, ಹಾಗಾದರೆ ನಮ್ಗೆ ಇಲ್ಲಿರೋದು ಏನು ಪ್ರೋಸೆಸ್ ಇಲ್ಲಿ ಅಂತಂದರೆ ಐಸೋಥರ್ಮಲ್ ಎಕ್ಸ್ಪ್ಯಾನ್ಷನ್ ಅಲ್ವಾ. ಸೊ ಹಾಗಾದ್ರೆ ಯಾವ ಫಾರ್ಮುಲಾ ಅಪ್ಲೈ ಮಾಡ್ಬೇಕು ನಾವಿಲ್ಲಿ, ಡೆಲ್ಟಾ ಎಸ್ ಇಸ್ ಈಕ್ವಲ್ ಟು 2.303 ಎನ್ ಆರ್ ಲಾಗ್ V2 ಡಿವೈಡೆಡ್ ಬೈ V1. ಓಕೆ, ಹಾಗಾದರೆ 2.303 ನಂಬರ್ ಆಫ್ ಮೋಲ್ಸ್ ಎಷ್ಟು ಕೊಟ್ಟಿದ್ದಾರೆ ಇಲ್ಲಿ, ನಂಬರ್ ಆಫ್ ಮೋಲ್ಸ್ ದಟ್ ಈಸ್ 0.5 ಮೋಲ್ಸ್ ಅಲ್ವಾ, ಇಂಟು 0.5 ಇಂಟು ಆರ್ ಯೂನಿವರ್ಸಲ್ ಗ್ಯಾಸ್ ಕಾನ್ಸ್ಟೆಂಟ್ ಕೊಟ್ಟಿಲ್ಲ, ಬಟ್ ಯಾವ ವ್ಯಾಲ್ಯೂ ಕೊಟ್ಟಿದೆ ನೋಡಿ. ಟೋಟಲ್ ಎನರ್ಜಿ ಯಾವುದರಲ್ಲಿದೆ, ಆಪ್ಷನ್ಸಲ್ಲಿದೆ
ಜೌಲ್ಸಲ್ಲಿ ಇದೆಯಲ್ವಾ, ಹಾಗಾದರೆ ಯೂನಿವರ್ಸಲ್ ಗ್ಯಾಸ್ ಕಾನ್ಸ್ಟೆಂಟ್ ಯಾವುದನ್ನು ಮೆನ್ಷನ್ ಮಾಡ್ಕೋಬೇಕು, 8.314 ಇಂಟು ಲಾಗ್ ಫೈನಲ್ ವಾಲ್ಯೂಮ್ ಇಸ್ 5 ಡಿವೈಡೆಡ್ ಬೈ 1. ಸೊ ನಮಗಿಲ್ಲಿ 2.303 ಇಂಟು 0.5 ಇಂಟು 8.314. ಲಾಗ್ 5 ವ್ಯಾಲ್ಯೂ ಕೊಟ್ಟಿಲ್ಲ, ಬಟ್ ನೀವು ಸ್ವಲ್ಪ ಲಾಗ್ ವ್ಯಾಲ್ಯೂಸನ್ನು ಚೆಕ್ ಮಾಡ್ಕೊಬರ್ಬೇಕು. ಅಟ್ಲೀಸ್ಟ್ ಲಾಗ್ 2 ಇಂದ ಲಾಗ್ ಅಟ್ಲೀಸ್ಟ್ 7, 8, 9ವರೆಗಾದರೂ ನೀವು ನಂಬರ್ಸ್ ಗೊತ್ತಿರಬೇಕಾಗತ್ತೆ. ಯೂಶ್ವಲಿ ಲಾಗ್ ವ್ಯಾಲ್ಯೂಸ್ ತೊಗೋಬೇಕಾದ್ರೆ ಹೆಂಗಾಗುತ್ತೆ ಗೊತ್ತಾ, ಇಲ್ಲಿ ಲಾಗ್ 5 ವ್ಯಾಲ್ಯೂ ಎಷ್ಟು ಬರುತ್ತೆ ಗೊತ್ತಾ, 0.7 ಬರುತ್ತೆ. ಅಂದರೆ ಇನ್ನೂ 2 ಡಿಜಿಟನ್ನು ಆ್ಯಡ್ 0.5 ಇದೆಯಲ್ವಾ, 2 ಡಿಜಿಟನ್ನು ಆ್ಯಡ್ ಮಾಡ್ಕೊಳ್ಳಿ. ಈಗ ಫಾರ್ ಎಕ್ಸಾಂಪಲ್ ಈಗ ನಾವು ಲಾಗ್ ಈಗ ಯಾವ್ದು ಬರೆಯೋಣ ಅಂದರೆ ಲಾಗ್ 4 ವ್ಯಾಲ್ಯೂ ಬರೆಯೋಣ. ಲಾಗ್ 4 ವ್ಯಾಲ್ಯೂ ಎಷ್ಟು ಬರುತ್ತೆ ನಮಗೆ, 0.6020 ಅಂದರೆ 0.6 ಅಂತ ಕನ್ಸಿಡರ್ ಮಾಡ್ತೀವಿ. ಯೂಶ್ವಲಿ ಒಂದು 2 ಡಿಜಿಟನ್ನು ಆ್ಯಡ್ ಮಾಡ್ಕೊಳ್ಳಿ, ಅಂದರೆ ಡೆಸಿಮಲ್ ಪ್ಲೇಸ್ ಆದಮೇಲೆ. ಲೈಕ್ ಲಾಗ್ 4 0.6, ಲಾಗ್ 5 0.7, ಅಥವಾ ಲಾಗ್ 6 ಕೇಳಿದ್ರೆ 0.8, ಆ ಥರ ನಿಮ್ಗೆ ಒಂದು ಡಿಜಿಟನ್ನು ಇನ್ಕ್ರೀಸ್ ಮಾಡ್ಕೊಳ್ಳಿ. ಯೂಶ್ವಲಿ ನಿಮಗೆ ಲಾಗ್ ವ್ಯಾಲ್ಯೂ ಈಸಿಯಾಗಿ ಸಿಕ್ಬಿಡುತ್ತೆ ನಿಮಗೆ. ಓಕೆ, ಹಾಗಾದರೆ ಲಾಗ್ 5 ವ್ಯಾಲ್ಯೂ ಎಷ್ಟು ಅಂತ ಹೇಳಿದೆ ನಾನೀಗ, 0.7. ಓಕೆ, ಸಬ್ಸ್ಟಿಟ್ಯೂಟ್ ಮಾಡಿ. ದೆನ್ ಇಫ್ ಯು ಸಿಂಪ್ಲಿಫೈ you will get 6.7 joules per Kelvin. ಸೊ ಹಾಗಾದ್ರೆ ಯಾವ ಆಪ್ಷನ್ ಕರೆಕ್ಟ್ ಆಗಿದೆ, ಆಪ್ಷನ್ ಎ ಇಸ್ ಕರೆಕ್ಟ್. ನೆಕ್ಸ್ಟ್ ಕ್ವಶನ್ ನಂಬರ್ 24. ವಾಟ್ ಈಸ್ ದ ಎಂಟ್ರೋಪಿ ಚೇಂಜ್ ಇನ್ ವೆನ್ 1 mole ಆಫ್ ಐಸ್ ಇಸ್ ಕನ್ವರ್ಟೆಡ್ ಇಂಟು ವಾಟರ್. ನೋಡಿ, ಕ್ವಶನ್ ಓದಿದ ತಕ್ಷಣ ಹಾಗೆ ಕ್ವಿಕ್ ಆಗಿ ನೀವು ಪಾಯಿಂಟ್ ಅನ್ನು ತಗೋಬಹುದು. ಐಸ್ ಇಸ್ ಕನ್ವರ್ಟೆಡ್ ಇಂಟು ವಾಟರ್ ಅಂದರೆ ಏನಿದು, ಫೇಸ್ ಟ್ರಾನ್ಸಿಷನ್ ಅಲ್ವಾ, ಒಂದು ಫೇಸಿಂದ ಒಂದು ಸ್ಟೇಟಿಂದ ಇನ್ನೊಂದು ಸ್ಟೇಟಿಗೆ ಚೇಂಜ್ ಆಗ್ತಿರೋದಲ್ವಾ. ಹಾಗಾದರೆ ನಾವು ಯಾವ ಫಾರ್ಮುಲಾ ಅಪ್ಲೈ ಮಾಡಬೇಕು ಎಂಟ್ರೋಪಿ ಚೇಂಜ್ಗೆ, ಡೆಲ್ಟಾ ಎಸ್ ಇಸ್ ಈಕ್ವಲ್ ಟು ಎಂಥಾಲ್ಪಿ ಚೇಂಜ್ ಡಿವೈಡೆಡ್ ಬೈ ಟೆಂಪರೇಚರ್. ಓಕೆ, ಇಲ್ಲಿ ಸಾಲಿಡಿಂದ ಲಿಕ್ವಿಡ್ಗೆ ನಾವೇನಂತ ಕರಿತೀವಿ, ಅದನ್ನು ಎಂಥಾಲ್ಪಿ ಆಫ್ ಫ್ಯೂಷನ್ ಅಂತ ಕರಿತೀವಿ. ಓಕೆ, ನಾನು ಅದನ್ನೇ ಆಗಲೇ ಹೇಳಿದೆ, ಜಸ್ಟ್ ಕಾಮನ್ ಆಗಲೇ ಡೆಲ್ಟಾ ಹೆಚ್ ಅಂತ ಮೆನ್ಷನ್ ಮಾಡಿದ್ವಿ. For different process we use a different word like enthalpy of fusion, enthalpy of vaporization. So ಈ ಥರ ಟರ್ಮ್ಸ್ ಅನ್ನು ಯೂಸ್ ಮಾಡ್ತೀವಿ. ಓಕೆ, ಎಂಥಾಲ್ಪಿ ಆಫ್ ಫ್ಯೂಷನ್ ಇಸ್ ಈಕ್ವಲ್ ಟು ಹೌ ಮಚ್, 6 ಕಿಲೋ ಜೌಲ್. ಆನ್ಸರ್ ನಮಗೆ ಜೌಲ್ಸಲ್ಲಿ ಬೇಕಾಗಿರೋದ್ರಿಂದ ಕಿಲೋನ ಕನ್ವರ್ಟ್ ಮಾಡೋಣ, 10⁻³ ಜೌಲ್ಸ್ ಡಿವೈಡೆಡ್ ಬೈ ಟೆಂಪ್ರೇಚರ್. ವಾಟ್ಸ್ ದ ಟೆಂಪ್ರೇಚರ್, 0 ಡಿಗ್ರಿ ಸೆಲ್ಸಿಯಸ್. 0 ಡಿಗ್ರಿ ಸೆಲ್ಸಿಯಸ್ನ ಕೆಲ್ವಿನ್ ಕನ್ವರ್ಟ್ ಮಾಡ್ಕೋಬೇಕು, ದಟ್ ಈಸ್ ಈಕ್ವಲ್ ಟು 273. ಹಾಗಾದರೆ ಇದನ್ನು ಸಿಂಪ್ಲಿಫೈ ಮಾಡಿದ್ರೆ ನಮ್ಗೆ ಏನು ಬರುತ್ತೆ ಆನ್ಸರ್ ಇಲ್ಲಿ, ದಟ್ ಈಸ್ 21.98 ಜೌಲ್ಸ್ ಪರ್ ಕೆಲ್ವಿನ್ ಪರ್ ಮೋಲ್. ಓಕೆ, ಹಾಗಾದರೆ ಆಪ್ಷನ್ ಯಾವುದಿದೆ ಕರೆಕ್ಟ್ ಆಗಿದೆ, ಆಪ್ಷನ್ ಬಿ ಇಸ್ ಕರೆಕ್ಟ್. ನೆಕ್ಸ್ಟ್ ಕ್ವಶನ್ ನಂಬರ್ 25. ಅಟ್ 27 ಡಿಗ್ರಿ ಸೆಲ್ಸಿಯಸ್ latent heat of fusion of a compound is 2930 joules per mole. Entropy change during the fusion is. Okay, again it is phase transition alva. Phase transition ge formula ಏನಿಲ್ಲಿ, delta S is equal to delta H divided by T. So latent heat ಅಂತಂದ್ರೆ fusion. Again latent heat of fusion to convert 1 mole of solid compound into liquid, ಅದನ್ನೇ ನಾವು ಎಂಥಾಲ್ಪಿ ಆಫ್ ದ ರಿಯಾಕ್ಷನ್ ಅಂತ ಕರಿತೀವಿ. ಲೇಟೆಂಟ್ ಹೀಟ್ ಆಫ್ ಫ್ಯೂಷನ್ ಎಷ್ಟಿದೆ, ಲೇಟೆಂಟ್ ಹೀಟ್ ಆಫ್ ಫ್ಯೂಷನ್ ಅಗೇನ್ ಇಟ್ ಈಸ್ ಈಕ್ವಲ್ ಟು 2930 ಜೌಲ್ಸ್ ಇದೆ ಪರ್ ಮೋಲ್ ಡಿವೈಡೆಡ್ ಬೈ ಟೆಂಪ್ರೇಚರ್. ಸೊ ಟೆಂಪ್ರೇಚರ್ 27 ಡಿಗ್ರಿ ಸೆಲ್ಸಿಯಸ್. 27 ಡಿಗ್ರಿ ಸೆಲ್ಸಿಯಸ್ ಅಂದರೆ ಕೆಲ್ವಿನ್ ಕನ್ವರ್ಟ್ ಮಾಡಿದ್ರೆ ದಟ್ ಈಸ್ 300. ದಟ್ ಈಸ್ ಈಕ್ವಲ್ ಟು ಎಷ್ಟು ಸಿಂಪ್ಲಿಫೈ ಮಾಡಿದ್ರೆ ನಿಮ್ಗೆ ಇಲ್ಲಿ ಅರೌಂಡ್ ಇಟ್ ಈಸ್ 9.766 ಕಿಲೋ ಜೌಲ್ಸ್ ಪರ್ ಕೆಲ್ವಿನ್ ಪರ್ ಮೋಲ್ ಬರುತ್ತೆ ನಿಮಗೆ ಇಲ್ಲಿ. ಸೊ ಹಾಗಾದರೆ ಯಾವ ಆಪ್ಷನ್ ಕರೆಕ್ಟ್ ಆಗಿದೆ ಇಲ್ಲಿ, ದಟ್ ಈಸ್ ಆಪ್ಷನ್ ಡಿ ಇಸ್ ಕರೆಕ್ಟ್. ಸೊ ಜ್ಞಾಪಕ ಇಟ್ಕೊಳ್ಳಿ, ನಮಗೆ ಎಂಟ್ರೋಪಿ ಚೇಂಜ್ಗೆ 2 ಟೈಪ್ ಕ್ಯಾಲ್ಕುಲೇಷನ್ಗೆ ಫಾರ್ಮುಲಾ ಬರುತ್ತೆ. ಒಂದು ಆಗಲೇ ಹೇಳಿದ್ದೀನಿ ನಿಮಗೆ, ದಟ್ ಈಸ್ ಐಸೋಥರ್ಮಲ್ ಎಕ್ಸ್ಪ್ಯಾನ್ಷನ್ ಪ್ರೋಸೆಸ್, ಇನ್ನೊಂದು ಫೇಸ್ ಟ್ರಾನ್ಸಿಷನ್ ಫಾರ್ಮುಲಾ. 2 ಫಾರ್ಮುಲಾ ಜ್ಞಾಪಕ ಇಟ್ಕೋಬೇಕು. ಒಂದು ಸ್ಟೇಟಿಂದ ಇನ್ನೊಂದು ಸ್ಟೇಟಿಗೆ ಕನ್ವರ್ಷನ್ ಅಂತ ಬಂದಿದ್ರೆ ಇಮಿಡಿಯೇಟ್ ಆಗಿ ನಿಮಗೆ ಫೇಸ್ ಟ್ರಾನ್ಸಿಷನ್ ಫಾರ್ಮುಲಾ ಜ್ಞಾಪಕ ಬರಬೇಕು. ಇಲ್ಲಾಂದರೆ ಐಸೋಥರ್ಮಲ್ ಎಕ್ಸ್ಪ್ಯಾನ್ಷನ್ ಅಂತ ಕೇಳಿದರೆ ಐಸೋಥರ್ಮಲ್ ಎಕ್ಸ್ಪ್ಯಾನ್ಷನ್ ಫಾರ್ಮುಲಾ ಗೊತ್ತಾಗಬೇಕು ನಿಮಗೆ. ಓಕೆ, ದೆನ್ ವಿಲ್ ಗೋ ಟು ದ ಕ್ವಶನ್ ನಂಬರ್ 26 is a similar question. At 0 degree Celsius, ice and water are in equilibrium.
delta H is equal to 6 kilojoule, then delta S will be. Okay, ಈಗ ಬರೋಣ the equation, the most important equation, Gibbs energy equation. Usually Gibbs energy equation use ಮಾಡೋದೇ ನಾವು actually whether the reaction is spontaneous, non spontaneous or equilibrium ಅಂತ ಫೈಂಡ್ ಔಟ್ ಮಾಡೋದಕ್ಕೆ ನಾವು ಯೂಸ್ ಮಾಡ್ತೀವಿ. ಯೂಶಲಿ ಕನ್ವರ್ಷನ್ ಅಲ್ಲಿ, ಸ್ಟೇಟ್ ಕನ್ವರ್ಷನ್ ಅಲ್ಲಿ, ಲೈಕ್ ಸಾಲಿಡ್ ಟು ಲಿಕ್ವಿಡ್, ಲಿಕ್ವಿಡ್ ಟು ಗ್ಯಾಸ್ ಅಥವಾ ಬಾಯ್ಲಿಂಗ್ ಪಾಯಿಂಟ್, ಮೆಲ್ಟಿಂಗ್ ಪಾಯಿಂಟ್ ಅಂತ ಕರಿತೀವಿ. ಬಾಯ್ಲಿಂಗ್ ಪಾಯಿಂಟ್ ಮತ್ತೆ ಮೆಲ್ಟಿಂಗ್ ಪಾಯಿಂಟ್ ಕಂಡೀಷನ್ ಅಲ್ಲಿ ಅದನ್ನ ಈಕ್ವಿಲಿಬ್ರಿಯಂ ಕಂಡೀಷನ್ ಅಂತ ಕರಿತೀವಿ. ಎಕ್ಸಾಕ್ಟ್ಲಿ ಫಾರ್ ಎಕ್ಸಾಂಪಲ್ ಬಾಯ್ಲಿಂಗ್ ಪಾಯಿಂಟ್ ಆಫ್ ವಾಟರ್ ಇಸ್ 100 ಡಿಗ್ರಿ ಸೆಲ್ಸಿಯಸ್ ಅಲ್ವಾ, ಎಕ್ಸಾಕ್ಟ್ಲಿ 100 ಡಿಗ್ರಿ ಸೆಲ್ಸಿಯಸ್ ಅನ್ನ ನಾವೇನಂತ ಕರಿತೀವಿ ಅಂದ್ರೆ ಈಕ್ವಿಲಿಬ್ರಿಯಂ ಕಂಡೀಷನ್ ಅಂತ ಕರಿತೀವಿ. ಅಂದ್ರೆ ಆ ಸ್ಟೇಟ್ ಅಲ್ಲಿ ನಮಗೆ ಎರಡು ಸ್ಟೇಟು ಎಕ್ಸಿಸ್ಟ್ ಆಗಿರುತ್ತೆ. ಅಂದ್ರೆ ಯಾವುದು, ಲಿಕ್ವಿಡ್ ಇರುತ್ತೆ, ಗ್ಯಾಸು ಇರುತ್ತೆ, ಲಿಕ್ವಿಡ್ ಮತ್ತೆ ಗ್ಯಾಸು ಇರುತ್ತೆ. ಸೊ ಅದನ್ನ ಈಕ್ವಿಲಿಬ್ರಿಯಂ ಕಂಡೀಷನ್ ಅಂತ ಕರಿತೀವಿ. ರೇಟ್ ಆಫ್ ಫಾರ್ವರ್ಡ್ ರಿಯಾಕ್ಷನ್ ಇಸ್ ಈಕ್ವಲ್ ಟು ರೇಟ್ ಆಫ್ ಬ್ಯಾಕ್ವರ್ಡ್ ರಿಯಾಕ್ಷನ್. ಓಕೆ, ಹಾಗಾದ್ರೆ ನಾವು ಇಲ್ಲಿ ಈಕ್ವಿಲಿಬ್ರಿಯಂ ಫಸ್ಟ್ ನಾವು ಡೆಲ್ಟಾ ಜಿ ವ್ಯಾಲ್ಯೂಗೆ ಈಕ್ವೇಷನ್ ಬರ್ಕೊಳ್ಳೋಣ. ಡೆಲ್ಟಾ ಜಿ ಇಸ್ ಈಕ್ವಲ್ ಟು ಡೆಲ್ಟಾ ಹೆಚ್ ಮೈನಸ್ ಟಿ ಡೆಲ್ಟಾ ಎಸ್. ಓಕೆ, ಹಾಗಾದ್ರೆ ಇಫ್ ಇಟ್ ಈಸ್ ಸ್ಪಾಂಟೇನಿಯಸ್ ರಿಯಾಕ್ಷನ್, ಸ್ಪಾಂಟೇನಿಯಸ್ ಇದ್ರೆ ನಮ್ಗೇನಿರುತ್ತೆ, ಡೆಲ್ಟಾ ಜಿ ವ್ಯಾಲ್ಯೂ ನೆಗೆಟಿವ್ ಇರುತ್ತಲ್ವಾ, ಡೆಲ್ಟಾ ಜಿ ಇಸ್ ಲೆಸ್ ದ್ಯಾನ್ 0. ಇಫ್ ದ ರಿಯಾಕ್ಷನ್ ಇಸ್ non-spontaneous, then delta G is change in Gibbs free energy is positive, means greater than 0. Okay, if it is equilibrium, if the reaction is equilibrium, ನಮಗೇನಾಗಿರುತ್ತೆ ಇಲ್ಲಿ Gibbs free energy change delta G is equal to 0 ಆಗಿರುತ್ತೆ ಅಲ್ವಾ. ಹಾಗಾದರೆ ನೀವಿಲ್ಲಿ ನಮಗೆ ಕ್ವಶನ್ ಕೊಟ್ಟಿರೋದು ಏನಪ್ಪ ಅಂದರೆ ಈಕ್ವಿಲಿಬ್ರಿಯಂ ಅಂತಲ್ವಾ. ದೆನ್ ಈಕ್ವಿಲಿಬ್ರಿಯಂ ಆದರೆ ನಮಗೆ ಸೊ ಈಗ ನೋಡೋಣ ಟೆಂಪರೇಚರ್ ಕನ್ವರ್ಷನ್, ಅದ್ರ ಜೊತೆಗೆ ಆಡೆಡ್ ಪಾಯಿಂಟನ್ನು ಹಾಗೆ ಆ್ಯಡ್ ಮಾಡ್ಕೊಬೇಡ ನಾವು. ಟೆಂಪರೇಚರ್ ಡೆಲ್ಟಾ ಜಿ ಇಸ್ ಈಕ್ವಲ್ ಟು 0 ಆದರೆ ನಮ್ಗೆ ಈಕ್ವೇಷನ್ ಏನೋ ಆಗುತ್ತೆ ಅದರಲ್ಲಿ, ಡೆಲ್ಟಾ ಜಿ ಇಸ್ ಈಕ್ವಲ್ ಟು 0 ದೆನ್ ಡೆಲ್ಟಾ ಹೆಚ್ ಮೈನಸ್ ಟಿ ಡೆಲ್ಟಾ ಎಸ್. ಓಕೆ, ನಾವು ಇಲ್ಲಿ ಫೈಂಡ್ ಔಟ್ ಮಾಡಬೇಕಿರೋದು ಏನಿಲ್ಲ ಹಾಗಾದರೆ, ಇನ್ ದಟ್ ಕಂಡೀಷನ್ ಡೆಲ್ಟಾ ಹೆಚ್ ಇಸ್ ಈಕ್ವಲ್ ಟು ಟಿ ಡೆಲ್ಟಾ ಎಸ್. ನಾವು ಫೈಂಡ್ ಔಟ್ ಮಾಡಬೇಕಿರೋದು ಡೆಲ್ಟಾ ಎಸ್ ಅಲ್ವಾ, ದೆನ್ ಡೆಲ್ಟಾ ಎಸ್ ಇಸ್ ಈಕ್ವಲ್ ಟು ಡೆಲ್ಟಾ ಹೆಚ್ ಬೈ ಟಿ. ನೋಡಿ ಸೇಮ್ ಈಕ್ವೇಷನ್ ಬಂದಿದೆಯಾ ಆಲ್ರೆಡಿ, ನಾನು ಆಗಲೇ ಹೇಳಿದ್ದು, ಇದೇನೇ ಪಾಯಿಂಟ್ ಹೇಳಿದ್ದು ನಾನು ನಿಮಗೆ. ಈಕ್ವಿಲಿಬ್ರಿಯಂ ಅಂತಂದರೆ ಯೂಶಲಿ ಫ್ರೀಸಿಂಗ್ ಪಾಯಿಂಟ್, ಬಾಯ್ಲಿಂಗ್ ಪಾಯಿಂಟ್, ಈ ಪಾಯಿಂಟನ್ನು ನಾವೇನಂತ ಕರಿತೀವಿ, ಎಕ್ಸಾಕ್ಟ್ಲಿ ಅಟ್ ಈಕ್ವಿಲಿಬ್ರಿಯಂ ಕಂಡೀಷನ್ ಅಂತ ಕರಿತೀವಿ ಫೇಸ್ ಟ್ರಾನ್ಸಿಷನ್ಗೆ. ಸೊ ಸಾಲಿಡಿಂದ ಲಿಕ್ವಿಡ್ ಅಥವಾ ಲಿಕ್ವಿಡಿಂದ ಗ್ಯಾಸ್ ಕನ್ವರ್ಟ್ ಮಾಡಬೇಕಾದ್ರೆ ಎಕ್ಸಾಕ್ಟ್ಲಿ ಫ್ರೀಸಿಂಗ್ ಪಾಯಿಂಟಲ್ಲಿ ಏನಾಗಿರುತ್ತೆ, ಎರಡು ಸ್ಟೇಟ್ ಎಕ್ಸಿಸ್ಟ್ ಇರುತ್ತೆ ನಮಗೆ. ಯಾವುದು ಎರಡು ಸ್ಟೇಟು, ಸಾಲಿಡು ಮತ್ತು ಲಿಕ್ವಿಡ್ ಎರಡು ಸ್ಟೇಟ್ ಎಕ್ಸಿಸ್ಟ್ ಇರುತ್ತೆ. 100 ಡಿಗ್ರಿ ಸೆಲ್ಸಿಯಸ್ ತೊಗೊಂಡ್ರೆ ಲಿಕ್ವಿಡ್ ಮತ್ತು ಗೇಷಿಯಸ್ ಸ್ಟೇಟ್ ಎರಡು ಎಕ್ಸಿಸ್ಟ್ ಆಗುತ್ತೆ. ಆ ಕಂಡೀಷನ್ ನಾವು ಈಕ್ವಿಲಿಬ್ರಿಯಂ ಕಂಡೀಷನ್ ಅಂತ ಕರಿತೀವಿ. ಹಾಗಾದ್ರೆ ಈಕ್ವಿಲಿಬ್ರಿಯಂ ಅಲ್ಲಿ ಏನಾಗಿರುತ್ತೆ, ಅದನ್ನೇ ಫೇಸ್ ಟ್ರಾನ್ಸಿಷನ್ ಫಾರ್ಮುಲಾ ಪ್ರೀವಿಯಸ್ ಬರ್ದಿರೋದು ನಾವು, ಡೆಲ್ಟಾ ಎಸ್ ಇಸ್ ಈಕ್ವಲ್ ಟು ಡೆಲ್ಟಾ ಎಚ್ ಬೈ ಟಿ ಅಂತ. ಓಕೆ, ಹಾಗಾದ್ರೆ ನಾವಿಲ್ಲಿ ಡೆಲ್ಟಾ ಹೆಚ್ ವ್ಯಾಲ್ಯೂ ಕೊಟ್ಟಿದ್ದಾರಾ, ಎಷ್ಟು ಡೆಲ್ಟಾ ಎಸ್ ವ್ಯಾಲ್ಯೂ, ಎಚ್ ವ್ಯಾಲ್ಯೂ ದಟ್ ಈಸ್ 6 ಕಿಲೋ ಜೌಲ್ ಇಂಟು 10⁻³ ಜೌಲ್ಸ್ ಡಿವೈಡೆಡ್ ಬೈ ಟೆಂಪರೇಚರ್ ಎಷ್ಟಿದೆ 0 ಡಿಗ್ರಿ ಸೆಲ್ಸಿಯಸ್ ಮೀನ್ಸ್ 273 ಕೆಲ್ವಿನ್. ಸೊ ಇದನ್ನು ಸಿಂಪ್ಲಿಫೈ ಮಾಡಿದ್ರೆ ನಮಗೆ ದಟ್ಸ್ ಅಪ್ರಾಕ್ಸಿಮೇಟ್ಲಿ ವಿ ಗೆಟ್ ಇಟ್ಸ್ 22 ಜೌಲ್ಸ್ per Kelvin per mole ಬರುತ್ತೆ. So that is option A is correct. Next question number 27, the unit of entropy is, ಎಂಟ್ರೋಪಿಗೆ ಯೂನಿಟ್ ಏನಿರುತ್ತೆ ಅಂತ. ಸೊ ಫಾರ್ ನೀವು ನೋಡಿರ್ತೀರ ಆಲ್ರೆಡಿ, ಎಂಟ್ರೋಪಿ ಯೂಶಲಿ ಚೇಂಜ್ ಇನ್ ಎಂಟ್ರೋಪಿಗೆ ಫಾರ್ಮುಲಾ ಇರೋದೇ ವಿ ನೋ ದಟ್ ಹೀಟ್ ಡಿವೈಡೆಡ್ ಬೈ ಟೆಂಪರೇಚರ್ ಮೀನ್ಸ್ ಡೆಲ್ಟಾ ಹೆಚ್ ಡಿವೈಡೆಡ್ ಬೈ ಟಿ ಅಂತ. ಹೀಟ್ಗೆ ಯೂನಿಟ್ ಏನು, ದಟ್ ಈಸ್ ಜೌಲ್ಸ್ ಪರ್ ಕೆಲ್ವಿನ್. ಸೊ ಜೌಲ್ಸ್ ಪರ್ ಮೋಲ್ ಅಲ್ವಾ, ಹಾಗಾದರೆ ಟೆಂಪ್ರೇಚರ್ಗೆ ಯೂನಿಟ್ ಏನು, ಕೆಲ್ವಿನ್. ಸೊ ನಮಗೆ ಹೆನ್ಸ್ ನಮಗೆ ಎಂಟ್ರೋಪಿಗೆ ಯೂನಿಟ್ ಏನು ಬರುತ್ತೆ, ಜೌಲ್ಸ್ ಪರ್ ಕೆಲ್ವಿನ್ ಪರ್ ಮೋಲ್ ಇಸ್ ಅ ಯೂನಿಟ್ ಫಾರ್ ಎಂಟ್ರೋಪಿ. ಸೊ ಹಾಗಾದರೆ ಯಾವ ಆಪ್ಷನ್ ಕರೆಕ್ಟ್ ಆಗಿದೆ, ಆಪ್ಷನ್ ಎ ಇಸ್ ಕರೆಕ್ಟ್. ನೆಕ್ಸ್ಟ್ ಕ್ವಶನ್ ನಂಬರ್ 29, ಐಡೆಂಟಿಫೈ ದ ಕರೆಕ್ಟ್ ಸ್ಟೇಟ್ಮೆಂಟ್ ರಿಗಾರ್ಡಿಂಗ್ ಎಂಟ್ರೋಪಿ. ಎಂಟ್ರೋಪಿ ರಿಲೇಟೆಡ್ ಆಗಿ ಯಾವ ಸ್ಟೇಟ್ಮೆಂಟು ನಮಗೆ ಕರೆಕ್ಟ್ ಆಗಿದೆ ಅಂತ ಹೇಳಬೇಕು. ಸೊ ನೀವು ಆಪ್ಷನ್ಸ್ ಚೆಕ್ ಮಾಡಿದ್ರೆ ಅಟ್ 0 ಡಿಗ್ರಿ ಸೆಲ್ಸಿಯಸ್ ಎಂಟ್ರೋಪಿ ಆಫ್ ದ ಪರ್ಫೆಕ್ಟ್ ಕ್ರಿಸ್ಟಲೈನ್ ಸಬ್ಸ್ಟೆನ್ಸ್ ಇಸ್ ಟೇಕನ್ ಟು ಬಿ 0. ಸೊ ಇದು ಆಕ್ಚುಲಿ ನಾವೇನಂತ ಕರಿತೀವಿ ಅಂತಂದರೆ ದಟ್ ಈಸ್ ಥರ್ಡ್ ಲಾ ಆಫ್ ಥರ್ಮೋಡೈನಮಿಕ್ಸ್ ಅಂತ ಕರಿತೀವಿ. ವಾಟ್ ಈಸ್ ದ ಥರ್ಡ್ ಲಾ ಆಫ್ ಥರ್ಮೋಡೈನಮಿಕ್ಸ್? ಆಸ್ ಪರ್ ದ ಥರ್ಡ್ ಲಾ ಆಫ್ ಥರ್ಮೋಡೈನಮಿಕ್ಸ್ ವಿಚ್ ಎಕ್ಸ್ಪ್ಲೇನ್ಸ್ ಕಂಪ್ಲೀಟ್ಲಿ ಅಬೌಟ್ ಎಂಟ್ರೋಪಿ. ಎಂಟ್ರೋಪಿ ಬಗ್ಗೆ ಕಂಪ್ಲೀಟ್ ಆಗಿ ಎಕ್ಸ್ಪ್ಲನೇಷನ್ ಇರುತ್ತೆ ಅಲ್ಲಿ. ವಾಟ್ ಈಸ್ ದ ಥರ್ಡ್ ಲಾ ಆಫ್ ಥರ್ಮೋಡೈನಮಿಕ್ಸ್? You can see option D, that is a statement of the third law of thermodynamics. At absolute zero temperature, the entropy of perfectly crystalline solid is taken to be 0 ಅಂತ. ಏನು ಇಲ್ಲಿ
ಎಂಟ್ರೋಪಿ ಅಂತಂದರೆ ಡಿಗ್ರಿ ಆಫ್ ಫ್ರೀಡಮ್ ಅಲ್ವಾ. ಪಾರ್ಟಿಕಲ್ಸ್ ಡಿಗ್ರಿ ಆಫ್ ಫ್ರೀಡಮ್ ಯೂಶಲಿ ಕಡಿಮೆ ಇರೋದು ಯಾವುದಕ್ಕೆ, ಸಾಲಿಡ್ಸ್ಗೆ. ಅಫ್ಕೋರ್ಸ್ ಸಾಲಿಡ್ಸ್ಗೆ ಕಡಿಮೆ ಇದೆ ಅಂತ ಹೇಳ್ತೀವಿ, ಡಸನ್ ಮೀನ್ ಇಟ್ ಇಸ್ ಅ ಝೀರೋ. ಯಾ, ಆ ಡಿಗ್ರಿ ಆಫ್ ಫ್ರೀಡಮನ್ನು ಝೀರೋ ಮಾಡ್ಬೋದು ಯಾವಾಗ ಅಂತಂದರೆ ವೆನ್ ಯು ಮೇಂಟೈನ್ ದ ಟೆಂಪರೇಚರ್ 0 ಕೆಲ್ವಿನ್. 0 ಕೆಲ್ವಿನಲ್ಲಿ ಮಾಲಿಕ್ಯುಲರ್ ಡಿಗ್ರಿ ಆಫ್ ಫ್ರೀಡಮ್ ಇನ್ ಸಾಲಿಡ್ ಸ್ಟೇಟ್ ವಿಲ್ ಬಿ ಝೀರೋ. ಪರ್ಫೆಕ್ಟ್ಲಿ ಕ್ರಿಸ್ಟಲೈನ್ ಸಾಲಿಡ್ ವಿಲ್ ಬಿ ಝೀರೋ ಅಂತ ಹೇಳ್ತಿದ್ದಾರೆ. ಸೊ ಇದರಲ್ಲಿ ಒಂದೇ ಒಂದು ಲೆಟರ್ ಮಿಸ್ ಆದರೂ, ಒಂದೇ ಒಂದು ವರ್ಡ್ ಮಿಸ್ ಆದರೂ ನಿಮಗೆ ಇಲ್ಲಿ ಕಂಪ್ಲೀಟ್ ಸ್ಟೇಟ್ಮೆಂಟೇ ರಾಂಗ್ ಆಗಿಬಿಡುತ್ತೆ. ಸೊ ಇಲ್ಲಿ ಅಬ್ಸಲ್ಯೂಟ್ ಝೀರೋ ಟೆಂಪರೇಚರ್, ಪರ್ಫೆಕ್ಟ್ಲಿ ಕ್ರಿಸ್ಟಲೈನ್, ಎಂಟ್ರೋಪಿ ಇಸ್ ಝೀರೋ, ಈ ಮೂರು ಟರ್ಮ್ ಇರಬೇಕು ನಮಗೆ ಮೇಜರ್ ಪಾಯಿಂಟ್. ಝೀರೋ ಕೆಲ್ವಿನ್, perfectly crystalline, entropy is zero. So that is the statement of third law of thermodynamics. So option D is correct. Question number 29. The value of delta H and delta S for the reaction they have given. Then the reaction will be spontaneous at the most important one. When the reaction will be spontaneous when the delta G is less than 0, then the reaction is spontaneous alva. Agare temperature, when the delta G will be 0, at what temperature? The temperature should be greater than delta H by delta S. Okay, then the reaction will be non-spontaneous, means greater than 0, delta G will be greater than 0, then the reaction will be non-spontaneous. What temperature the reaction will be non-spontaneous? ಈಗ ನಿಮಗೆ ಕ್ವಶನ್ ಕೇಳ್ತಾರೆ, ಯಾವ ಟೆಂಪರೇಚರ್ ಅಲ್ಲಿ ರಿಯಾಕ್ಷನ್ ಇಸ್, ಅಟ್ ವಾಟ್ ಟೆಂಪರೇಚರ್ ದ ರಿಯಾಕ್ಷನ್ ಇಸ್ ಸ್ಪಾಂಟೇನಿಯಸ್ ಆರ್ ನಾನ್ ಸ್ಪಾಂಟೇನಿಯಸ್ ಆರ್ ಈಕ್ವಿಲಿಬ್ರಿಯಮ್ ಅಂತ ಕೇಳ್ತಾರೆ. ದೆನ್ ಅಟ್ ವಾಟ್ ಟೆಂಪರೇಚರ್ ದ ರಿಯಾಕ್ಷನ್ ಇಸ್ ನಾನ್ ಸ್ಪಾಂಟೇನಿಯಸ್, ದ ಟೆಂಪರೇಚರ್ ಇಸ್ ಲೆಸ್ ದ್ಯಾನ್ ಡೆಲ್ಟಾ ಹೆಚ್ ಬೈ ಡೆಲ್ಟಾ ಎಸ್. ದೆನ್ ಇಫ್ ದ ಡೆಲ್ಟಾ ಜಿ ಇಸ್ 0, ದಟ್ ಈಸ್ ಈಕ್ವಿಲಿಬ್ರಿಯಮ್ ಅಲ್ವಾ. ದೆನ್ ಈಕ್ವಿಲಿಬ್ರಿಯಮ್ ಆಲ್ರೆಡಿ ನಿಮಗೆ ಫಾರ್ಮುಲಾ ಎಕ್ಸ್ಪ್ಲೈನ್ ಮಾಡಿದ್ದೀನಿ, ದಟ್ ಈಸ್ ಅಟ್ ಈಕ್ವಿಲಿಬ್ರಿಯಮ್ ಎಕ್ಸಾಕ್ಟ್ಲಿ ಎರಡು ಸ್ಟೇಟ್ ಎಕ್ಸಿಸ್ಟ್ ಇರುತ್ತಲ್ವಾ. ದೆನ್ ದಟ್ ಟೆಂಪರೇಚರ್, ಫಾರ್ ಎಕ್ಸಾಂಪಲ್ ಬಾಯ್ಲಿಂಗ್ ಪಾಯಿಂಟ್, ದಟ್ಸ್ ಈಕ್ವಲ್ ಟು ಡೆಲ್ಟಾ ಹೆಚ್ ಬೈ ಡೆಲ್ಟಾ ಎಸ್. ಈಗ ಸಿಂಪಲ್ ಆಗಿ ಹೇಳಬೇಕು ಅಂತಂದರೆ, ಈಗ ಸಾಲಿಡಿಂದ ಲಿಕ್ವಿಡ್ ಕನ್ವರ್ಟ್ ಮಾಡ್ತೀವಲ್ವಾ, ಲಿಕ್ವಿಡ್ಗೆ ಕನ್ವರ್ಟ್ ಮಾಡ್ತೀವಿ, ಇಫ್ ಇಟ್ ಈಸ್ ಎಕ್ಸಿಸ್ಟ್ ಇಸ್ ಈಕ್ವಿಲಿಬ್ರಿಯಮ್ ಅಂತ ಅನ್ಕೊಳ್ಳಿ. ಆಗೇನಾಗಿರುತ್ತೆ, ಎಕ್ಸಾಕ್ಟ್ಲಿ 100 ಡಿಗ್ರಿ ಸೆಲ್ಸಿಯಸ್ ಟೆಂಪರೇಚರ್, 100 ಡಿಗ್ರಿ ಸೆಲ್ಸಿಯಸ್ ಅಲ್ಲಿ ಎರಡು ಎಕ್ಸಿಸ್ಟ್ ಇರುತ್ತೆ, ದಟ್ ಈಸ್ ಈಕ್ವಿಲಿಬ್ರಿಯಮ್ ಇಸ್ ಎಕ್ಸಿಸ್ಟ್. ಅದೇ ಟೆಂಪರೇಚರ್ 100 ಡಿಗ್ರಿ ಸೆಲ್ಸಿಯಸ್ ಇಂದ ಕೆಳಗಡೆ ಹೋದ್ರೆ ಏನಾಗುತ್ತೆ, ಇಟ್ ಈಸ್ ಅ ನಾನ್ ಸ್ಪಾಂಟೇನಿಯಸ್. ಅಂದರೆ ಟೆಂಪರೇಚರ್ ಇಸ್ ಲೆಸ್ ದ್ಯಾನ್ ಡೆಲ್ಟಾ ಎಚ್ ಬೈ ಡೆಲ್ಟಾ ಎಸ್. ನಾನ್ ಸ್ಪಾಂಟೇನಿಯಸ್ ಅಂದರೆ ಏನು, ಆ ಪ್ರೋಸೆಸ್ಸೇ ಆಗಲ್ಲ ಅಂತ. ಸೊ ಐ ಮೀನ್ ಸಾರಿ, ಲಿಕ್ವಿಡ್ ಟು ಗ್ಯಾಸ್, ಲಿಕ್ವಿಡ್ ಟು ಗ್ಯಾಸ್. ಸೊ ಅಂದರೆ ಆ ಪ್ರೋಸೆಸ್ಸೇ ಆಗೋದಿಲ್ಲ ಅಂತಂದರೆ, ಲಿಕ್ವಿಡ್ ಟು ಗ್ಯಾಸ್ ಕನ್ವರ್ಷನೇ ಆಗೋದಿಲ್ಲ ಅಂತ. ದೆನ್ ಇಫ್ ದ ಟೆಂಪರೇಚರ್ ಇಸ್ ಮೋರ್ ದೆನ್ 100 ಡಿಗ್ರಿ ಸೆಲ್ಸಿಯಸ್ ಮೀನ್ಸ್ ಟಿ ಇಸ್ ಗ್ರೇಟರ್ ದ್ಯಾನ್ ಡೆಲ್ಟಾ ಎಚ್ ಬೈ ಡೆಲ್ಟಾ ಎಸ್, ಏನಾಗುತ್ತೆ, ಲಿಕ್ವಿಡ್ ವಿಲ್ ಬಿ ಕನ್ವರ್ಟ್ ಇನ್ ಟು ಗ್ಯಾಸ್. ಅಂದರೆ ಸ್ಪಾಂಟೇನಿಯಸ್ ಪ್ರೋಸೆಸ್ ಆಗುತ್ತಲ್ವಾ. ಇದನ್ನೇ ಫಾರ್ಮುಲೇಷನ್ ಮಾಡಿ ನಾವು ಬರೆದಿರುವಂಥದ್ದು. ಟಿ ಇಸ್ ಗ್ರೇಟರ್ ದ್ಯಾನ್ ಡೆಲ್ಟಾ ಎಚ್ ಬೈ ಡೆಲ್ಟಾ ಎಸ್, ಇಟ್ಸ್ ಸ್ಪಾಂಟೇನಿಯಸ್. At what temperature will be non-spontaneous? T is less than delta H by delta S. When the reaction will be equilibrium, T is equal to delta H by delta S. ಇದು ಪ್ರೋಸೆಸ್ ನಮಗೆ ಕಂಪ್ಲೀಟ್ ಆಗಿ. ಹಾಗಾದ್ರೆ ಕ್ವಶನ್ ಏನಪ್ಪ ಇಲ್ಲಿ ಅಂತಂದರೆ, ದ ರಿಯಾಕ್ಷನ್ ವಿಲ್ ಬಿ ಸ್ಪಾಂಟೇನಿಯಸ್ ಅಟ್ ಅಂತ ಕೇಳ್ತಿದ್ದಾರೆ. ರಿಯಾಕ್ಷನ್ ವಿಲ್ ಬಿ ಸ್ಪಾಂಟೇನಿಯಸ್ ಅಟ್ ಟೆಂಪರೇಚರ್ ಇಸ್ ಗ್ರೇಟರ್ ದ್ಯಾನ್ ಡೆಲ್ಟಾ ಹೆಚ್ ಬೈ ಡೆಲ್ಟಾ ಎಸ್ ಅಲ್ವಾ. ಹಾಗಾದರೆ ಎಷ್ಟು ಡೆಲ್ಟಾ ಹೆಚ್ ವ್ಯಾಲ್ಯೂ ಎಷ್ಟು ಕೊಟ್ಟಿದ್ದಾರೆ ನಿಮಗಲ್ಲಿ, ದಟ್ ಈಸ್ ಈಕ್ವಲ್ ಟು 170 ಕಿಲೋ ಜೌಲ್ ಮೀನ್ಸ್ into 10 power 3 joules divided by delta S ಎಷ್ಟು ಕೊಟ್ಟಿದ್ದಾರೆ, ದಟ್ ಈಸ್ 170 ಜೌಲ್ಸ್ ಪರ್ ಕೆಲ್ವಿನ್. ಸೊ ಹಾಗಾದರೆ ನಮಗೆ ಎಷ್ಟು ಬರುತ್ತೆ, ಟೆಂಪರೇಚರ್ ವಿಚ್ ಶುಡ್ ಬಿ ಗ್ರೇಟರ್ ದ್ಯಾನ್ 1000 ಕೆಲ್ವಿನ್. 1000 ಕೆಲ್ವಿನ್ ಜಾಸ್ತಿ ಇರಬೇಕಲ್ವಾ. ಇಷ್ಟು 1000ಗಿಂತ ಜಾಸ್ತಿ ಇರೋ ಆಪ್ಷನ್ ಯಾವುದಿದೆ, ಆಪ್ಷನ್ ಬಿ ಇಸ್ ಕರೆಕ್ಟ್. ಅದೇ 1000ಗೆ ಈಕ್ವಲ್ ಆದರೆ ಅದು ಈಕ್ವಿಲಿಬ್ರಿಯಮ್ ಆಗುತ್ತೆ. ಅದೇ 1000ಗಿಂತ ಕಡಿಮೆ ಆದರೆ ದಟ್ ರಿಯಾಕ್ಷನ್ ವಿಲ್ ಬಿಕಮ್ ನಾನ್ ಸ್ಪಾಂಟೇನಿಯಸ್. ಓಕೆ, ಇಲ್ಲಿ ಸ್ಪಾಂಟೇನಿಯಸ್ ಕೇಳಿರೋದ್ರಿಂದ ಟೆಂಪರೇಚರ್ ಶುಡ್ ಬಿ ಗ್ರೇಟರ್ ದ್ಯಾನ್ 1000. ಸೊ ಆಪ್ಷನ್ ಬಿ ಇಸ್ ಕರೆಕ್ಟ್. ಕಮ್ ಟು ದ ಲಾಸ್ಟ್ ಕ್ವಶನ್ ನಂಬರ್ 30. ಫಾರ್ ದ ರಿಯಾಕ್ಷನ್ X2 ಪ್ಲಸ್ X2O2 ಲಿಕ್ವಿಡ್ ಅದು ಎಲ್ಲದು ಲಿಕ್ವಿಡ್ ಪ್ಲಸ್ 2XO2 gives rise, which is enthalpy of the reaction is 2.1 kilocalorie. Entropy, change in entropy of the reaction is 20 kilocalorie per Kelvin. At 300 Kelvin has delta G is again delta H, delta S, delta G. So delta G find out ಮಾಡೋಕ್ಕೆ ಫಾರ್ಮುಲಾ ಏನು, delta G is equal to delta H minus T delta S ಅಲ್ವಾ. ಸೊ ಹಾಗಾದರೆ delta H ಕೊಟ್ಟಿದ್ದಾರಾ, 2.1 ಕಿಲೋ ಮೀನ್ಸ್ 10 power 3 ಕ್ಯಾಲೋರಿ. ಇಲ್ಲಿ ತುಂಬ ಕೇರ್ಫುಲ್ ಆಗಿರಬೇಕಾಗತ್ತೆ. ಸುಮ್ಮನೆ ಡೈರೆಕ್ಟಾಗಿ 2.1 ಅಂತ ಹಾಕೊಂಡು ಹೋಗಬಾರ್ದು. ಯೂನಿಟ್ಸನ್ನು ಚೆಕ್ ಮಾಡ್ಕೋಬೇಕು, ಎಲ್ಲ ಕ್ಯಾಲೋರಿನಲ್ಲಿದೆಯಾ, ಕಿಲೋ ಕ್ಯಾಲೋರಿನಲ್ಲಿದೆಯಾ. ಸೊ ಕ್ಲೀನಾಗಿ ಚೆಕ್ ಮಾಡ್ಕೋಬೇಕು. ಮೈನಸ್
temperature, that's a 300 into change in entropy is 20 ಕಿಲೋ ನೋಡಿ ಕ್ಯಾಲೋರಿ, ಇಲ್ಲಿ ಕ್ಯಾಲೋರಿ ಇದೆ, ನೀವು ಅದೇನು ಮಾಡ್ತೀರಾ ಡೆಲ್ಟಾ ಹೆಚ್ ಅನ್ನ ಕಿಲೋ ಕ್ಯಾಲರಿನಲ್ಲಿ ಇರುತ್ತೆ ಹಾಗೆ ಮೆನ್ಷನ್ ಮಾಡ್ಕೊಬಿಟ್ರೆ ಏನಾಗುತ್ತೆ ನಿಮಗೆ ಆನ್ಸರ್ ಕಂಪ್ಲೀಟ್ ಆಗಿ ರಾಂಗ್ ಆಗಿಬಿಡುತ್ತೆ. ಇಲ್ಲ ಬೋತ್ ಶುಡ್ ಬಿ ಇನ್ ಕಿಲೋ ಕ್ಯಾಲರಿ ಆರ್ ಬೋತ್ ಶುಡ್ ಬಿ ಇನ್ ಕ್ಯಾಲೋರೀಸ್, ದೆನ್ ವಿ ಕ್ಯಾನ್ ಸಬ್ಟ್ರಾಕ್ಟ್ ದ 2 ಯೂನಿಟ್ಸ್, ಅದರ್ವೈಸ್ ನಿಮ್ಗೆ ಏನಾಗುತ್ತೆ ರಾಂಗ್ ಆನ್ಸರ್ ಬಂದ್ಬಿಡುತ್ತೆ. ಸೊ 2100 ಕ್ಯಾಲೋರೀಸ್ ಮೈನಸ್ 6000 ಕ್ಯಾಲೋರೀಸ್ ಪರ್ ಕೆಲ್ವಿನ್. ಓಕೆ, ಹಾಗಾದರೆ ನೀವು ಇದನ್ನು ಸಬ್ಟ್ರಾಕ್ಟ್ ಮಾಡಿದ್ರೆ that we'll get it, is worth 2100 minus 6000, that's approximately is equal to minus 3900 calories ಬರುತ್ತೆ. ದೆನ್ ಇಲ್ಲಿ ಆಪ್ಷನ್ಸ್ ಚೆಕ್ ಮಾಡಿ, ಕ್ಯಾಲೋರೀಸ್ ಅಲ್ಲಿ ಕೊಟ್ಟಿದ್ದಾರಾ, ಕಿಲೋ ಕ್ಯಾಲೋರೀಸ್ ಅಲ್ಲಿ ಕೊಟ್ಟಿದ್ದಾರೆ. ದೆನ್ ಇಫ್ ಯು ಕನ್ವರ್ಟ್ ಇಟ್ ಫಾರ್ ದ ಕಿಲೋ ಕ್ಯಾಲರಿ ಮೈನಸ್ 3.9 ಕಿಲೋ ಕ್ಯಾಲರಿ, 3 ಡೆಸಿಮಲ್ ಪಾಯಿಂಟ್ಸ್ನ ಶಿಫ್ಟ್ ಮಾಡಿ, ಡೆಸಿಮಲ್ ಪಾಯಿಂಟನ್ನು 3 ಪ್ಲೇಸಸ್ ಶಿಫ್ಟ್ ಮಾಡಿ, ಆಗ ನಮಗೆ 3.9 ಆಗುತ್ತೆ. ದೆನ್ ಇಟ್ ವಿಲ್ ಬಿ ಕನ್ವರ್ಟ್ ಇಂಟು ಕಿಲೋ, 10 ಪವರ್ 3 ಕ್ಯಾಲರಿ ಅಂದರೆ ಕಿಲೋ ಕ್ಯಾಲರಿ ಆಗುತ್ತೆ. ಸೊ ಆಪ್ಷನ್ ಡಿ ಇಸ್ ಕರೆಕ್ಟ್. Okay, thanks for watching the video.